ನಮ್ದು ಕತೆ ತರ ಹೇಳಕ್ಕಾಗಲ್ಲ ಗೊತ್ತಲ್ವಾ, ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಟರ್ಮಿನಾಲಜಿಗಳು ಜಾಸ್ತಿ ಇರ್ತವೆ, ಅದಕ್ಕೆ ಕತೆ ತರ ಹೇಳಕ್ಕಾಗಲ್ಲ. ಅದು ಕೂಡ ನೀವು ಹೆಂಗ್ ನೆನ್ಪಿಟ್ಕೋಬೇಕು, ಹೆಂಗ್ ಈಸಿಯಾಗಿ ಕ್ವಶನ್ಸ್ ಯಾವುದೇ ಬಂದ್ರು ಕೂಡ, ಯಾವುದೇ ಕ್ವಶನ್ ಬರಲಿ ನನ್ನ ಸಬ್ಜೆಕ್ಟ್ ಮೇಲೆ ಈಸಿಯಾಗಿ ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇವಾಗ ನಾನು ಮಾಡೋ ಕ್ಲಾಸ್ ಏನಿದೆ, ಸಪೋಸ್ ಈ ಸಂಡೇ ನಿಮಗೆ ಒಂದು ಮಾಕ್ ಟೆಸ್ಟ್ ಇರ್ಬೋದು ಅಲ್ವಾ, ಪ್ರಿಲಿಮ್ಸ್ ಒಂದು ಟೆಸ್ಟ್ ಮಾಡ್ತಾರಲ್ವಾ, ಸೊ ಅದು ಬಂದ್ರೆ ಸಪೋಸ್ ಇದರಿಂದ ಕ್ವಶನ್ ಬಂದ್ರೆ ಗೊತ್ತಾಗುತ್ತೆ ನಿಮಗೆ, ಆಯ್ತಾ, ನಾನು ಹೇಳ್ಕೊಟ್ಟಿದ್ದು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ಬಿಡಿ ನಮ್ಮ ಮಹೇಶನ ಎಲ್ಲ ಮಾಡೋದಿದ್ರೆ ಸೊ ನೀವೆಲ್ಲ ಸ್ವಲ್ಪ ಚೆನ್ನಾಗಿರ್ತೀರಿ, ಓಕೆನಾ. ನೋಡಿಪ್ಪ, ಇವಾಗ ಫಸ್ಟ್ ಲೈಫ್ ಅನ್ನುವಂಥದ್ದು, ಭೂಮಿಯ ಮೇಲೆ ಜೀವಿಗಳು ಅನ್ನುವಂಥದ್ದು ಹೆಂಗೆ ಉಗಮ ಆದವು, ಭೂಮಿಗೆ ಜೀವಿಗಳು ಹೆಂಗ್ ಬಂದವು ಅನ್ನೋದನ್ನ ನಾವು ತಿಳ್ಕೊಬೇಕು, ಓಕೆನಾ. ಮನುಷ್ಯ ಹೆಂಗ್ ಬಂದು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಜೀವಿಗಳು ಭೂಮಿಗೆ ಹೆಂಗ್ ಬಂದವು, ಭೂಮಿಯ ಮೇಲೆ ನೀರು ಹೆಂಗ್ ಬಂತು, ಭೂಮಿಯ ಮೇಲೆ ಆಕ್ಸಿಜನ್ ಹೆಂಗ್ ಬಂತು, ಆಮ್ಲಜನಕ ಹೆಂಗ್ ಬಂತು ಭೂಮಿಗೆ, ಇವೆಲ್ಲವನ್ನು ಕೂಡ ನಿಮ್ಗೆ ಜಾಗ್ರಫಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಜಾಗ್ರಫಿಯಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ, ಲೈಫ್ ಹೆಂಗೆ ಎವಲ್ಯೂಷನ್ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಅದು ಬಿಟ್ಟು ನಿಮಗೆ ಅಟ್ಮಾಸ್ಫಿಯರ್ ಹೆಂಗ್ ಫಾರ್ಮೇಷನ್ ಆಯ್ತು ಅಂತ ಹೇಳ್ಕೊಟ್ಟಿದ್ದಾರೆ. ಹೆಂಗ್ ಫಾರ್ಮೇಷನ್ ಆಯ್ತು, ಸೊ ವಾಯುಮಂಡಲದ ನಿರ್ಮಾಣ ಹೆಂಗಾಯ್ತಪ್ಪ, ನಿರ್ಮಾಣ ವಾಯುಮಂಡಲದ ಹೆಂಗಾಯ್ತು ಓಕೆನಾ. ಇಲ್ಲಿ ನೋಡಿ, ಫಸ್ಟ್ ನೀವೇನ್ ಮಾಡೋಣ ಅಂದ್ರೆ ಸೋಲಾರ್ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಬೇಕು, ಅಂದ್ರೆ ಅಷ್ಟು ಜಾಗ್ರಫಿ ತರಲ್ಲ 5 ನಿಮಿಷ, ಯಾಕಂದ್ರೆ ಅರ್ಥ ಪೊಸಿಷನ್ ಗೊತ್ತಾಗಬೇಕು ನಿಮಗೆ. ಸನ್ ಅಲ್ವಾ, ಸನ್, ಸೂರ್ಯ ಈಸ್ ದಿ ಫಾದರ್ ಆಫ್ ದಿ ಫ್ಯಾಮಿಲಿ, ಈ ಒಂದು ಪರಿವಾರದ ತಂದೆ ಇವನು. ಆಮೇಲೆ ಹೇಳಿ ಯಾವ್ದಿದು, ಎಲ್ಲ ನಿದ್ದೆಯಲ್ಲೇ ಇದ್ದೀರಾ ಇನ್ನು, ಇದ್ಯಾವುದು ವೀನಸ್ ಅಂದ್ರೆ ಶುಕ್ರ, ಇದು ಅರ್ಥ ಅಂದ್ರೆ ಭೂಮಿ ಅಲ್ವಾ. ಆಮೇಲೆ ಮಂಗಳ ಮಾರ್ಸ್ ಅಲ್ವಾ. ಓಕೆ ಸರ್, ಇಲ್ಲಿ ಏನ್ ಬರುತ್ತೆ, ಆಸ್ಟಿರಾಯ್ಡ್ ಬೆಲ್ಟ್ ಬರುತ್ತೆ, ಸೊ ಕ್ಷುದ್ರ ಗ್ರಹಗಳ ಪಟ್ಟಿ ಬರುತ್ತೆ, ಕ್ಷುದ್ರ ಗ್ರಹಗಳು ಇಲ್ಲಿದಾವೆ. ಅದಾದ್ಮೇಲೆ ಇಲ್ಲಿ ಏನ್ ಬರ್ತಾವಪ್ಪ, ಗುರು, ಇಲ್ಲಿ ಶನಿ, ಸ್ಯಾಟರ್ನ್, ಆಮೇಲೆ ಯುರೇನಸ್, ನೆಪ್ಚೂನ್. ಅದಾದ್ಮೇಲೆ ಇಲ್ಲಿ ಒಂದು ಬೆಲ್ಟ್ ಬರುತ್ತೆ, ಯಾವ್ದದು, ಯಾವ ಬೆಲ್ಟ್ ಬರುತ್ತೆ ಇಲ್ಲಿ, ಕ್ಯೂಪಿಯರ್ ಬೆಲ್ಟ್ ಅಂತ ಕೇಳಿಲ್ವಾ, ಕ್ಯೂಪಿಯರ್ ಬೆಲ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಏನಿದಾವೆ ಅಂತ ಕೇಳ್ತಾರೆ, ಇಲ್ಲಿ ಇರುವಂತದ್ದು ಇಲ್ಲೇ ಇರೋದು ನಿಮ್ಮ ಡ್ವಾರ್ಫ್ ಪ್ಲಾನೆಟ್ಸ್, ಕುಬ್ಜ ಗ್ರಹಗಳು. ಯಾವ್ಯಾವ್ದಪ್ಪ ಕುಬ್ಜ ಗ್ರಹಗಳು ಅಂದ್ರೆ ಯಾವ್ಯಾವ್ದು ಇದಾವೆ, ಸೊ ಇಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಊರ್ಟ್ ಕ್ಲೌಡ್ಸ್ ಅಂತ ಕಂಡು ಬರುತ್ತೆ. ಏನ್ ಬರುತ್ತೆ ಲಾಸ್ಟ್ ಅಲ್ಲಿ, ಊರ್ಟ್ ಕ್ಲೌಡ್ಸ್ ಅಂತ, ಊರ್ಟ್ ಮೋಡಗಳು ಅಂತ. ಸೋಲಾರ್ ಸಿಸ್ಟಮ್ ಎಂಡ್ ಆಗೋದು ಇಲ್ಲಿ ಊರ್ಟ್ ಕ್ಲೌಡ್ಸ್ ಇಂದ, ಓಕೆನಾ. ಊರ್ಟ್ ಕ್ಲೌಡ್ಸ್ ಅಂತ ಕರಿತೀವಿ, ಊರ್ಟ್ ಮೋಡಗಳು. ಇದೊಂದು ಮೋಡ, ಇದು ಕೂಡ ಒಂದು ಮೋಡಗಳ ರೀತಿಯಲ್ಲಿ ಇರುವಂತದ್ದು, ಡಸ್ಟ್ ಮತ್ತೆ ಐಸ್ ಪಾರ್ಟಿಕಲ್ಸ್ ಎಲ್ಲ ಕೂಡ ಧೂಳಿನ ಕಣಗಳು ಮತ್ತು ಮಂಜಿನ ಕಣಗಳಿಂದ ನಿರ್ಮಾಣ ಆಗುವಂತದ್ದು. ಸೊ ಇಲ್ಲಿ ಏನಿದೆ ಸರ್ ಅಂತ ಕೇಳ್ತಾರೆ, ಇಲ್ಲಿ ನಿಮಗೆ ಕಾಮೆಟ್ಸ್ ಅಂದ್ರೆ ಏನು, ಧೂಮಕೇತುಗಳು. ಇಲ್ಲಿ ಇರ್ತವೆ ಧೂಮಕೇತುಗಳು ಉಗಮ ಎಲ್ಲಾಗುತ್ತೆ ಅಂತ ಕೇಳ್ತಾರೆ. ಸೊ ಆರಿಜಿನ್ ಎಲ್ಲಾಗ್ತವೆ, ಏನು ಕಾಮೆಟ್ಸ್ ಅನ್ನುವಂಥದ್ದು ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ, ಊರ್ಟ್ ಕ್ಲೌಡ್ಸ್ ಅಲ್ಲಿ ಈ ಒಂದು ಕಾಮೆಟ್ಸ್ ಅನ್ನುವಂಥ ಆರಿಜಿನ್ ಆಗ್ತವೆ. ಸೊ ಈ ಉಗಮ ಆಗ್ತವೆ ಧೂಮಕೇತುಗಳು. ಸೊ ಇಲ್ಲಿ ಕಾಮೆಟ್ಸ್ ಗೊತ್ತಿದೆ, ಬಾಲ ಇರುತ್ತೆ, ಯಾಕೆ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಇಟ್ ಹ್ಯಾಸ್ ಟೈಲ್, ವೈ ದಿ ಟೈಲ್ ವಿಲ್ ಬಿ ಫಾರ್ಮ್ಡ್ ಡ್ಯೂರಿಂಗ್ ಓಕೆ ರೋಟೇಷನ್ ಅಲ್ಲ. ಸೊ ರೆವಲ್ಯೂಷನ್ ಮಾಡಬೇಕಾದ್ರೆ ಸೂರ್ಯನ ಸುತ್ತಲೂ ಸುತ್ತಬೇಕಾದ್ರೆ ಯಾಕೆ ಇದಕ್ಕೆ ಬಾಲ ಬರುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ, ಅದು ಜಾಗ್ರಫಿ. ಸೊ ಗೊತ್ತಿದೆ, ಈ ಒಂದು ಧೂಮಕೇತು, ಸೊ ಇದನ್ನ ಊರ್ಟ್ ಕ್ಲೌಡ್ ಅಂತ ಕೊಡ್ತೀವಿ, ಅಲ್ಲಿ ಆರಿಜಿನ್ ಆಗುತ್ತೆ. ಸೊ ಇದು ನಮಗೆ ಗೊತ್ತಿರುವಂತದ್ದು. ಸೊ ಗೊತ್ತಿಲ್ಲ ಅಂದ್ರೂ ಕೂಡ ತಿಳ್ಕೊಳ್ಳಿ, ಇದು ಜಾಗ್ರಫಿ. ಇಲ್ಲಿರುವಂತಹ 4 ಏನು ಕುಬ್ಜ ಗ್ರಹಗಳು. ಗ್ರಹ ಅಂದ್ರೆ ಏನು, ಪ್ಲಾನೆಟ್ಸ್ ಅಲ್ವಾ. ಕುಬ್ಜ ಗ್ರಹ ಅಂದ್ರೆ ಡ್ವಾರ್ಫ್ ಪ್ಲಾನೆಟ್ಸ್. ಡ್ವಾರ್ಫ್ ಅಂದ್ರೆ ಏನು, ಕುಬ್ಜ ಆಯ್ತಾ. ಇಲ್ಲಿರೋದೇನು ಆಸ್ಟಿರಾಯ್ಡ್ಸ್ ಅಂದ್ರೆ ಇವೆಲ್ಲ ಕಲ್ಲು ಮತ್ತು ಬಂಡೆ ಅಲ್ವಾ, ರಾಕ್ಸ್ ಅಂಡ್ ಸ್ಟೋನ್ ಪಾರ್ಟಿಕಲ್ಸ್ ಇವೆಲ್ಲ ಕೂಡ, ಓಕೆನಾ. ಸಿಲಿಕಾ ಪಾರ್ಟಿಕಲ್ಸ್ ಇವೆಲ್ಲ ಕೂಡ. ಸೊ ಇವೆಲ್ಲ ಇರುವಂತಹ ಸಣ್ಣ ಕಲ್ಲಿನ ಚೂರುಗಳು, ಶಿಲಾಚೂರುಗಳನ್ನ ನಾವು ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಕ್ಷುದ್ರ ಗ್ರಹ ಅಂದ್ರೆ ಆಸ್ಟಿರಾಯ್ಡ್ಸ್. ಕುಬ್ಜ ಗ್ರಹ ಅಂದ್ರೆ ಏನು, ಗ್ರಹಕ್ಕೂ ಕುಬ್ಜ ಗ್ರಹಕ್ಕೂ ಅಂದ್ರೆ ಪ್ಲಾನೆಟ್ಗೂ ಡ್ವಾರ್ಫ್ ಪ್ಲಾನೆಟ್ ಇರುವಂತ ಡಿಫರೆನ್ಸ್ ಏನು, ಆರ್ಬಿಟ್ ಅಲ್ಲಿ ಬದಲಾವಣೆ ಇರುತ್ತೆ. ಹೆಂಗೆ ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಆರ್ಬಿಟ್ ಆರ್ ಪಾತ್. ಯಾವುದಕ್ಕೆ ಪ್ಲಾನೆಟ್ಗೆ ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಪಾತ್ ಇಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಆರ್ಬಿಟ್ ಇಲ್ಲ. ಸೊ ಹಾಗಾಗಿ ದೊಡ್ಡ ಡಿಯಾಗಿ ಏನು ತನ್ನ ಒಂದು ಆಕ್ಸಿಸ್ ಅಲ್ಲಿ ರೊಟೇಟ್ ಆಗೋದ್ರ ಜೊತೆಯಲ್ಲಿ ಉಲ್ಟಾ ಪಲ್ಟಾ ರೆವಲ್ಯೂಷನ್ ಮಾಡ್ತಾ ಇರುತ್ತೆ. ಅದಕ್ಕೆ ಇದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಪ್ಲಾನೆಟ್ ಅನ್ನೋ ಪದ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಆಸ್ ಸಿಮಿಲರ್ ಆಸ್ ದಿ ಪ್ಲಾನೆಟ್. ಸೊ ಇನ್ ಟರ್ಮ್ಸ್ ಆಫ್ ಸೈಜ್ ಅಂಡ್ ಶೇಪ್, ಇದು ಆಕಾರದಲ್ಲಿ ಮತ್ತು ಗಾತ್ರದಲ್ಲಿ, ಆಯ್ತಾ. ಆಕಾರದಲ್ಲಿ ಮತ್ತು ಗಾತ್ರದಲ್ಲಿ ಗ್ರಹವನ್ನೇ ಹೋಲುತ್ತದೆ. ಸೊ ಹಾಗಾಗಿ ಇದನ್ನ ಕುಬ್ಜ ಗ್ರಹ ಎಂದು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಿಮಗೆ ಸೊ ಯಾವ ಒಂದು ಡ್ವಾರ್ಫ್ ಪ್ಲಾನೆಟ್ಸ್ ಬರ್ತಾವಪ್ಪ, ಪ್ಲೂಟೋ 2006 ಅಲ್ಲಿ ಪ್ಲೂಟೋನ ರಿಮೂವ್ ಮಾಡಿದ್ರು ಪ್ಲಾನೆಟ್ ಸ್ಟೇಟಸ್ ಇಂದ, ಝೆಕ್ ರಿಪಬ್ಲಿಕ್ ಸಮಿಟ್ ಅಲ್ಲಿ. ಸೊ ಅದನ್ನ ತೆಗೆದ್ರು, ಗೊತ್ತಿದೆ ನಿಮಗೆ 2006 ಅಲ್ಲಿ. ಸೊ ಆಮೇಲೆ ಯಾವ ಪ್ಲಾನೆಟ್ ಇದೆ, ಯಾವ ಡ್ವಾರ್ಫ್ ಪ್ಲಾನೆಟ್ ಇದೆ, ಇರಿಸ್ ಅಂತ, ಎರಿಸ್, ಔಮಿಯಾ ಅಂಡ್ ಮಾಕೆ. ಸೊ ಇಷ್ಟಿದೆ, ಮಾಕೆ ಅಂತ ಕರಿತೀವಿ ಇದನ್ನ. ಸೊ ಮಾಕೆ. ಸೊ ಇಲ್ಲೊಂದಿದೆ ಸಿರೀಸ್. ಇಲ್ಲಿ ಆಸ್ಟಿರಾಯ್ಡ್ ಬೆಲ್ಟ್ ಅಲ್ಲೂ ಕೂಡ ಒಂದು ಡ್ವಾರ್ಫ್ ಪ್ಲಾನೆಟ್ ಇದೆ, ಸಿರೀಸ್ ಇದೆ. ಸೊ ಇಷ್ಟು ನಿಮಗೆ ಗೊತ್ತಿಲ್ಲ. ಸೊ ಇವೆಲ್ಲ ಕೂಡ ನಿಮಗೆ ಜಾಗ್ರಫಿಯಲ್ಲಿ ಮತ್ತೆ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೂಡ ಹೇಳ್ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಒಂದು ಲೇಯರ್ ಇದೆ, ಈ ಒಂದು ಕಂಪ್ಲೀಟ್ ಆಯ್ತಾ, ಈ ಒಂದು ಸೌರಮಂಡಲವನ್ನು ಕಾಪಾಡ್ತಾ ಇರುವಂತಹ ಒಂದು ತನ್ನದೇ ಆದಂತಹ ಒಂದು ಕವಚ ಇದೆ. ಸೊ ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆ ನಮ್ಮ ಸೋಲಾರ್ ಸಿಸ್ಟಮ್ಗೂ ಕೂಡ. ಸೊ ನಮ್ಮ ಅಟ್ಮಾಸ್ಫಿಯರ್ ಇರುವಾಗೆ ಒಂದು ವಾಯುಮಂಡಲ ಇದೆ ತಾನೆ, ಅದೇ ತರ ಸೊ ನಮ್ಮ ಭೂಮಿ ಕಾಪಾಡುತ್ತೆ ತಾನೆ, ಅದು ವಾಯುಮಂಡಲ. ಅದೇ ತರ ಸೂರ್ಯನ ಪರಿವಾರವನ್ನ ಫ್ಯಾಮಿಲಿ ಆಫ್ ದಿ ಸನ್ ಇಸ್ ಪ್ರೊಟೆಕ್ಟೆಡ್ ಬೈ ಹೀಲಿಯೋಸ್ಫಿಯರ್ ಅಂತ ಕರಿತೀವಿ. ಸೊ ಹೀಲಿಯೋಸ್ಫಿಯರ್ ಎಲ್ಲಿದೆ ಅಂದ್ರೆ ಈ ಸೂರ್ಯನ ಒಂದು ಪರಿವಾರವನ್ನ ರಕ್ಷಣೆ ಮಾಡುತ್ತಿರುವಂತಹ ಒಂದು ಕವಚ, ಅರ್ಥ ಆಯ್ತಾ. ಸೊ ಇಲ್ಲಿ ನಿಮಗೆ ಇಷ್ಟು ಗೊತ್ತಿದೆ ಇದ್ರ ಬಗ್ಗೆ. ಸೊ 4 ಇನ್ನರ್ ಪ್ಲಾನೆಟ್ಸ್ 4 ಔಟರ್ ಪ್ಲಾನೆಟ್ಸ್ ಇವುಗಳ ಬಗ್ಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಇಲ್ಲಿ ಪೊಸಿಷನ್ ನೋಡಿದಾಗ ಭೂಮಿಯ ಒಂದು ಸ್ಥಾನ, ಭೂಮಿ ಎಲ್ಲಿದೆ ಅಂದ್ರೆ ಸೊ 3ನೇ ಸ್ಥಾನದಲ್ಲಿದೆ ಅಲ್ವಾ. ಫಸ್ಟ್ ಮರ್ಕ್ಯೂರಿ ಇದೆ, ಬುಧ ಗ್ರಹ, ಅದಾದ್ಮೇಲೆ ಶುಕ್ರ ಇದೆ, ವೀನಸ್, ಅದಾದ್ಮೇಲೆ ಅರ್ಥ ಇದೆ. ಸೊ 3rd ಪೊಸಿಷನ್ ಅಲ್ಲಿ ಇದೆ. ಸೊ ಈ 3rd ಪೊಸಿಷನ್ ನಲ್ಲಿ ಇರುವಂತದ್ದಕ್ಕೆ ಸೊ ಏನಪ್ಪ ಕಾರಣ ಅಂದ್ರೆ ಸೊ ಯಾಕೆ ಏನು ಅನ್ನೋದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಮೇ ಬಿ ಭೂಮಿ ಎಲ್ಲಿದೆ, ಸೊ ಏನಕ್ಕೆ ಅಲ್ಲಿ ಆ ತರ ಒಂದು ವಾತಾವರಣ ಬಂತು, ಸೊ ಎಲ್ಲ ಒಂದು ಜಾಗ್ರಫಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಅಟ್ಮಾಸ್ಫಿಯರ್ ಯಾಕೆ ಬಂತು, ಹೆಂಗ್ ಬಂತು, ವಾಯುಮಂಡಲದ ಹೊದಿಕೆ ಹೆಂಗ್ ನಿರ್ಮಾಣ ಆಯಿತು ಅಂತ ಬೇಸಿಕ್ಸ್ ನಿಮ್ ಜಾಗ್ರಫಿಯಲ್ಲಿ ಹೇಳ್ಕೊಟ್ಟಿಲ್ವೇನಪ್ಪ. ಸೊ ಇವಾಗ ಈ ಭೂಮಿಗೆ ಬೇಕಾದಷ್ಟು ಇಂಟೆನ್ಸಿಟಿಯಲ್ಲಿ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೌರ ವಿಕಿರಣಗಳು, ಸೋಲಾರ್ ರೇಡಿಯೇಷನ್ಸ್ ಅಂತ ಬರ್ತಾ ಇರುತ್ತೆ, ಅರ್ಥ ಆಯ್ತಾ. ತುಂಬಾ ಡೇಂಜರಸ್ ಆಗಿ ಸೋಲಾರ್ ರೇಡಿಯೇಷನ್ಸ್, ತುಂಬಾ ಹಜಾರ್ಡಸ್ ಆಗಿ ಅಷ್ಟೊಂದು ಹೈ ಇಂಟೆನ್ಸಿಟಿಯಿಂದ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬಿದ್ದಷ್ಟು ಹೈ ಇಂಟೆನ್ಸಿಟಿ ಆಫ್ ಸೋಲಾರ್ ರೇಡಿಯೇಷನ್ಸ್ ಭೂಮಿಗೆ ಬರ್ತಾ ಇಲ್ಲ, ಅರ್ಥ ಆಯ್ತಾ.
ಸೊ ಭೂಮಿಗೆ ಲೈಫ್ ಎಕ್ಸಿಸ್ಟೆನ್ಸ್ಗೆ ಅಂದ್ರೆ ಭೂಮಿಯ ಮೇಲೆ ಜೀವಿಗಳ ಉಗಮಕ್ಕೆ ಅಥವಾ ಜೀವಿಗಳ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪ್ರಮಾಣದಲ್ಲಿ ಸೂರ್ಯ ಕಿರಣಗಳು ಭೂಮಿಯನ್ನು ತಲುಪ್ತಾ ಇರೋ. ಆಮೇಲೆ ಅಷ್ಟೊಂದು ಹೀಟ್ ಅಥವಾ ಅಷ್ಟೊಂದು ಶಾಖವನ್ನ ಭೂಮಿಗೆ ಸೂರ್ಯ ಕೊಡ್ತಾ ಇದೆ. ಇದು ಮೇಜರ್ ಪಾಯಿಂಟ್. ಸೊ ಇದಕ್ಕೆ ಭೂಮಿ ಎಲ್ಲಿದೆ ಅಂತ ಕೇಳಿದ್ರೆ ಇಟ್ ಇಸ್ ಇನ್ ದಿ ಗೋಲ್ಡಿಲಾಕ್ಸ್ ಝೋನ್ ಅಂತ ಕರೀತೀವಿ. ಗೋಲ್ಡಿಲಾಕ್ಸ್ ಝೋನ್. ಸೊ ಭೂಮಿ ಸುವರ್ಣ ಸ್ಥಾನದಲ್ಲಿ ಇದೆ, ಗೋಲ್ಡಿಲಾಕ್ಸ್ ಝೋನ್ ಅಲ್ಲಿ ಇದೆ. ಯಾಕೆಂದ್ರೆ ಇನ್ನು ಈ ಕಡೆ ಹೋಗ್ಬಿಟ್ರೆ ಸೋಲಾರ್ ರೇಡಿಯೇಷನ್ಸ್ ಈ ಕಡೆ ಹೋಗಲ್ಲ, ಸೂರ್ಯ ವಿಕಿರಣಗಳು ಈ ಕಡೆ ಹೋಗಲ್ಲ, ಯಾಕಂದ್ರೆ ದೂರ ಜಾಸ್ತಿ ಆಗ್ತಾ ಹೋಗುತ್ತೆ, ರೇಡಿಯೇಷನ್ಸ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಭೂಮಿ ಮಧ್ಯಸ್ಥಾನವನ್ನು ಆವರಿಸಿಕೊಂಡಿದೆ. ಸೊ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಷ್ಟೊಂದು ಇಂಟೆನ್ಸಿಟಿಯಲ್ಲಿ ಸೋಲಾರ್ ರೇಡಿಯೇಷನ್ಸ್ ಬರ್ತಾ ಇದೆ, ಅದರಲ್ಲಿ ಅಷ್ಟೊಂದು ಶಕ್ತಿ ಭೂಮಿಗೆ ಎಷ್ಟು ಬೇಕೋ ಅಷ್ಟನ್ನ ಸೂರ್ಯ ಕೊಡ್ತಾ ಇದ್ದಾನೆ. ಸನ್ ಇಸ್ ದಿ ಏನು ಬೇಸಿಕ್ ಫಾರ್ಮ್ ಆಫ್ ಎನರ್ಜಿ ಅಲ್ವಾ? ಸೂರ್ಯನೇ ಅತ್ಯಂತ ಮೂಲ ಶಕ್ತಿಯ ಮೂಲ ಭೂಮಿಗೆ. ಸೊ ಹಾಗಾಗಿ ಭೂಮಿಯ ಮೇಲೆ ಒಂದು ಜೀವಿಗಳು ಬರಬೇಕು ಅಂದ್ರೆ ಸೂರ್ಯನ ವಿಕಿರಣಗಳು, ಸೂರ್ಯ ಕೂಡ ಪ್ರಮುಖ ಕಾರಣ ಆಗ್ತಾನೆ. ಹೆಂಗೆ ಅಂತ ಇವಾಗ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಓಪನ್ ಮಾಡ್ಲಾ? ಇಲ್ಲಲ್ವಾ? ಯಾರೋ ಪಕ್ಕದ ಇಲ್ಲಲ್ವಾ? ಇಲ್ತಾನೆ. ಇವಾಗ ಸೋಲಾರ್ ರೇಡಿಯೇಷನ್ಸ್, ಸೂರ್ಯನ ಕಿರಣಗಳು ಬರ್ತಾ ಇದೆ ಭೂಮಿಗೆ. ಇದನ್ನ ಅರ್ಥ ಅನ್ಕೊಳ್ಳಿ ಆಯ್ತಾ? ಇದು ಅರ್ಥ ಇದು ಸೋಲಾರ್ ರೇಡಿಯೇಷನ್ಸ್ ಭೂಮಿಗೆ ಬರ್ತಾ ಇದಾವೆ, ಸೂರ್ಯನ ಕಿರಣಗಳು. ಸೊ ಹಂಗಾಗಿ ಈ ಭೂಮಿಗೆ ಏನಿದೆ, ಗ್ರಾವಿಟಿ ಇದೆ, ಗುರುತ್ವ ಇದೆ ಅಲ್ವಾ? ಸೊ ಭೂಮಿಗೆ ತನ್ನದೇ ಆದಂತ ಗುರುತ್ವಾಕರ್ಷಣ ಶಕ್ತಿ ಇದೆ, ಗುರುತ್ವ ಇದೆ, ಗ್ರಾವಿಟಿ ಇದೆ. ಸೊ ಹಂಗಾಗಿ ಇಟ್ ಹ್ಯಾಸ್ ದಿ ಕೆಪಾಸಿಟಿ ಟು ಹೋಲ್ಡ್ ಎನಿಥಿಂಗ್ ಆನ್ ಇಟ್ಸ್ ಲಿಮಿಟ್ ಅಲ್ವಾ? ತನ್ನ ಒಂದು ಲಿಮಿಟ್ ಅಲ್ಲಿ ಏನು ಬೇಕಾದ್ರೂ ಹಿಡಿದುಕೊಳ್ಳುವಂತ ಶಕ್ತಿ ಭೂಮಿಗೆ ಇದೆ, ಯಾಕಂದ್ರೆ ಅದಕ್ಕೆ ಗುರುತ್ವಾಕರ್ಷಣ ಶಕ್ತಿ ಇರುವ ಕಾರಣ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಮಿಟಿಯೋರಾಯ್ಡ್ಸ್, ಕಾಮೆಟ್ಸ್ ಎಲ್ಲ ಕೂಡ ಭೂಮಿಗೆ ಬಂದು ಹೊಡಿತಾ ಇತ್ತು. ಈ ಮಿಟಿಯೋರಾಯ್ಡ್ಸ್, ಕಾಮೆಟ್ಸ್ ಅಂದ್ರೆ ಏನು, ಉಲ್ಕೆಗಳು, ಧೂಮಕೇತುಗಳು ಆಯ್ತಾ, ಬಂದು ಭೂಮಿಗೆ ಹೊಡಿತಾನೆ ಇದು. ನಿಮ್ಗೆ ಗೊತ್ತಿದೆ, ಇವಾಗ ಮೂನ್ ಎಕ್ಸ್ಪ್ಲೋರೇಷನ್ ಆದಾಗ ನಿಮ್ಗೆ ಗೊತ್ತಿದೆ, ಅಲ್ಲೆಲ್ಲ ಹಳ್ಳ ದಿಣ್ಣೆಗಳು ಅಲ್ವಾ, ಕ್ರೇಟರ್ಗಳಿದಾವೆ, ತುಂಬಾ ಕ್ರೇಟರ್ಸ್ ಇದಾವೆ ತಾನೇ, ನೋಡಿಲ್ವಾ ನೀವು? ತುಂಬಾ ಕ್ರೇಟರ್ಸ್ ಇದಾವೆ, ಸೌತ್ ಪೋಲ್ ಅಲ್ಲಿ ತುಂಬಾ ಕ್ರೇಟರ್ಸ್ ಇದಾವೆ. ಅದಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋದು ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಈ ಕ್ರೇಟರ್ಸ್ ಅನ್ನುವಂಥದ್ದು ಏನು, ಕ್ರೇಟರ್ಸ್ ಅಂದ್ರೆ ಕುಳಿಗಳು ಅಂದ್ರೆ ಗೊತ್ತಲ್ಲ? ಸೊ ಕುಳಿಗಳು ಸೊ ಹೆಂಗಪ್ಪ ನಿರ್ಮಾಣ ಆದವು, ಸೊ ಹೆಂಗೆ ಫಾರ್ಮೇಷನ್ ಆದ ಕ್ರೇಟರ್ಸ್ ಅರ್ಥ ಮೇಲೆ ಕೂಡ ಆಗಿದಾವೆ. ಸೊ ಅದರಲ್ಲಿ ಇವತ್ತು ನೀರು ತುಂಬಿಕೊಂಡಿರೋದು ಸಮುದ್ರಗಳು ಅಲ್ವಾ, ಓಷನ್ಸ್, ಈ ಒಂದು ಲೇಕ್ಸ್, ಸರೋವರಗಳು ಎಲ್ಲ ಹೆಂಗೆ ಯಾರು ಅದಿಲ್ಲ ತಗೊಂಡು ಭೂಮಿನ. ಸೊ ಅರ್ಥ ಒಂದು ಪ್ಲೇನ್ ತರ ಇತ್ತು, ಪ್ಲೇನ್ ಸರ್ಫೇಸ್ ಇದು, ಸರಿನಾ? ಸೊ ಇಲ್ಲಿ ಉಲ್ಕೆಗಳು, ಧೂಮಕೇತುಗಳು, ಮಿಟಿಯೋರಾಯ್ಡ್ಸ್ ಅಂಡ್ ಕಾಮೆಟ್ಸ್ ವರ್ಷಾನುಗಟ್ಟಲೆ ಇದ್ರ ಮೇಲೆ ಬಿದ್ದು ಬಂಡೆಗಳೆಲ್ಲ ರಾಕ್ಸ್, ಬಿಗ್ ರಾಕ್ಸ್ ಅವೆಲ್ಲ ಕೂಡ ಸೊ ಬಿದ್ದು ಏನಾಯ್ತು, ಭೂಮಿ ಹಿಂಗಿದ್ದು. ಸೊ ಹಿಂಗೆ ಜಿಯಾಯ್ಡ್ ಶೇಪ್ ಅಲ್ಲಿ ಇತ್ತಲ್ಲ, ಸೊ ಈ ಜಿಯಾಯ್ಡ್ ಶೇಪ್ ಅಲ್ಲಿ ಇದ್ದಂತ ಅರ್ಥ ಹಿಂಗೆ ಸೊ ಹಳ್ಳ ದಿಣ್ಣೆಗಳಿಂದ ನಿರ್ಮಾಣ ಆಯ್ತು. ಸೊ ನಿಮ್ಗೆ ಗೊತ್ತಿರಲಿ, ಈ ಮೈದಾ ಮಿಕ್ಸ್ ಮಾಡ್ತಾ ಇರ್ತಾರೆ ಮನೇಲಿ ಆಟ ಚಪಾತಿ ಮಾಡ್ಬೇಕು ಅಂತ. ಆ ಚಪಾತಿ ಮುಂದೆ ಮಾಡಿ ಇಟ್ಬಿಟ್ಟು ಒಂದು ಕಲ್ಲೆತ್ಕೊಂಡು ಅದನ್ನ ನೋಡಿರಿ, ಒಂದು ಕಲ್ಲ ನೋಡಿರಿಪ್ಪ, ಏನಾಗುತ್ತೆ ಹೋಲ್ ಬೀಳುತ್ತೆ. ಸೊ ಹಂಗೆ ಇನ್ನೊಂದು ಕಲ್ಲೆತ್ಕೊಂಡು ನೋಡಿ, ಆ ಕಡೆಯಿಂದ ಹಂಗೆ ಹೊಡಿರಿ ಎಲ್ಲ ಕಡೆಯಿಂದ ಹೊಡಿರಿ. ಸೊ ಬರೀ ನೀವು ರೌಂಡ್ ಮಾಡಿಟ್ಟಿದ್ರೆ ಇವಾಗ ಎಲ್ಲ ಕಡೆ ತೂತುಗಳು ಬಿದ್ದಿವೆ. ಸೊ ಅಂದ್ರೆ ಕ್ರೇಟರ್ಸ್ ಅಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಮರೆಯಂಗಿಲ್ಲ. ಸೊ ಹಂಗೆ ಈ ಕಲ್ಲು ಬಂಡೆಗಳು, ಉಲ್ಕೆಗಳು, ಧೂಮಕೇತುಗಳು, ಮಿಟಿಯೋರೈಟ್ಸ್ ಅಂಡ್ ಕಾಮೆಟ್ಸ್ ಬಿದ್ದು ಭೂಮಿಗೆ ಏನಾಯ್ತು, ಭೂಮಿ ಹಳ್ಳ ದಿಣ್ಣೆಗಳಿಂದ ಏನು ನಿರ್ಮಾಣ ಆಯ್ತು. ಹಳ್ಳ ದಿಣ್ಣೆಗಳು ಭೂಮಿಯ ಮೇಲೆ ನಿರ್ಮಾಣವಾದವು, ಆಯ್ತಾ? ಸೊ ಹಿಂಗೆ ಬಿದ್ದಂತ ಕಲ್ಲು ಬಂಡೆಗಳು ಬರೀ ಕಲ್ಲು ಬಂಡೆಗಳು ಬಂದು ಬಿದ್ದು ಸೊ ಅವು ಸುಮ್ಮನೆ ಆಗ್ಬಿಟ್ಟಿಲ್ಲ, ಅದ್ರ ಜೊತೆಯಲ್ಲಿ ಅವುಗಳಲ್ಲಿರುವಂತಹ ಕೆಮಿಕಲ್ ಕಾಂಪೋಸಿಷನ್ ಅನ್ನ ಅಷ್ಟು ಮೇಲ್ಗಡೆಯಿಂದ ಬಂದು ಬಿದ್ದಾಗ ಸೊ ಅವು ಬ್ರೇಕ್ ಆಗ್ತಾನೆ, ಬ್ರೇಕ್ ಆಗಲ್ವಾ, ಹೊಡಿಯಲ್ವಾ ಅವು? ಸೊ ಹೊಡೆದಾಗ ಅವುಗಳಿಂದ ಏನಾಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತಾ ಇಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಪರ್ಫ್ಯೂಮ್ ಅನ್ನ ತಂದ್ಬಿಟ್ಟು ಓಪನ್ ಮಾಡಬೇಡಿ, ಹಂಗೆ ಇಟ್ಕೊಂಡಿರಿ, ಜೋರಾಗಿ ಎಲ್ಲರೂ ಎತ್ತಿಂಗ್ ಹೊಡಿರಿ, ಗ್ಲಾಸ್ ಪರ್ಫ್ಯೂಮ್ ಹೊಡಿರಿ. ಸೊ ಅವಾಗ ಅಲ್ಲೆಲ್ಲ ಚೆಲ್ಲುತ್ತೆ ಪರ್ಫ್ಯೂಮ್, ಆ ಗೋಡೆ ಮೇಲೆ ಬೇಡಪ್ಪ, ನೆಲದಲ್ಲೇ ಚೆಲ್ಲುತ್ತೆ ಅನ್ಕೊಳ್ಳಿ. ಚೆಲ್ಲಿದ ಮೇಲೆ ಅದರಿಂದ ಕೆಮಿಕಲ್ಸ್ ರಿಲೀಸ್ ಆಗ್ತಾವ ಇಲ್ವಾ, ರಾಸಾಯನಿಕಗಳು ಬಿಡುಗಡೆ ಆಗ್ತಾವ ತಾನೆ? ಸೊ ಹಂಗೆ ಏನಾಯ್ತು, ಈ ಬಂದಂತ ಕಲ್ಲು ಬಂಡೆಗಳು ಏನ್ ಮಾಡಿದಪ್ಪ, ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಅನ್ನ, ವಿವಿಧ ರೀತಿಯ ಗ್ಯಾಸಸ್ ಅನ್ನ, ವಿವಿಧ ರೀತಿಯ ಅನಿಲಗಳನ್ನ ಭೂಮಿಗೆ ತಂದು ಹಾಕುದು. ಸೊ ಹಿಂಗೆ ತಂದು ಹಾಕ್ತಾ ಸೊ ಆಸ್ ದಿ ಟೈಮ್ ಪಾಸಸ್, ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳು ಈ ಪ್ರಕ್ರಿಯೆಗಳು ನಡೀತಾ ಬಂದವು. ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಏನಾಯ್ತು, ಈ ಒಂದು ಬಿಡುಗಡೆ ಆದಂತ ಎಲ್ಲ ಅನಿಲಗಳು ಗ್ಯಾಸಸ್ ಕೂಡ ಸೊ ಹಿಂಗೆ ಏನಾದ್ರು ಗ್ರಾವಿಟಿಯಿಂದ ಸೊ ಹಿಂಗೆ ಒಂದು ಬ್ಲಾಂಕೆಟ್ ತರ ನಿರ್ಮಾಣ ಆದವು, ಒಂದು ಕವಚದ ರೀತಿ ಭೂಮಿಗೆ ನಿರ್ಮಾಣವಾದವು. ಸೊ ಈ ಕವಚವನ್ನ, ಈ ಬ್ಲಾಂಕೆಟ್ ಅನ್ನೇ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂದ್ರೆ ಏನು? ವಾಯುಮಂಡಲ. ಸೊ ಇಟ್ ಇಸ್ ಕಂಪೋಸ್ಡ್ ಆಫ್ ಗ್ಯಾಸಸ್, ಅನಿಲಗಳಿಂದ ಸಂಯೋಜನೆ ಪಟ್ಟಿರುವಂತ ಒಂದು ಇದನ್ನ ನಾವು ವಾಯುಮಂಡಲ ಅಂತ ಕರಿತೀವಿ, ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಗೊತ್ತಿದೆ ನಿಮಗೆ? ಸೊ ಇಲ್ಲಿ ಗ್ಯಾಸಸ್ ಭೂಮಿಗೆ ಹೆಂಗ್ ಬಂದವಪ್ಪ, ಬಂದು ಅನಿಲಗಳು ಭೂಮಿಗೆ ಹೆಂಗೆ ಅಂದ್ರೆ ಮಿಟಿಯೋರಾಯ್ಡ್ಸ್ ಅಂಡ್ ಕಾಮೆಟ್ಸ್ ಹಿಟ್ ಮಾಡಿ ಬಂದು ಹೊರಗೆ ಬಿದ್ದು. ಸೊ ಬೈ ದ ವೇ ಏನಾಯ್ತು, ಈ ಗ್ಯಾಸಸ್ ಎಲ್ಲ ರಿಲೀಸ್ ಆಗಿ ಸೊ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ಗ್ರಾವಿಟಿಗೆ ಒಳಪಟ್ಟು ನಿರ್ಮಾಣ ಆಯಿತು. ಅರ್ಥ ಆಯ್ತಾ? ಯಾರು ಗೊತ್ತಾಗಿಲ್ಲ? ಎಲ್ಲರಿಗೂ ಗೊತ್ತಾಯ್ತು. ಸೊ ಇವಾಗ ಈ ಒಂದು ವಾಯುಮಂಡಲ ಅನ್ನುವಂಥದ್ದು ಎಲ್ಲಿವರೆಗೂ ಇದೆಯಪ್ಪ, ಎಲ್ಲಿವರೆಗೂ ಇದೆ ಭೂಮಿಯಿಂದ, ಅರ್ತ್ ಸರ್ಫೇಸ್ ಇಂದ ಎಲ್ಲಿವರೆಗೂ ಇದೆ ಅಟ್ಮಾಸ್ಫಿಯರ್ ಅನ್ನುವಂಥದ್ದು? ಸೊ ಅಪ್ ಟು 36,000 ಕಿಲೋಮೀಟರ್ಸ್. ಸೊ ಅಪ್ ಟು 36,000 ಕಿಲೋಮೀಟರ್ಸ್ ವರೆಗೂ ನಮ್ಮ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ಇದೆ. ಅರ್ಥ ಆಯ್ತಾ? ವಾಯುಮಂಡಲ ಅನ್ನುವಂಥದ್ದು 36,000 ಕಿಲೋಮೀಟರ್ ವರೆಗೂ ಕೂಡ ಭೂಮಿಯಿಂದ ವ್ಯಾಪಕವಾಗಿ ಹಬ್ಕೊಂಡಿದೆ. ಸೊ ಇದರಲ್ಲಿ ಪ್ರಮುಖವಾಗಿ ಸೊ ಯಾಕೆ 36,000 ಕಿಲೋಮೀಟರ್ ಅಂತ ಹೇಳ್ತೀವಿ ಅಂದ್ರೆ ಭೂಮಿಯ ಗುರುತ್ವ, ಸೊ ಗ್ರಾವಿಟಿ ಆಫ್ ದಿ ಅರ್ತ್ ಓಕೆ ಸೊ ಈಸ್ ಸ್ಪ್ರೆಡ್ ಫ್ರಮ್ ಅರ್ತ್ ಸರ್ಫೇಸ್ ಟು 36,000 ಕಿಲೋಮೀಟರ್ಸ್ ಅಲ್ಲಿವರೆಗೂ ಕೂಡ ಈ ಒಂದು ಭೂಮಿಯ ಒಂದು ಗುರುತ್ವ ಅನ್ನೋದು ವಿಸ್ತಾರವಾಗಿ ಹಾಕೊಂಡಿದೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಏನಾಗಿದೆ, ಹಿಡಿದುಕೊಳ್ಳುವಂತ ಶಕ್ತಿ ಇದೆ. ಸೊ ಗುರುತ್ವ ಅನ್ನೋದು ಅಲ್ಲಿವರೆಗೂ ಇರೋ ಕಾರಣ ಅನಿಲಗಳು ಅಲ್ಲಿವರೆಗೂ ಕೂಡ ಇದಾವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ಅರ್ಥ ಆಗಬೇಕು. ಸೊ ಯಾಕೆ ಅಂದ್ರೆ ಗ್ರಾವಿಟಿ ಅನ್ನುವಂಥದ್ದು ಏನಾಗಿದೆ, ಅರ್ತ್ ಸರ್ಫೇಸ್ ಇಂದ ಮೇಲೆ ಹೋಗ್ತಾ ಏನಾಗುತ್ತಪ್ಪ, ಮೇಲೆ ಹೋಗ್ತಾ ಆಸ್ ದಿ ಆಲ್ಟಿಟ್ಯೂಡ್ ಇನ್ಕ್ರೀಸಸ್ ದಿ ಗ್ರಾವಿಟಿ ವಿಲ್ ಗೋಯಿಂಗ್ ಟು ಡಿಕ್ರೀಸ್ ಅಲ್ವಾ, ಕಡಿಮೆ ಆಗ್ತಾ ಹೋಗುತ್ತೆ. ಎತ್ತರ ಹೆಚ್ಚಾದಂತೆ ಗುರುತ್ವ ಅನ್ನೋದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಒಂದು ವಸ್ತುವಿನ ನಾವು ದೂರ ಹೋಗ್ತಾ ಇದೆಯಲ್ವಾ, ಅದರ ಎಳೆಯುವ ಶಕ್ತಿ ಕಡಿಮೆ ಆಗುತ್ತಲ್ವಾ. ಸೊ ಹಂಗಾಗಿ ಗ್ಯಾಸಸ್ ಅನ್ನುವಂಥದ್ದು ತುಂಬಾ ಥಿಕ್ ಅಥವಾ ಡೆನ್ಸ್ ಆಗಿ ಇಲ್ಲಿ ಆಯ್ತಾ, ತುಂಬಾ ಸಾಂದ್ರವಾಗಿ, ತುಂಬಾ ಮಂದವಾಗಿ ಇದಾವೆ ಎಲ್ಲಿ, ಭೂಮಿಯ ಒಂದು ಕವಚದ ಭಾಗದಲ್ಲಿ. ಭೂಮಿಯ ಕವಚ ಅಂದ್ರೆ ಸೊ ಒಂದು ಅರ್ತ್ ಸರ್ಫೇಸ್ ನ ನಿಯರ್ ಬೈ ಏನಿದೆ, ತುಂಬಾ ಜಾಸ್ತಿ ಡೆನ್ಸ್ ಗ್ಯಾಸಸ್ ಗಳಿದಾವೆ. ಆಮೇಲೆ ಮೇಲೆ ಹೋಗ್ತಾ ಲೈಟ್ ಆಗಿ ಗ್ಯಾಸಸ್ ಅನಿಲಗಳು ವಿರಳವಾಗಿ ಏನಾಗಿದೆ, ಪ್ಯಾಕ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಇದು ಕೂಡ ಗೊತ್ತಿರಬೇಕು. ಹಿಂಗೆ ಭೂಮಿಯ ಮೇಲೆ ಆಕ್ಸಿಜನ್ ಬರಲಿಲ್ಲ, ಆಕ್ಸಿಜನ್ ಇತ್ತು, ಹೆಂಗಿತ್ತು ಅಂದ್ರೆ ಸೊ ಇದು ಬೇರೆ ಜೊತೆ ಮಿಕ್ಸ್ ಆಗಿತ್ತು. ಫ್ರೀ ಆಕ್ಸಿಜನ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಫ್ರೀ ಆಕ್ಸಿಜನ್ ಇಲ್ಲ. ಫ್ರೀ ಅಂದ್ರೆ ಏನಪ್ಪಾ, ಸ್ವತಂತ್ರವಾದಂತಹ ಆಮ್ಲಜನಕ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಬಂತು ಅಥವಾ ಕಾರ್ಬನ್ ಬಂತು, ಆದರೆ ಆಮ್ಲಜನಕ ಇಲ್ಲ. ಯಾಕಿಲ್ಲ? ಸೊ ಇದು ಬೇರೆ ಜೊತೆ ರಿಯಾಕ್ಟ್ ಆಗ್ಬಿಟ್ಟಿದೆ, ಸೊ ಅದ್ರ ಜೊತೆ ಬಾಂಡ್ ಆಗ್ಬಿಟ್ಟಿದೆ, ಅದನ್ನ ಬಿಡಿಸೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಇವಾಗ ಏನಾಯ್ತು ಅಂದ್ರೆ ಈ ಭೂಮಿ ಹಿಂಗೆ ನಿರ್ಮಾಣ ಆಗಿತ್ತು, ಇದ್ರ ಮೇಲೆ ಒಂದು ರಕ್ಷಣಾ ಕವಚ ಪ್ರೊಟೆಕ್ಟಿವ್ ಲೇಯರ್ ಅಂತ ಕೊಡ್ತಾ ಇರೋದು ಅಟ್ಮಾಸ್ಫಿಯರ್. ಸೊ ಈ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಫ್ ಗ್ಯಾಸಸ್ ಫಾರ್ಮೇಷನ್ ಆಯ್ತು ಅತ್ತಗೆ. ಸೊ ಇಲ್ಲಿ ನಿಧಾನಕ್ಕೆ ಆಯ್ತಾ ಲಕ್ಷಾಂತರ ವರ್ಷಗಳು ಕಳೆದಂತೆ, ಲ್ಯಾಕ್ಸ್ ಆಫ್ ಇಯರ್ಸ್ ಪಾಸ್ ಆದ್ಮೇಲೆ ನಿಧಾನಕ್ಕೆ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಫಾರ್ ವೆರಿ ಫಸ್ಟ್ ಟೈಮ್ ಏನಾಯ್ತಂತೆ ತೇವಾಂಶ ಕಾಣಿಸ್ಕೊಳ್ತಂತೆ. ತೇವಾಂಶ ಅಂದ್ರೆ ಏನು? ವಾಟರ್ ಕಂಟೆಂಟ್ ಇರುವಂತಹ ಒಂದು ಗ್ಯಾಸಸ್ ಅನ್ನು ನಾವೇನಂತ ಕರಿತೀವಿ? ತೇವಾಂಶವನ್ನು ಹೊಂದಿರುವಂತಹ ಒಂದು ಇದು ಗಾಳಿಗಳು ಅಂತ ಕರಿತೀವಿ. ಸೊ ಹಂಗೆ ಈ ಮಾಯಿಶ್ಚರ್ ಕಂಟೆಂಟ್ ಅನ್ನು ಹೊಂದಿರುವಂತಹ ಗ್ಯಾಸಸ್ ಕಂಡು ಬಂತು ಫಸ್ಟ್ ಟೈಮ್ ಅಟ್ಮಾಸ್ಫಿಯರ್ ಅಲ್ಲಿ. ಮಾಯಿಶ್ಚರ್ ಕಂಟೆಂಟ್ ಕಂಡು ಬಂತು ಅಟ್ಮಾಸ್ಫಿಯರ್ ಅಲ್ಲಿ, ತೇವಾಂಶ ಕಂಡು ಬಂತು. ಸೊ ಈ ತೇವಾಂಶ ಏನಾಯ್ತಂತೆ ಮೇಲೆ ಹೋಗ್ತಾ ನಿಧಾನಕ್ಕೆ ಸೊ ಮೋಡಗಳಾಗಿ ನಿರ್ಮಾಣ ಆಗುತ್ತೆ, ಕ್ಲೌಡ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ಮೋಡಗಳಾಗಿ ನಿರ್ಮಾಣ ಆಗಿ ಸೊ ನಿಧಾನಕ್ಕೆ ಏನಾಯ್ತಂತೆ ಪ್ರೆಸಿಪಿಟೇಷನ್ ಆಗುತ್ತೆ ಗೊತ್ತಲ್ಲ, ಪ್ರೆಸಿಪಿಟೇಷನ್ ಆಗಿ ಮಳೆ ಬಂತಂತೆ ಫಾರ್ ವೆರಿ ಫಸ್ಟ್ ಟೈಮ್ ಭೂಮಿಗೆ. ಸೊ ಪ್ರೆಸಿಪಿಟೇಷನ್ ಆಯ್ತು, ಮಳೆ ಬಂತು. ಓಕೆನಾ? ಇವಾಗ ಇಷ್ಟು ವರ್ಷ ಭೂಮಿಗೆ ಮಳೆ ಇಲ್ಲ, ಇತ್ತ ಮಳೆ ಎಲ್ಲಾದ್ರೂ ಬಂದಿತ್ತ ಮಳೆ ಇಲ್ಲಪ್ಪ. ಸೊ ಭೂಮಿ ಹೆಂಗಿತ್ತಂತೆ? ಸೊ ಕುದಿತಾ ಇರುವಂತಹ ಕೆಂಡ ಇದ್ದಂಗಿತ್ತಂತೆ, ಫೈರ್ ಬಾಲ್ ಇದ್ದಂಗಿತ್ತು. ಅರ್ಥ ಆಗ್ತದೆ? ಫೈರ್ ಬಾಲ್ ಅಂದ್ರೆ ಗೊತ್ತಲ್ಲ, ಬೆಂಕಿ ಚಂಡಿ ಇದ್ದಂಗಿತ್ತಂತ. ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ದೋಸೆ ಮಾಡ್ತೀರಲ್ಲ ತವ. ಸೊ ತವನ ಕುದಿಸ್ ಕಾಯಿಸ್ತಾನೇ ಇದೆ ಒಂದು 2 ಅವರ್ಸ್ ಇಂದ. ಸೊ ಅದು ಹೆಂಗಿರುತ್ತೆ? ಕೆಂಪು ಬಣ್ಣ ಟನ್ನಾಗುತ್ತೆ, ರೆಡ್ ಕಲರ್ ಟನ್ನಾಗಲ್ವಾ? ತುಂಬಾ ಹೀಟ್ ಕೊಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಹಂಗಿತ್ತಂತೆ ಭೂಮಿ. ಸೊ ಯಾವಾಗ ಫಸ್ಟ್ ಟೈಮ್ ಈ ಒಂದು ವಾಟರ್ ಡ್ರಾಪ್ಲೆಟ್ ಆಯ್ತಾ ಭೂಮಿಯ ಮೇಲೆ ಬಿತ್ತಪ್ಪ, ಈ ನೀರಿನ ಒಂದು ಕಣ, ಅವಾಗ ಸೇಮ್ ಅದೇ ತರ ನೀವು ದೋಸೆ ಇಂಚ್ ಮೇಲೆ ನೀರು ಹಾಕಲ್ವಾ, ಬುಸ್ ಅನ್ನತ್ತಲ್ಲ, ಆವಿ ಆಗುತ್ತೆ ತಾನೆ, ಮತ್ತೆ ಎಲ್ಲ ಹೋಗ್ಬಿಡುತ್ತೆ ತಾನೆ ಗ್ಯಾಸ್ ಆಗಿ. ಅದೇ ತರ ಫಸ್ಟ್ ಟೈಮ್ ಭೂಮಿಗೆ ಬಿದ್ದಾಗ ಈ ಒಂದು ವಾಟರ್ ಅನ್ನುವಂಥದ್ದು ಆ ತರ ಆಯ್ತಂತೆ. ಆ ತರ ಅರ್ಥ ಆಯ್ತಾ? ಸೊ ಹಿಂಗೆ ನಿಧಾನಕ್ಕೆ ಮಳೆ ಆಗಿ ಸೊ ಏನಾಯ್ತಂತೆ ಈ ಕ್ರೇಟರ್ಸ್ ಅಲ್ಲೆಲ್ಲ ವಾಟರ್ ತುಂಬಿಕೊಂಡು, ಕ್ರೇಟರ್ಸ್ ಅಲ್ಲಿ ನೀರು ತುಂಬಿಕೊಂಡು, ವಾಟರ್ ಕಂಟೆಂಟ್ ತುಂಬಿಕೊಂಡು ಏನಾಯ್ತಂತಪ್ಪ, ಈ ಭೂಮಿ ಕುದಿತಾ ಇರುವಂತ ಭೂಮಿಯಲ್ಲಿ ನೀರು ತುಂಬಿಕೊಂಡಿದ್ದ ಕಾರಣ ಸೊ ಇದು ಹೆಂಗ್ ಕಾಣಿಸ್ತಾ ಇತ್ತಂತೆ? ಸೂಪ್ ತರ ಕಾಣಿಸ್ತಾ ಇತ್ತಂತೆ. ಸೂಪ್ ಗೊತ್ತಲ್ವಾ ಎಲ್ಲರಿಗೂ? ಟೊಮೆಟೊ ಸೂಪ್ ಕೊಡಿಲ್ವಾ? ಬೋಂಡಾ ಸೂಪ್ ಗೊತ್ತಿಲ್ವಾ? ಸೊ ಸೂಪ್ ಅಂದ್ರೆ ಏನು? ಇಟ್ ಇಸ್ ಲೈಕ್ ಸೆಮಿ ಗ್ರೇವಿ. ಸೆಮಿ ತಾನೆ, ಫುಲ್ ವಾಟರ್ ಅಲ್ಲ. ಸೊ ಸೆಮಿ ಲಿಕ್ವಿಡ್ ತರ ಇರುತ್ತೆ ಅಲ್ವಾ? ಸ್ವಲ್ಪ ಮಂದಕ್ಕೆ ಇರುತ್ತೆ, ನೀರ್ ತರ ಇರಲ್ಲ ಅಷ್ಟೊಂದು ಲೈಟ್ ಆಗಿ, ಸ್ವಲ್ಪ ಮಂದ ಇರುತ್ತೆ. ಯಾಕಂದ್ರೆ ಉಪ್ಪು ಅಲ್ವಾ? ಸೊ ಉಪ್ಪು ಸ್ವಲ್ಪ ತರಕಾರಿಗಳು ಅದು ಇದೆಲ್ಲ ಸಾರಾಂಶ ಎಲ್ಲ ಹಾಕಿರ್ತೀವಿ, ಉಪ್ಪು ಖಾರ ಇಲ್ಲ, ಹಂಗಾಗಿ ಸ್ವಲ್ಪ ಮಂದ ಬಂದಿರುತ್ತೆ ನೀರಿಗಿಂತ ಸೂಪ್ ಅಲ್ವಾ? ಸೊ ಹಂಗೆ ಫಾರ್ ವೆರಿ ಫಸ್ಟ್ ಟೈಮ್ ಭೂಮಿಯ ಮೇಲೆ ಬಿದ್ದಂತ ಮಳೆ ಆಯ್ತಾ, ಭೂಮಿಯ ಮೇಲೆ ಬಿದ್ದಂತ ಮಳೆ ಆ ಒಂದು ನೀರೆಲ್ಲ ಈ ಹಳ್ಳ ದಿಣ್ಣೆಗಳಲ್ಲಿ ತುಂಬಿಕೊಂಡು ಸೊ ಕ್ರೇಟರ್ಸ್ ಅಲ್ಲಿ ತುಂಬಿಕೊಂಡು ಫಾರ್ ವೆರಿ ಫಸ್ಟ್ ಟೈಮ್ ಸೂಪ್ ತರ ಇತ್ತಂತೆ. ಈ ಸೂಪ್ ತರ ಇದ್ದಂತಹ ಒಂದು ಆಯ್ತಾ ಒಂದು ಇದನ್ನ ಏನಂತ ಕರೆದ್ರು ಅಂದ್ರೆ ಕೋ-ಅಸರ್ವೇಟ್ ಅಂತ ಕರೆದ್ರು. ಕೋ-ಅಸರ್ವೇಟ್. ಕನ್ನಡ ಮೀಡಿಯಂ ಅವ್ರಿಗೆ ಏನೋ ಪ್ರಾಬ್ಲಮ್ ಅಂತ ಕೇಳಬೇಕು, ಯಾಕಂದ್ರೆ ಇಂಗ್ಲಿಷ್ ನೋಟ್ ಸಿಗುತ್ತೆ, ಕನ್ನಡದಲ್ಲಿ ಸಿಗಲ್ಲ. ಅದಕ್ಕೆ ಕೋ-ಅಸರ್ವೇಟ್ ಅಂತ ಕರೆದ್ರು. ಸೊ ಕನ್ನಡದಲ್ಲಿ ಸಹವರ್ತಿ ಅಂತ ಕರಿತೀವಿ. ಸಹವರ್ತಿ. ಸರ್ ಇವಾಗ ಈ ವಾಟರ್ ವೇಪರ್ ಇನ್ಫಾರ್ಮೇಷನ್ ಆಯ್ತು, ಈ ನೀರಿನ ಒಂದು ಕಣ ಹೆಂಗ್ ನಿರ್ಮಾಣ ಆಯ್ತು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಯ್ತಪ್ಪ. ಸೊ ವಾಟ್ ಇಸ್ ದ ನೇಚರ್ ಆಫ್ ಕೆಮಿಕಲ್ಸ್? ರಿಯಾಕ್ಷನ್ ಆಗೋದು. ಸೊ ಒಂದೊಂದು ಸೇರ್ಕೊಳ್ಳೋದು. ರಾಸಾಯನಿಕಗಳ ಒಂದು ಲಕ್ಷಣ ಏನು ಅಂದ್ರೆ, ರಾಸಾಯನಿಕಗಳ ಲಕ್ಷಣ ಒಂದೊಂದು ಸೇರ್ಕೊಳ್ಳೋದು, ಒಂದೊಂದು ಸೇರ್ಕೊಂಡು ಹೊಸದಾದಂತ ಒಂದು ಹೊಸ ಪ್ರಾಡಕ್ಟ್ ಅನ್ನು ಹುಟ್ಟಾಕೋದು ಅಲ್ಲ, ಹೊಸ ಒಂದು ಗ್ಯಾಸ್ ಅನ್ನು ಹುಟ್ಟಾಕೋದು, ಹೊಸ ಒಂದು ಕೆಮಿಕಲ್ ಅನ್ನು ಅವು ನಿರ್ಮಾಣ ಮಾಡುವಂತದ್ದು ಇವುಗಳ ನೇಚರ್. ಕೆಮಿಕಲ್ಸ್ ಏನ್ ಮಾಡ್ತಾವೆ? ರಿಯಾಕ್ಟ್ ಮಾಡ್ತಾವೆ ಅಲ್ವಾ? ಸೊ ಹಂಗೆ ರಿಯಾಕ್ಷನ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಯಾವುದೋ ಒಂದು ದೊಡ್ಡ ಮಿಟಿಯೋರೈಟ್ ಒಂದು ಧೂಮಕ್ಕೆ ಉಲ್ಕೆ ಬಂತು, ಅದು ಬಿದ್ದಾಗ ಅದರಿಂದ ಫಾಸ್ಫರಸ್ ರಿಲೀಸ್ ಆಯ್ತು, ಇನ್ನೊಂದು ಬಂತು ಸಾರಜನಕ ನೈಟ್ರೋಜನ್ ತಂದಾಕ್ತು, ಇನ್ನೊಂದು ಬಂತು ಕಾರ್ಬನ್ ಅನ್ನು ತಂದಾಕ್ತು, ಇನ್ನೊಂದು ಬಂತು ಹೈಡ್ರೋಜನ್ ತಂದಾಕ್ತು. ಹಿಂಗೆ ಎಲ್ಲಾನು ಬಿಟ್ಟು ಭೂಮಿ ಮೇಲೆ ಸೊ ಎಲ್ಲ ಕೂಡ ಒಂದಕ್ಕೊಂದು ಸೇರ್ಕೊಂಡು ಹಿಂಗೆ ಹೊಸ ಗ್ಯಾಸಸ್ ಹೊಸ ಕೆಮಿಕಲ್ಸ್ ಅನ್ನು ಅರ್ಥಲ್ಲಿ ರಿಲೀಸ್ ಮಾಡ್ತಾ ಹೋದು. ಇವು ಯಾಕಪ್ಪ ವಾತಾವರಣವನ್ನು ಬಿಟ್ಟೋಗಿಲ್ಲ, ಬಂದು ಹಿಟ್ ಮಾಡಿದಾಗ ಹೊಡೆದಾಗ ಅಂದ್ರೆ ಸೊ ಡ್ಯೂ ಟು ದಿ ಗ್ರಾವಿಟಿ ಆಫ್ ದಿ ಅರ್ತ್, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಸೊ ಇವು ಯಾವ ಕೂಡ ಭೂಮಿಯ ಒಂದು ಗುರುತ್ವವನ್ನು ದಾಟಿ ಹೊರಗಡೆ ಹೋಗಲಿಲ್ಲ, ಹಾಗಾಗಿ ಇಲ್ಲೇ ಉಳ್ಕೊಂಡು. ಸರಿನಾ? ಸೊ ಇಲ್ಲಿ ಮೋಡಗಳು ನಿರ್ಮಾಣ ಆದವು, ಮಳೆ ಬಂದ್ಮೇಲೆ ಭೂಮಿ ಏನಾಯ್ತು? ಸೊ ಭೂಮಿ ಸ್ವಲ್ಪ ತಂಪಾಯ್ತು. ಅದಾದ್ಮೇಲೆ ಇಲ್ಲಿದ್ದಂತ ನೀರೆಲ್ಲ ಹಿಂಗಿತ್ತು, ಸೂಪ್ ಕುದಿತಾ ಇರುವಂತ ಸೂಪ್ ಬಾಯ್ಲ್ ಆಗ್ತಾ ಇರುವಂತ ಒಂದು ಸೂಪ್ ಇದ್ದಂಗಿತ್ತು. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ವೆರಿ ಈಸಿ, ನಾನು ಹಿಂಗೆ ಹೇಳ್ಕೊಡ್ತೀನಿ, ಎಲ್ಲ ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಹಿಂಗೆ ಕೋ-ಅಸರ್ವೇಟ್ಸ್ ಅಂತ ಕರೆದ್ವಿ ಆ ಸೂಪನ್ನ. ಸೂಪ್ ತರ ಆಯ್ತಲ್ವಾ? ಸೊ ಯಾಕಂದ್ರೆ ಮಣ್ಣಲ್ಲಿ ಏನೇ ಸಿಲಿಕಾ ಬೇರೆ ರಾಸಾಯನಿಕ ವಸ್ತುಗಳು ಕೆಮಿಕಲ್ಸ್ ಎಲ್ಲ ಇದು ಇವೆಲ್ಲ ಏನಾಗುತ್ತೆ ಮಳೆ ಬಿದ್ದಾಗ ಒಟ್ಕೊಂಡು ಹೋಗಿ ಎಲ್ಲ ಕೂಡ ಒಂದು ಕಡೆಯಲ್ಲಿ ಕ್ರೇಟರ್ ಇರುತ್ತೆ, ಅಲ್ಲಿ ಕುಳಿ ಇರುತ್ತೆ, ಅಲ್ಲಿ ತುಂಬಿಕೊಳ್ಳುತ್ತೆ ನೀರೆಲ್ಲ. ಸೊ ಹಂಗಾಗಿ ಮಣ್ಣಿನ ಸವಕಳಿಯಿಂದ ಮಣ್ಣೆಲ್ಲ ಎವಡಾಯ್ತಲ್ಲ, ಸೊ ಅದರಿಂದ ಬಂದಂತ ಎಲ್ಲ ಸಾರಾಂಶವನ್ನು ತಗೊಂಡು ಇಲ್ಲ ಹಾಕಿ ಏನದು ಈ ಸೂಪ್ ತರ ಕಾಣಿಸ್ಕೊಳ್ತಾ ಇದೆ, ಯಾಕಂದ್ರೆ ತುಂಬಾ ಬಿಸಿ ಇದೆ ಇನ್ನು. ಅರ್ಥ ಆಯ್ತಾ? ಸೊ ಹಿಂಗೆ ಇದು ನೆಕ್ಸ್ಟ್ ಎವಾಪರೇಟ್ ಆಯ್ತು, ಆವಿ ಆಯ್ತು, ಮತ್ತೆ ನೀರು, ಮತ್ತೆ ಮಳೆ ಆಯ್ತು, ಆವಿ ಆಯ್ತು, ಮತ್ತೆ ಮಳೆ ಆಯ್ತು, ಆವಿ ಆಯ್ತು, ಮತ್ತೆ ಮಳೆ ಆಯ್ತು. ಇದು ಲಕ್ಷಾಂತರ ವರ್ಷಗಳು ನಡೀತಪ್ಪ. ಅರ್ಥ ಆಯ್ತಾ? ಸೊ ಒಂದು ದಿನ 2 ದಿನ ಅಲ್ಲ, ಲ್ಯಾಕ್ಸ್ ಆಫ್ ಇಯರ್ಸ್ ಆಯ್ತು. ಸೊ ಇದಾದ್ಮೇಲೆ ಭೂಮಿ ಏನಾಯ್ತು? ಕೂಲ್ ಆಯ್ತು. ಭೂಮಿ ಕೂಲ್ ಕೃಷ್ಣ ಆಯ್ತಪ್ಪ ಭೂಮಿ. ಅರ್ಥ ಆಯ್ತಾ? ಸೊ ಈ ಕೂಲ್ ಆಗಿರುವಂತಹ ಭೂಮಿ ಮೇಲೆ ಆಯ್ತಾ ಈ ನೀರು ತುಂಬಿಕೊಳ್ತು, ಈ ನೀರಿನಲ್ಲಿ ನಿಧಾನಕ್ಕೆ ನೀರು ಕೂಲ್ ಆಯ್ತಲ್ಲ, ನೀರು ಕೂಲ್ ಆಯ್ತು. ಸೊ ಈ ನೀರಲ್ಲಿ ಎಲ್ಲ ಲವಣಾಂಶಗಳು, ಎಲ್ಲ ಸಾಲ್ಟ್ಸ್ ಅಂಡ್ ಮಿನರಲ್ಸ್ ಎಲ್ಲ ತುಂಬಿಕೊಂಡು ಏನೇನು ಲವಣಾಂಶಗಳು ನಿಜಾಂಶಗಳು ಬೇಕು ಸೊ ಎಲ್ಲವೂ ಕೂಡ ವಾಟರ್ ಬಂತು. ಯಾಕೆ ವಾಟರ್ ಫ್ಲೋ ಆಗಬೇಕಾದ್ರೆ ಎಲ್ಲ ತಗೊಂಡೋಯ್ತು ಮಣ್ಣಲ್ಲಿ ಇರುವಂತದನ್ನೆಲ್ಲ ತಗೊಂಡೋಗಿ ಈ ನೀರಲ್ಲಿ ಡೆಪಾಸಿಟ್ ಮಾಡ್ತಪ್ಪ. ಈ ನೀರಲ್ಲಿ ಅದನ್ನ ಸೇರಿಸ್ತು, ಹಂಗಾಗಿ ಸಮುದ್ರಗಳಿಗೆ ಉಪ್ಪಿನಾಂಶ ಬಂತು. ಗೊತ್ತಿದೆ ನಿಮಗೆ ಉಪ್ಪಿನಾಂಶ ಸಮುದ್ರಕ್ಕೆ ಹೆಂಗ್ ಬಂತು? ನದಿಗಳಿಂದ ಬಂತು ಅಂತ ಹೇಳ್ತಾರೆ, ಗೊತ್ತಿಲ್ವಾ ನಿಮಗೆ? ಸೊ ಹಂಗೆ ಇಲ್ಲಿ ಬಂತಲ್ವಾ? ಸೊ ಇದ್ರಲ್ಲಿ ಏನಿದೆ? ಫಸ್ಟ್ ನ್ಯೂಟ್ರಿಯೆಂಟ್ಸ್ ಇದೆ, ಹೆಚ್ಚು ಸಾಲ್ಟ್ಸ್ ಇದೆ, ಮಿನರಲ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಂಗಾಗಿ ಆ ಭೂಮಿಯ ಮೇಲೆ ನಿಧಾನಕ್ಕೆ ಈ ಒಂದು ತಂಪಾದ ನೀರು ಕಂಡು ಬಂತು, ಕೂಲ್ ಆಗಿ ಭೂಮಿ ಕೂಲ್ ಆಯ್ತು. ಸೊ ಅಟ್ಮಾಸ್ಫಿಯರ್ ಇದೆ. ಸೊ ಡಯೋನಲ್ ಟೆಂಪರೇಚರ್ ತುಂಬಾ ಡಿಫರೆನ್ಸ್ ಆಗುತ್ತೆ ಬಿಡಲಿಲ್ಲ. ಇದು ಡಯೋನಲ್ ಟೆಂಪರೇಚರ್ ಅಂದ್ರೆ ಏನು? ದೈನಂದಿಕ ತಾಪಮಾನ. ಅಂದ್ರೆ ಬೆಳಗ್ಗೆ 100 ಡಿಗ್ರಿ ಸೆಲ್ಸಿಯಸ್ ಇದ್ದು ನೈಟ್ ಏನಾಗುತ್ತೆ -300 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇಲ್ಲ. ಹಂಗೋದ್ರೆ ಯಾರು ಬದುಕೋಕ್ಕಾಗಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು 2, 3 ಇಲ್ಲ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೇ ಟೈಮ್ ಒಂದು 30 ಡಿಗ್ರಿ ಸೆಲ್ಸಿಯಸ್ ಅನ್ಕೊಂಡು 30 ಡಿಗ್ರಿ ತಾಪಮಾನ ಭೂಮಿಯಲ್ಲಿ ಅಥವಾ ಬೆಂಗಳೂರಲ್ಲಿ. ನೈಟ್ ಎಷ್ಟಾಗಬಹುದು? ಒಂದು 25 ರಿಂದ 20 ಬರ್ಬೋದಪ್ಪ ಅಷ್ಟೇ. ಸೊ -20 ಹೋಗುತ್ತಾ? ಹೋಗಲ್ಲ. ಸೊ ಇದನ್ನ ಯಾರು ಕಾಪಾಡ್ತಾ ಇದ್ದಾರೆ? ನಮ್ಮ ವಾಯುಮಂಡಲ ಈ ಒಂದು ಟೆಂಪರೇಚರ್ ಕೂಡ ಕಾಪಾಡ್ತಾ ಇದೆ ಅಲ್ವಾ? ಕಾಪಾಡ್ತಾ ಇದೆಯಾ ಇಲ್ವಾ? ಓಕೆ ಸರ್, ಇಷ್ಟು ಈ ಕಥೆನ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಪಾಸ್ ಮಾಡಿ. ಇದು ಬೇಕು ನಮಗೆ, ಇದು ಬೇಕಪ್ಪ, ಇದು ಬೇಕು. ಇದನ್ನ ರಬ್ ಮಾಡಲ್ಲ, ನಾನು ರಬ್ ಮಾಡಲ್ಲ. ಓಕೆ, ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸರ್ ಸನ್ ಯಾವಾಗ ಸೂರ್ಯ ಯಾವಾಗ ಹುಟ್ಟಿದಪ್ಪ? ಸೂರ್ಯ ಮತ್ತು ಭೂಮಿ ಯಾವಾಗ ಹುಟ್ಟಿದ್ರಪ್ಪ? ಯೂನಿವರ್ಸ್ ಅನ್ನುವಂಥದ್ದು ಏನೋ 13.6 ಬಿಲಿಯನ್ ಇಯರ್ಸ್ ಬಿಗ್ ಬ್ಯಾಂಗ್ ಥಿಯರಿ ಹೇಳಿದ್ರು, ಒಪ್ಕೊಂಡು ನಾವೆಲ್ಲರೂ ಕೂಡ ಜಾರ್ಜ್ ಸೆಮೆಟ್ ಅವರು ಹೇಳಿದ್ರು ಅಷ್ಟು ವರ್ಷಗಳಿಂದ ಆಯ್ತು ಅಂತ ಎಲ್ಲರೂ ಒಪ್ಕೊಂಡಿದ್ವಿ. ನಮ್ಮ ಸೂರ್ಯ ಸನ್ ಮತ್ತೆ ಅವನ ಫ್ಯಾಮಿಲಿ ಆಗುವಂತ ಎಲ್ಲ ಪ್ಲಾನೆಟ್ಸ್ ಗೊತ್ತಲ್ವಾ? ಸೊ ನಾನು ತೋರಿಸಿದ ಅವನ ಫ್ಯಾಮಿಲಿ ಯಾವಾಗಪ್ಪ ಆರಿಜಿನೇಟ್ ಅಥವಾ ಎವಲ್ಯೂಷನ್ ಆಗು? ಗೊತ್ತಿಲ್ವಾ ಯಾರಿಗೂ?
ಓಕೆ ಸರ್, ಇಲ್ಲಿ ನೋಡಿ. ಸೊ 4.6 ಬಿಲಿಯನ್ ಇಯರ್ಸ್ ಇದು 4.6 ಶತಕೋಟಿ ವರ್ಷಗಳ ಹಿಂದೆ. ತುಂಬಾ ಇಂಪಾರ್ಟೆಂಟ್ ಇದು. 4.6 ಬಿಲಿಯನ್ ಇಯರ್ಸ್ 4.6 ಶತಕೋಟಿ ವರ್ಷಗಳ ಹಿಂದೆ, ಆಯ್ತಾ, ಅವರ್ ಸೋಲಾರ್ ಸಿಸ್ಟಮ್ ವಾಸ್ ಫಾರ್ಮ್ಡ್. ನಮ್ಮ ಸೌರಮಂಡಲ 4.6 ಶತಕೋಟಿ ವರ್ಷಗಳ ಹಿಂದೆ ನಿರ್ಮಾಣ ಆಯಿತು. ಸೌರಮಂಡಲ ಅಂದ್ರೆ ಏನು? ಸನ್ ಅಂಡ್ ಇಟ್ಸ್ ಫ್ಯಾಮಿಲಿ, ಸೂರ್ಯ ಮತ್ತು ಅವನ ಪರಿವಾರ. ಸೊ ಸಂಪೂರ್ಣವಾಗಿ ನಿರ್ಮಾಣ ಆಗಿದ್ದಾಗ ಅಂದ್ರೆ 4.6 ಶತಕೋಟಿ ವರ್ಷಗಳ ಹಿಂದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಟೈಮ್ ಲೈನ್ ನೆನ್ಪಿಟ್ಕೊಳ್ಳಿ. ಟೈಮ್ ಲೈನ್ ಇಂಪಾರ್ಟೆಂಟ್. ಯಾವಾಗ ಫಾರ್ಮೇಷನ್ ಆಯ್ತು ಅಂದ್ರೆ 4.6 ಬಿಲಿಯನ್ ಇಯರ್ಸ್. ಓಕೆನಾ? ಇಲ್ಲಿ ನೋಡಿ, ಇವಾಗ ಈ ಕತೆ ಸೂರ್ಯ ಹುಟ್ಟದ, ಭೂಮಿ ಹುಟ್ಟು. ಸೊ ಎಲ್ಲ ನಿಧಾನಕ್ಕೆ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿ ವಾಯುಮಂಡಲ ಬಂದಿದೆ, ಅಟ್ಮಾಸ್ಫಿಯರ್ ಬಂತು, ವಾಟರ್ ಬಂತು, ಭೂಮಿಗೆ ವಾಟರ್ ಬಂತು, ವಾಟರ್ ಕೂಲ್ ಆಯಿತು. ಸೊ ಎಲ್ಲ ರೀತಿಯಾದಂತಹ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಮೇಂಟೈನ್ ಆಗುವಂತ ಒಂದು ಇದು ಕೂಡ ಇಲ್ಲ ಆಯಿತು. ಅರ್ಥ ಆಗ್ತಾ ಇದೆಯಾ? ತಾಪಮಾನ ವ್ಯತ್ಯಾಸ ಆಗ್ತಾ ಇಲ್ಲ. ದೈನಂದಿನ ತಾಪಮಾನ ಅಂದ್ರೆ ರಾತ್ರಿ ಮೈನಸ್ ಡಿಗ್ರಿ ಹೋಗೋದು, ನೈಟ್ ಪ್ಲಸ್ ಡಿಗ್ರಿ ಬರೋದು, ಹಂಗಾಗ್ತಾ ಇಲ್ಲ. ಸೊ ಒಂದು ನಿರ್ದಿಷ್ಟವಾದ ತಾಪಮಾನ ಇದೆ. ಸೊ ಎಲ್ಲವೂ ಕೂಡ, ಎಲ್ಲ ಫ್ಯಾಕ್ಟರ್ಸ್ ಕೂಡ ಇಲ್ಲಿ ಲೈಫ್ ಅನ್ನುವಂಥದ್ದು ಆರಿಜಿನ್ ಆಗೋದಕ್ಕೆ ಹೆಲ್ಪ್ ಮಾಡ್ಕೊಟ್ಟು, ಅದ್ರ ಜೊತೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೆಮಿಕಲ್ಸ್ ಅನ್ನುವಂಥದ್ದು ಅರ್ಥ ಮೇಲೆ ಮೊಟ್ಟ ಮೊದಲ ಬಾರಿಗೆ ಫ್ರೀ ಆಗಿ ಬಂದು. ಸೊ ಯಾವ ಅಂತ ಹೇಳ್ತಾರೆ, ಆಯ್ತಾ, ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಸೊ ಈ ಒಂದು ಕೆಮಿಕಲ್ಸ್ ಬಂದಿದ್ದಕ್ಕೆ ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ಈ ನೈಟ್ರೋಜನ್ ಇದೆ ನೋಡಿ, ನೈಟ್ರೋಜನ್ ಇದೆ. ಸೊ ನಿಮ್ಮ ಜೆನೆಟಿಕ್ ಮಟೀರಿಯಲ್, ಅನುವಂಶಿಕ ವಸ್ತು ಇದೆ ನಿಮ್ಮೆಲ್ಲರಲ್ಲೂ ಕೂಡ. ಏನು ಅನುವಂಶಿಕ ವಸ್ತು ಇದೆ? ಕ್ರೋಮೋಸೋಮ್ ಅಂತ ಬರುತ್ತೆ, ವರ್ಣತಂತುಗಳು ನೆಕ್ಸ್ಟ್ ಮಾತಾಡ್ತೀವಿ. ಆ ಕ್ರೋಮೋಸೋಮ್ ಒಳಗಡೆ ನಿಮಗೆ ಜೀನ್ಸ್ ಮತ್ತೆ ಡಿಎನ್ಎ, ಜೀನ್ಸ್ ಇದೆ, ಡಿಎನ್ಎ ಇದೆ. ಎಲ್ಲಿದೆ? ನಿಮ್ಮ ವರ್ಣತಂತುಗಳ ಕ್ರೋಮೋಸೋಮ್ಗಳ ಒಳಗಡೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಒಂದು ವರ್ಣತಂತುಗಳು ಅಥವಾ ನಿಮ್ಮ ಜೆನೆಟಿಕ್ ಮಟೀರಿಯಲ್, ಅನುವಂಶಿಕ ವಸ್ತು, ಆಯ್ತಾ, ಕ್ರೋಮೋಸೋಮ್ಸ್ ಆಗಿರ್ಬೋದು, ಜೆನೆಟಿಕ್ ಮಟೀರಿಯಲ್ ಎಲ್ಲ ಒಂದೇ. ಕ್ರೋಮೋಸೋಮ್ಸ್ ಕೂಡ ಅದು ನಿಮ್ಮ ಜೆನೆಟಿಕಲ್ ಇನ್ಫಾರ್ಮೇಷನ್ ಕ್ಯಾರಿ ಮಾಡುತ್ತೆ ಜನರೇಷನ್ ಟು ಜನರೇಷನ್. ಓಕೆನಾ? ಸೊ ಇಲ್ಲಿ ನಿಮ್ಮ ಜೆನೆಟಿಕ್ ಮಟೀರಿಯಲ್ ಅನ್ನುವಂಥದ್ದು ಯಾವುದರಿಂದ ನಿರ್ಮಾಣ ಆಯ್ತಪ್ಪ, ಯಾವುದರಿಂದ ಫಾರ್ಮೇಷನ್ ಆಯಿತು ಅನುವಂಶಿಕ ವಸ್ತು ಅಂತ ನಿಮ್ದು ಗೊತ್ತಿದೆ? ಪ್ರೋಟೀನ್ ಇಂದ. ಸೊ ಇಟ್ ಇಸ್ ಮೇಡ್ ಆಫ್ ಪ್ರೋಟೀನ್ಸ್ ಅಲ್ವಾ? ಪ್ರೋಟೀನ್ಸ್ ಅಥವಾ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೀವಿ, ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇವುಗಳಿಂದ ನಿರ್ಮಾಣ ಆಗುವಂಥದ್ದು ಅನುವಂಶಿಕ ವಸ್ತು. ನ್ಯೂಕ್ಲಿಕ್ ಆಮ್ಲಗಳು ಕೇಳಿಲ್ವಾ ನೀವು? ನ್ಯೂಕ್ಲಿಕ್ ಆಮ್ಲಗಳ ಹೆಸರು ಕೇಳಿಲ್ವಾ? ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪ್ರೋಟೀನ್ಸ್ ಕೇಳಿಲ್ವಾ? ಪ್ರೋಟೀನ್ ಅನ್ನುವಂಥ ಪದನ ಕೇಳಿಲ್ವಾ ನೀವು? ಕೇಳಿದಿರಾ? ಸೊ ಇಲ್ಲಿ ಪ್ರೋಟೀನ್ ಅಂದ್ರೆ ಏನು ಅಂದ್ರೆ ಒನ್ ಪ್ರೋಟೀನ್ ಇಸ್ ಈಕ್ವಲ್ ಟು 20 ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್ಗಳು ಸೇರ್ಕೊಂಡ್ರೆ ಒಂದು ಪ್ರೋಟೀನ್. ಅಂದ್ರೆ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ನೈಟ್ರೋಜನ್ ಬೇಸಿಸ್ ಡೆವಲಪ್, ನೈಟ್ರೋಜನ್ ಇಂದ ನಿರ್ಮಾಣ ಆಗುವಂಥವು. ನೈಟ್ರೋಜನ್ ನಾವು -NH2 ಅಂದ್ರೆ ಅಮೈನ್ ಅಂತ ಕರಿತೀವಿ, ಗೊತ್ತಲ್ಲ ಕೆಮಿಸ್ಟ್ರಿಯಲ್ಲಿ, -NH2. ಸೊ ಇಲ್ಲಿ ಸಾರಜನಕ ಇದೆ, ಇದ್ರ ಜೊತೆ ಹೈಡ್ರೋಜನ್ ಸೇರ್ಕೊಳ್ಳುತ್ತೆ. ಸೊ ಹಿಂಗೆ ಇಂಥ 20 ಅಮೈನೋ ಆಮ್ಲಗಳು, ಇದನ್ನ ಅಮೈನೋ ಆಸಿಡ್ ಅಂತ ಕರಿತೀವಿ. ಅಮೈನೋ ಆಸಿಡ್ ಇಂಥ 20 ಸೇರ್ಕೊಂಡ್ರೆ ಒಂದು ಪ್ರೋಟೀನ್. ಸೊ ಇವೆಲ್ಲ ಎಕ್ಸಾಂಪಲ್ ಏನು ಕೇಳಲ್ಲ, ಬಟ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು, ಪ್ರೋಟೀನ್ ಅಂದ್ರೆ ಏನು, ಪ್ರೋಟೀನ್ ಇಂದ ಚಿಕ್ಕದ ಅಮೈನೋ ಆಸಿಡ್. ಅರ್ಥ ಆಯ್ತಾ? ಅಮೈನೋ ಆಸಿಡ್ಸ್ ಮೇಡ್ ಬೈ ನೈಟ್ರೋಜನ್. ನೈಟ್ರೋಜನ್ ಇಂದ ಅಮೈನೋ ಆಮ್ಲಗಳು ನಿರ್ಮಾಣ ಆಗುತ್ತವೆ, ಸಾರಜನಕದಿಂದ ಅಮೈನೋ ಆಮ್ಲಗಳು, ಅಮೈನೋ ಆಸಿಡ್ಸ್ ಫಾರ್ಮೇಷನ್ ಆಗ್ತವೆ. ಈ ಅಮೈನೋ ಆಸಿಡ್ಗಳು ಒಟ್ಟಾರೆಯಾಗಿ ಗ್ರೂಪ್ ಆದ್ರೆ ಸೊ ಒಂದು 20 ಸೇರ್ಕೊಂಡ್ರೆ ಒಂದನ್ನ ಪ್ರೋಟೀನ್ ಅಂತ ಕರಿತೀವಿ, ಒಂದು ಪ್ರೋಟೀನ್ ಅಂತ ಕರಿತೀವಿ. ಯಾರು ಅರ್ಥ ಆಗಿಲ್ಲ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಸೊ ಒಂದು ಪ್ರೋಟೀನ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬೇಕು, ಪ್ರೋಟೀನ್ ಅನ್ನುವಂಥ ಫಾರ್ಮೇಷನ್ ಆಯಿತು. ಹೆಂಗ್ ಫಾರ್ಮೇಷನ್ ಆಯಿತು? ಅಮೈನೋ ಆಮ್ಲಗಳಿಂದ, ಅಮೈನೋ ಆಸಿಡ್ಸ್ ಇಂದ ಫಾರ್ಮೇಷನ್ ಆಯಿತು ಪ್ರೋಟೀನ್. ಅಮೈನೋ ಆಸಿಡ್ಸ್ ಎಲ್ಲಿ ಬಂತು? ನೈಟ್ರೋಜನ್ ಇಂದ. ನೈಟ್ರೋಜನ್ ಇದೆಲ್ಲ ಅರ್ಥದಲ್ಲಿ. ಸೊ ನೈಟ್ರೋಜನ್ ಇತ್ತು, ಅದಕ್ಕೆ ಅಮೈನೋ ಆಮ್ಲಗಳು ಬಂದವು, ಅಮೈನೋ ಆಮ್ಲಗಳಿಂದ ಪ್ರೋಟೀನ್ ನಿರ್ಮಾಣ ಆಯಿತು. ಗೊತ್ತಿರಬೇಕಲ್ಲ. ಈ ಒಂದು ಪ್ರೋಟೀನ್ ಮೊಟ್ಟ ಮೊದಲ ಬಾರಿಗೆ ಫಾರ್ ವೆರಿ ಫಸ್ಟ್ ಟೈಮ್ ಒಂದು ಪ್ರೋಟೀನ್ ಅನ್ನುವಂಥ ಎವಲ್ಯೂಷನ್ ಆಯಿತು. ಎಲ್ಲಿ? ಈ ನೀರಲ್ಲಿ, ಈ ವಾಟರ್ ಅಲ್ಲಿ ಒಂದು ಪ್ರೋಟೀನ್ ಅನ್ನುವಂಥದ್ದು ಫಾರ್ ವೆರಿ ಫಸ್ಟ್ ಟೈಮ್ ಫಾರ್ಮೇಷನ್ ಆಯಿತು, ನಿರ್ಮಾಣ ಆಯಿತು. ಹೆಂಗ್ ನಿರ್ಮಾಣ ಆಯಿತು? ಭೂಮಿಯ ವಾತಾವರಣದಲ್ಲಿ ಸಾರಜನಕ ಇದೆ, ನೈಟ್ರೋಜನ್ ಇದೆ. ಈ ನೈಟ್ರೋಜನ್ ಆಯ್ತಾ, ಇದು ಹೊಡೆದ್ರೆ ಮತ್ತೆ ಇದು ನ್ಯೂಕ್ಲಿಕ್ ಆಮ್ಲಗಳಾಗಿ ಮಾರ್ಪಾಡಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೈಟ್ರೋಜನ್ ಬೇರೆ ಜೊತೆ ಸೇರ್ಕೊಂಡು ನ್ಯೂಕ್ಲಿಕ್ ಆಮ್ಲಗಳನ್ನು ನಿರ್ಮಾಣ ಮಾಡುತ್ತೆ, ಹೊಡೆದು. ಅರ್ಥ ಆಯ್ತಾ? ಈ ನ್ಯೂಕ್ಲಿಕ್ ಆಮ್ಲಗಳು 20 ಸೇರ್ಕೊಂಡ್ರೆ ಒಂದು ಪ್ರೋಟೀನ್. ಸೊ ಹಂಗೆ ಈ ಪ್ರೋಟೀನ್ ನಿರ್ಮಾಣ ಆಯಿತು, ಪ್ರೋಟೀನ್ ಫಾರ್ಮೇಷನ್ ಆಯಿತು. ಅರ್ಥ ಆಯ್ತಾ? ಸೊ ಈ ಪ್ರೋಟೀನ್ ಗೊತ್ತಿರಲಿ, ಈ ಪ್ರೋಟೀನ್ ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕವಚ ನಿರ್ಮಾಣ ಆಯಿತು, ಒಂದು ಪ್ರೊಟೆಕ್ಟಿವ್ ಲೇಯರ್ ಇದಕ್ಕೆ ಬಂತು, ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಫ್ಲೂಯಿಡ್ ಬಂತಪ್ಪ, ಒಂದು ಫ್ಲೂಯಿಡ್ ಬಂತು, ಒಂದು ದ್ರವ್ಯ ಬಂತು ಮಧ್ಯದಲ್ಲಿ. ಯಾಕೆಂದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಸಂಪರ್ಕವನ್ನು ಕಲ್ಪಿಸೋದಕ್ಕೆ, ಸೊ ಇದಕ್ಕೆ ಕನೆಕ್ಷನ್ ಅನ್ನು ಕಲ್ಪಿಸ್ಕೊಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಎರಡನ್ನು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಡೋದಕ್ಕೆ, ಕಮ್ಯುನಿಕೇಷನ್ಗೋಸ್ಕರ ಒಂದು ಫ್ಲೂಯಿಡ್ ಬಂತು. ಅರ್ಥ ಆಗ್ತಾ ಇದೆಯಾ? ಇವಾಗ ಒಂದು ಫ್ಲೂಯಿಡ್ ಏನಾಗ್ತಾ ಇದೆ, ಈ ಒಂದು ಫ್ಲೂಯಿಡ್ ಮೇಲ್ಗಡೆ ಪ್ರೋಟೀನ್ ತೇಲಾಡ್ತಾ ಇದೆ. ಆ ಫ್ಲೂಯಿಡ್ ಒಂದು ಬೌಂಡರಿ ಇದೆ. ಸೊ ಈ ರೂಮ್ ಅಂತ ಅನ್ಕೊಳ್ಳಿ, ಈ ರೂಮಲ್ಲಿ ಎಲ್ಲ ಏನಿದೆ, ಟೈಲ್ಸ್ ಹಾಕಿದ್ದಾರೆ, ಮಾರ್ಬಲ್ಸ್ ಅಲ್ವಾ? ಮಾರ್ಬಲ್ಸ್ ಮೇಲ್ಗಡೆ ನಾವು ನಿಂತ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನಾದ್ರು ಒಂದು ಫೋರ್ಸ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಏನಾದ್ರು ಆಗ್ತದೆ, ಗೋಡೆವರೆಗೂ ಹೋಗುತ್ತೆ, ಹೋಗುತ್ತಾ ಇಲ್ವಾ? ಹೆಂಗ್ ಹೋಗುತ್ತೆ ಅಂದ್ರೆ ಇಲ್ಲಿಂದ ಕನೆಕ್ಷನ್ ಇದೆ. ಕನೆಕ್ಷನ್ ಏನು? ಈ ಟೈಲ್ಸ್ ಗ್ರಾನೈಟ್ ಅಲ್ವಾ? ಸೊ ಹಂಗೆ ಇಲ್ಲಿ ಸಂಪರ್ಕ ಜಾಲವಾಗಿದೆ. ಸೊ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಲ್ವಾ ಈ ರೂಮಲ್ಲಿ, ಸೊ ಅದೇ ತರ ಇಲ್ಲಿ ಈ ಒಂದು ಪ್ರೋಟೀನ್ ಕಂಡು ಬರ್ತಾ ಇರುತ್ತೆ. ಸೊ ಈ ಒಂದು ಪ್ರೋಟೀನ್ಗೆ ಏನು ಕೋಶ ದ್ರವ್ಯ ಅನ್ನುವಂಥದ್ದು ಕೂಡ ನಿರ್ಮಾಣ ಆಗಿದೆ. ಸೊ ಇದನ್ನ ಸೈಟೋಪ್ಲಾಸಮ್ ಅಂತ ಕರಿತೀವಿ, ಫ್ಲೂಯಿಡ್ ಅನ್ನ ಸೈಟೋಪ್ಲಾಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಹೇಳ್ಕೊಡ್ತೀನಿ, ಇದೆಲ್ಲ ಬರ್ಕೋಬೇಡಿ. ಸೊ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಒಂದು ಸೆಲ್ ಮೆಂಬ್ರೇನ್ ನಿರ್ಮಾಣ ಆಯಿತು, ಸೆಲ್ ಮೆಂಬ್ರೇನ್ ಕೋಶ ಪೊರೆ ಆಯ್ತಾ, ಔಟರ್ಮೋಸ್ಟ್ ಕವರಿಂಗ್ ಆಫ್ ದಿ ಸೆಲ್, ಒಂದು ಪೊರೆ ನಿರ್ಮಾಣ ಆಯಿತು, ಒಂದು ಅನುವಂಶಿಕ ವಸ್ತು ನಿರ್ಮಾಣ ಆಯಿತು, ಒಂದು ಕೋಶ ದ್ರವ್ಯ ಏನಕ್ಕೆ ಕಮ್ಯುನಿಕೇಟ್ ಮಾಡುತ್ತೆ, ಸಂಪರ್ಕವಾಗಿ ಕೆಲಸ ಮಾಡೋದಕ್ಕೆ ಒಂದು ದ್ರವ್ಯ ನಿರ್ಮಾಣ ಆಯಿತು. ಸೊ ಹಂಗಾಗಿ ಇಲ್ಲಿ ನಿಧಾನಕ್ಕೆ ಏನಾಯಿತು ಅಂದ್ರೆ, ಸೊ ಇದಕ್ಕೆ ಜೀವ ಬಂತು, ಇದಕ್ಕೆ ಲೈಫ್ ಬಂತು. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ಲೈಫ್ ಬಂತು. ಸೊ ಇದು ಬದುಕಬೇಕು ಅಂದ್ರೆ ಇದಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕು. ಎನಿ ಲಿವಿಂಗ್ ಆರ್ಗಾನಿಸಮ್, ಯಾವುದೇ ಜೀವಿ ಆಗಲಿ ಅದು ಬದುಕಬೇಕಂದ್ರೆ ಅದಕ್ಕೆ ಆಮ್ಲಜನಕ ಬೇಕು ಅಲ್ವಾ? ಉಸಿರಾಟ ಮಾಡೋದಕ್ಕೆ ಆಮ್ಲಜನಕ ಬೇಕು. ಆದರೆ ವಾಯುಮಂಡಲ ನಿರ್ಮಾಣ ಆಗಿದೆ, ಅಟ್ಮಾಸ್ಫಿಯರ್ ಫಾರ್ಮೇಷನ್ ಆಗಿದೆ, ಆಕ್ಸಿಜನ್ ಇಲ್ಲ, ಆಮ್ಲಜನಕ ಇಲ್ಲ. ಇದು ಆಮ್ಲಜನಕ ಇಲ್ಲಪ್ಪ. ಸೊ ಹಂಗಾಗಿ ಇದು ಬದುಕಬೇಕು. ಏನ್ ಮಾಡ್ತು? ಈ ಒಂದು ವಾಟರ್ ಅಂದ್ರೆ ಗೊತ್ತಿದೆ ನಿಮಗೆ, H2O ಅಂತ. ಸೊ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇದೆ, ಕರಗಿದ ಆಮ್ಲಜನಕ ಇದೆ ನೀರಲ್ಲಿ, ಅದನ್ನ ಯೂಸ್ ಮಾಡ್ಕೊಂಡು ರೆಸ್ಪಿರೇಷನ್ ಸ್ಟಾರ್ಟ್ ಮಾಡ್ಕೊಳ್ತು. ಯಾವುದು? ಇದು ಈ ಫಸ್ಟ್ ಲೈಫ್. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಲೈಫ್ ಅನ್ನುವಂಥದ್ದು ಅಪಿಯರ್ ಆಯಿತು. ಸೊ ಈ ಫಸ್ಟ್ ಲೈಫ್ ಅನ್ನುವಂಥದ್ದು ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನು ಯೂಸ್ ಮಾಡ್ಕೊಂಡು ರೆಸ್ಪೈರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತು ಬಿಡಿ, ಓಕೆನಾ? ಆದರೆ ಫುಡ್ ಸಿಂಥಸಿಸ್ ಮಾಡಬೇಕಲ್ವಾ, ಆಗಬೇಕಲ್ವಾ, ಯಾರಾದ್ರೂ ಕುಕ್ ಮಾಡಿ ತಿನ್ನಿಸಬೇಕಲ್ವಾ? ಯಾರು ತಿನ್ನಿಸ್ತಾರೆ ಇದಕ್ಕೆ? ಅಮ್ಮ ಇದೆಯಾ? ಅಪ್ಪ ಇದೆಯಾ? ಇಲ್ಲ, ಅನಾಥ. ಅರ್ಥ ಆಗ್ತಾ ಇದೆಯಾ? ಏಲಿಯನ್ ಟು ದಿಸ್ ಪ್ಲಾನೆಟ್ ಇದು. ಸೊ ಒಂದು ಏಲಿಯನ್ ಅಂದ್ರೆ ಏನು ಗೊತ್ತಿಲ್ಲ, ಗೊತ್ತುಪಟ್ಟಿರುವಂತಹ ಜೀವಿ ಭೂಮಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದೆ. ಸೊ ಇಂಥದನ್ನು ಪೋಷಣೆ ಮಾಡಬೇಕು. ಯಾರು ಮಾಡ್ತಾರೆ? ಅದಕ್ಕೆ ದೇವರು ಏನ್ ಮಾಡಿದ್ರು ಅಂದ್ರೆ, ಪ್ಲಾನ್ ಮಾಡಿ, ಯಾರು ಇಲ್ಲ ಅಲ್ಲಿ ಪೋಷಣೆ ಮಾಡಕ್ಕೆ, ನಾನೇ ಹೋಗ್ಬೇಕು. ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಇವನಿಗೆ ಒಂದು ನೋಡಿ ಕ್ಲೋರೋಫಿಲ್ ಅನ್ನು ಕೊಟ್ಬಿಡ್ತೀನಿ, ಪತ್ರಹರಿತನ ಕೊಟ್ಬಿಡ್ತೀನಿ. ಇವನ್ ಏನ್ ಮಾಡ್ತಾನೆ ಅಂದ್ರೆ, ಕ್ಲೋರೋಫಿಲ್ ಅನ್ನು ಯೂಸ್ ಮಾಡ್ಕೊಂಡು ಸನ್ಲೈಟ್ ಹೆಂಗೂ ಬರುತ್ತೆ, ಸೊ ಅವ್ನ ಫುಡ್ ಅವನೇ ಪ್ರಿಪೇರ್ ಮಾಡ್ಕೊಳ್ತಾನೆ ಅಂತ ಹೇಳಿ ದೇವರು ಪ್ಲಾನ್ ಮಾಡಿ ಇದಕ್ಕೆ ಕ್ಲೋರೋಫಿಲ್ ಅನ್ನು ಕೊಟ್ಟರು. ಅರ್ಥ ಆಗ್ತಾ ಇದೆಯಾ? ಪತ್ರಹರಿತನ ಕೊಟ್ಟರು. ಸೊ ಇಟ್ಸ್ ಗ್ರೀನ್ ಪಿಗ್ಮೆಂಟ್. ಓಕೆ, ಸೊ ಈ ಒಂದು ಹಸಿರು ವರ್ಣಕಾಯಿ ಏನಿದೆ, ಸೊ ಕ್ಲೋರೋಫಿಲ್ ಅನ್ನುವಂಥದ್ದು ಇದು ಏನ್ ಮಾಡುತ್ತೆ ಅಂದ್ರೆ, ಆಹಾರದ ಉತ್ಪಾದನೆಯಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಿಕೊಂಡಿರುತ್ತೆ. ಸೊ ಇದಕ್ಕೆ ಏನೇನು ಮಿನರಲ್ಸ್, ಖನಿಜಾಂಶಗಳು ಬೇಕು, ಏನೇನು ರೇಷನ್ ಬೇಕಪ್ಪ, ಎಲ್ಲ ರೇಷನ್ ವಾಟರ್ ಸಿಗುತ್ತೆ, ಮಿನರಲ್ಸ್ ಎಲ್ಲ ವಾಟರ್ ಸಿಗುತ್ತೆ, ನೀರಲ್ಲೇ ಇದೆ, ಎಲ್ಲ ಖನಿಜಾಂಶಗಳನ್ನು ನೀರಿನಿಂದ ತಗೊಳ್ತು. ಹಂಗಾಗಿ ಬಿಸಿಲು ಬರ್ತಾ ಇದೆ, ಕುಕಿಂಗ್ ಗ್ಯಾಸ್ ಬೇಕಲ್ವಾ, ಅಡಿಗೆ ಮಾಡಬೇಕು ಅಂದ್ರೆ. ಸೊ ಗ್ಯಾಸ್ ಯಾರು ಗ್ಯಾಸ್ ಕೊಡ್ತಾ ಇರೋದು? ಸೂರ್ಯ. ಸೊ ಹಂಗಾಗಿ ಕಾರ್ಬನ್
ಡೈಆಕ್ಸೈಡ್ ಅಂತೂ ಇದೆ. ಇಲ್ಲಿ ನೋಡಿ ನೀವು ಕಾರ್ಬನ್ ಡೈಆಕ್ಸೈಡ್ ಇದೆ ಇದೆಯಾ, ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡು ಯಾವುದಕ್ಕೆ ಫೋಟೋಸಿಂಥಸಿಸ್ ಗೆ. ನೋಡಿ ಇಲ್ಲಿ ರೆಸ್ಪಿರೇಷನ್ ಗೂ ಫೋಟೋಸಿಂಥಸಿಸ್ ಗೂ ಡಿಫರೆನ್ಸ್ ಇದೆ ಹೇಳ್ಕೊಡ್ತೀನಿ. ಫೋಟೋಸಿಂಥಸಿಸ್ ಏನು, ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು, ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು, ಫೋಟೋ ಅಂದ್ರೆ ಏನು, ಬೆಳಕು, ಲೈಟ್ ಅಂತ, ಸಿಂಥಸಿಸ್ ಅಂದ್ರೆ ಉತ್ಪಾದನೆ, ಪ್ರೊಡಕ್ಷನ್ ಅಂತ. ಸೊ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಓಕೆ, ದಿಸ್ organisms or autotrophs will synthesize or okay manufacture their own food. ಅಲ್ವಾ, ಅವುಗಳ ಆಹಾರವನ್ನ ಸೂರ್ಯನ ಬೆಳಕಿನಲ್ಲಿ ಅವು ಉತ್ಪಾದನೆ ಮಾಡ್ಕೊಳ್ತವೆ. ಬೆಳಕಿಲ್ಲ ಅಂದ್ರೆ ಫುಡ್ ಪ್ರೊಡಕ್ಷನ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಡೆಫಿನೇಷನ್ಸ್ ಎಲ್ಲ ಹೇಳ್ಕೊಳ್ಳೋಣ, ಬಟ್ ಸ್ಟಾರ್ಟಿಂಗ್ ಅಲ್ವಾ ನೀವು ಸಬ್ಜೆಕ್ಟ್ ಇಳಿಬೇಕು. ಅದಕ್ಕೆ ನಾನು ನಿಮಗೆ ಕತೆ ತರ ಎಲ್ಲ ಹೇಳ್ತಾ ಇದ್ದೀನಿ, ಓಕೆನಾ. ಸ್ಟಾರ್ಟಿಂಗ್ ನಾನು ಟೆಕ್ನಿಕಲ್ ಟರ್ಮಿನಾಲಜಿ ಇಟ್ಕೊಂಡ್ರೆ ಬೋರ್ಡ್ ಬಿಡುತ್ತೆ. ಸೊ ಬಯಾಲಜಿನ ಬೋರ್ಡ್ ಎಲ್ಲ ಪ್ರಾಮಿಸ್ ಮಾಡಿದ್ದೀನಿ. ಸೊ ನೀಟಾಗಿ ನೀವೇ 4 ಜನ ಕೇಳ್ಕೊಡ್ಬೇಕು, ಆಲ್ರೆಡಿ ರೆಡಿ ಮಾಡ್ತೀನಿ ನಾನು ಇರುವಂತ ಕಡಿಮೆ ಟೈಮಲ್ಲಿ ಆಗಿ. ಸೊ ಪಾಪ ಕೊಟ್ಟಿದ್ದಾರೆ ಒಳ್ಳೆ ಟೈಮ್ ಮಾಡೋಣ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಕ್ಲೋರೋಫಿಲ್ ಬಂತು, ಪತ್ರ ಬಂತು. ಸೊ ಹಾಗಾಗಿ ಇದಕ್ಕೆ ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ಕೊಳ್ಳುವಂತ ಶಕ್ತಿಯನ್ನು ದೇವರು ಕೊಟ್ಟರು. ಸೊ ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಡು ಇಟ್ಸ್ ಓನ್ ಪ್ರಿಪರೇಷನ್ ಆಫ್ ಫುಡ್ ಅಲ್ವಾ. ಸೊ ಓನ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳುವಂತ ಒಂದು ಶಕ್ತಿಯನ್ನು ಕೊಟ್ಟರು ದೇವರು. ಸೊ ಹಾಗಾಗಿ ಇದನ್ನ ಆಟೋಟ್ರೋಪ್ ಅಂತ ಕರೆದು. ಸೊ ಇದು ಯಾವುದೇ ಅದರ್ ಬೇರೆ ಆರ್ಗಾನಿಸಮ್ ಮೇಲೆ, ಬೇರೆ ಒಂದು ಜೀವಿ ಮೇಲೆ ಆಧಾರವಾಗಿಲ್ಲ, ಡಿಪೆಂಡ್ ಆಗದೆ ತನ್ನ ಫುಡ್ ತಾನೇ ಪ್ರಿಪೇರ್ ಮಾಡ್ಕೊಳ್ಳುವಂತ ಶಕ್ತಿಯನ್ನು ಪಡ್ಕೊಳ್ತು ಅಲ್ವಾ. ಸೊ ಹಾಗಾಗಿ ಇದನ್ನ ನಾವೇನಂತ ಕರೀಬಹುದು, ಆಟೋಟ್ರೋಪ್, ಸ್ವಪೋಷಿತ ಜೀವಿ. ಸ್ವಪೋಷಿತ, ತನ್ನ ತಾನು ನರಿಶ್ಮೆಂಟ್ ಮಾಡ್ಕೊಳ್ಳುತ್ತೆ, ತನ್ನ ತಾನು ಪೋಷಣೆ ಮಾಡ್ಕೊಳ್ಳುತ್ತೆ. ಸೊ ಇದು ಯಾವ ಜೀವಿ ಅಂತ ಕೇಳ್ತಾರೆ. ಫಸ್ಟ್ ಟೈಮ್ ಭೂಮಿಯ ಮೇಲೆ ಕಂಡು ಬಂದಂತ ಜೀವಿ ಯಾವುದು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಯಾವ್ದಪ್ಪ, ಯಾವುದು, ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ, ಇದಕ್ಕೆ ಎಷ್ಟು ಹೆಸರಿದೆ ನೋಡ್ಕೊಳ್ಳಿ. ಸೈನೋಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಆರ್ಕಿ ಅಂದ್ರೆ ಗೊತ್ತಲ್ಲ, ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಇದೆ, ASI ಗೊತ್ತಿಲ್ವಾ ನಿಮಗೆ. ಸೊ ಲಾರ್ಡ್ ಕರ್ಜನ್ ತಾನೆ, 1904 ಅಲ್ಲಿ ಲಾರ್ಡ್ ಕರ್ಜನ್ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಬರ್ದಲ್ಲಿ ಮಾಡ್ತಾನೆ. ಸೊ ಆರ್ಕಿಯಾಲಜಿ, ಆರ್ಕಿ ಅಂದ್ರೆ ಏನು, ಪ್ರಾಚೀನ ಶಾಸ್ತ್ರ ತಾನೆ ಆರ್ಕಿಯಾಲಜಿ ಅಂದ್ರೆ. ಸೊ ಹಂಗೆ ಪ್ರಾಚೀನವಾದಂತ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಆರ್ಕಿ ಅಂದ್ರೆ ಏನು, ಪ್ರಾಚೀನ ಅಂತ. ಆರ್ಕಿಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಆಯ್ತಾ, ಅಥವಾ ಯು ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಯು ಬ್ಯಾಕ್ಟೀರಿಯಾ ನೋಡಿ, ಎಲ್ಲ ಹೆಸರು ನೆನಪಿಟ್ಕೋಬೇಕು. ಆರ್ಕಿಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಆಯ್ತಾ, 3 ಹೆಸರಿಂದ ಕರಿತೀವಿ ಅದನ್ನ. ಆಮೇಲೆ ಇವುಗಳನ್ನ, ಈ ತರ ಜೀವಿಗಳನ್ನ ಪ್ರೋಟೋಬಯಾಂಟ್ಗಳು ಅಂತ ಕರಿತೀವಿ. ಪ್ರೋಟೋಬಯಾಂಟ್ಸ್, ಪ್ರೋ ಅಂದ್ರೆ ಏನು, ಫಸ್ಟ್ ಅಂತ, ಫಸ್ಟ್ ಮೊದಲ ಅಂತ. ಸೊ ಕನ್ನಡದಲ್ಲಿ ಆದಿ ಜೀವಿಗಳು ಅಂತ ಕರಿತೀವಿ ಇವುಗಳನ್ನ. ಆದಿ ಜೀವಿಗಳು ಅರ್ಥ ಆಗ್ತಾ ಇದೆಯಾ. ಆದಿ ಜೀವಿಗಳು ಅಂದ್ರೆ ಪ್ರೋಟೋಬಯಾಂಟ್ಸ್ ಅಂದ್ರೆ ಅದೇ, ಸೈನೋಬ್ಯಾಕ್ಟೀರಿಯಾ ಅಂದ್ರೆ ಕೂಡ ಫಸ್ಟ್ ಅದೇ, ಆರ್ಕಿಬ್ಯಾಕ್ಟೀರಿಯಾ ಅಂದ್ರೆ ಅದೇ, ಯು ಬ್ಯಾಕ್ಟೀರಿಯಾ ಅಂದ್ರೆ ಕೂಡ ಅದೇ. ಅರ್ಥ ಆಗ್ತಾ ಇದೆಯಾ. ಸೊ ಇಷ್ಟು ಹೆಸರುಗಳಿಂದ ನಾವು ಕರಿಬಹುದು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡಿ ಸರ್ ಅಂದ್ರೆ. ಸೊ ಎಕ್ಸಾಂಪಲ್, ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಹಾಕೊಳ್ಳಿ. ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲಗಳು. ನೀಲಿ ಮತ್ತು ಹಸಿರು ಶೈವಲಗಳು ಪ್ರೋಟೋಬಯಾಂಟ್ಸ್ ಆದಿ ಜೀವಿಗಳಿಗೆ ಉದಾಹರಣೆ ಏನು ಅಂದ್ರೆ ನೀಲಿ ಹಸಿರು ಶೈವಲಗಳು. ಬರ್ಕೋಬೇಕು, ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಲ್ವಾ ಯಾರು, ಬರ್ಕೊಳ್ಳಲ್ವಾ ನೋಟ್ಸ್ ಬರ್ಬೇಕು. ಮತ್ತೆ ನಮ್ಮ ಮೇಷನ್ ಅಂತ ಡಿಟೆಕ್ಟ್ ಮಾಡಲ್ಲ, ಯಾಕಂದ್ರೆ ಇದು ಬಯಾಲಜಿ ಬೋರ್ಡ್ ಬಿಡುತ್ತೆ ಡಿಟೆಕ್ಟ್ ಮಾಡಿದೆ ಆಯ್ತಾ. ನೀವು ಅದೇ ನಂಬ್ಕೊಂಡಿಬೇಡಿ. ಸೊ ರನ್ನಿಂಗ್ ನೋಟ್ಸ್, ಸೊ ಅದಕ್ಕೆ ಒಂದಾದ್ಮೇಲೆ ನಿಧಾನ ಕೇಳ್ಕೊತಾ ಇದ್ದೀನಿ. ಏನು ಕೇಳಿ, ನಿಧಾನಕ್ಕೆ ಎಕ್ಸ್ಪ್ಲನೇಷನ್ ಅಲ್ಲಿ ಟೈಮ್ ತಿಳ್ಕೊಳ್ಳಿ, ಪರವಾಗಿಲ್ಲ. ನೋಟ್ಸ್ ಎಲ್ಲ ಡಿಟೆಕ್ಟ್ ಮಾಡಬಾರ್ದು. ಆಮೇಲೆ ಎಲ್ಲರೂ ಕೂಡ ಮೆಚೂರ್ಡ್ ಇದ್ದೀರಾ, ಆಮೇಲೆ ನೆಕ್ಸ್ಟ್ ಆಫೀಸರ್ಸ್ ಆಗೋರಿದ್ದೀರಾ. ಬರ್ಕೋಬೇಕು ರನ್ನಿಂಗ್ ನೋಟ್ಸ್, ಏನೋ ಡೌಟ್ ಇದೆ ಅಲ್ಲೇ ಕೇಳಬೇಕು, ನಾನು ಹೇಳ್ಕೊಡ್ತೀನಿ. ನೋಟ್ಸ್ ಇಂಪಾರ್ಟೆಂಟ್ ನಿಮಗೆ. ನನ್ನ ಕ್ಲಾಸ್ ಕೇಳಿದ್ರೆ ನೋಟ್ಸ್ ಇಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ, ನಾಳೆ ದಿನ ಹೋದ್ರೆ ಅರ್ಥ ಆಯ್ತಾ. ಸೊ ಇಲ್ಲಿ ಏನು ಬರ್ಕೊಳ್ಳಿ ಅಂದ್ರೆ, ನಾನು ಬೇಕಾದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದ್ಸಲ ಬೇಕಾದ್ರೆ ರಿವಿಷನ್ ಮಾಡಿ ಅಂದ್ರೆ ನೀವು ನೀಟಾಗಿ ನೋಟ್ಸ್ ಬರ್ಕೊಳ್ಳೋದನ್ನ ಕಲಿಬೇಕು ಇಲ್ಲಿಂದ ಆಯ್ತಾ. ನೆಕ್ಸ್ಟ್ ಮತ್ತೆ ಡಿಟೆಕ್ಟ್ ಮಾಡೋದನ್ನ ಎಲ್ಲ ಬೇಡ, ಓಕೆನಾ. ಸೊ ಇಲ್ಲಿ ಭೂಮಿ ಅನ್ನುವಂಥದ್ದು ಯಾವಾಗ ಹುಟ್ಟು, ಭೂಮಿ ಯಾವಾಗ ಹುಟ್ಟಪ್ಪ, ಭೂಮಿಯ ವಯಸ್ಸೆಷ್ಟು, ಏಜ್ ಆಫ್ ದಿ ಅರ್ತ್ 4.6 ಬಿಲಿಯನ್ ಇಯರ್ಸ್ ಅಲ್ವಾ. ಸೊ 4.6 ಶತಕೋಟಿ ವರ್ಷಗಳ ಹಿಂದೆ ಭೂಮಿ ಹುಟ್ಟು. ಸೊ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ ಯಾವಾಗ ಹುಟ್ಟು ಅಂತ ಕೇಳ್ತಾರೆ. ಇದನ್ನು ಕೂಡ ಯಾವಾಗ ಹುಟ್ಟಪ್ಪ, 4.6 ಶತಕೋಟಿ 4.6 ಬಿಲಿಯನ್ ಇಯರ್ಸ್ ಈ ಒಂದು ಅರ್ಥ ಮತ್ತೆ ಇವನ ಪರಿವಾರ ಸೋಲಾರ್ ಸಿಸ್ಟಮ್ ಆರಿಜಿನ್ ಆಯಿತು, ಎವಲ್ಯೂಷನ್ ಆಯಿತು, ಎವಾಲ್ವ್ ಆಯಿತು. ಸೊ ಇದಾದ್ಮೇಲೆ ಎಷ್ಟು ವರ್ಷ ಆಯಿತು ಭೂಮಿಯ ಮೇಲೆ ಜೀವಿ ಬರೋದಕ್ಕೆ, ಎಷ್ಟು ವರ್ಷ ಆಯಿತು, ದಟ್ ಇಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಲೈಫ್ appeared on earth, okay, is 3.8 billion years ago. 3.8 billion years ago ಅಂದ್ರೆ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿಯು 3.8 ಶತಕೋಟಿ ವರ್ಷಗಳ ಹಿಂದೆ ಕಂಡು ಬಂತು. ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ 3.8 ಶತಕೋಟಿ ವರ್ಷಗಳ ಹಿಂದೆ ಕಂಡು ಬಂತು. ಅರ್ಥ ಆಯ್ತಾ. 3.8 ಬಿಲಿಯನ್ ಇಯರ್ಸ್ ಏನಾಯ್ತು, ಫಸ್ಟ್ ಲೈಫ್ ಅನ್ನೋದು ಅಪಿಯರ್ ಆಯ್ತು ಅರ್ಥ ಮೇಲೆ. ಸೊ ಇದು ಎಲ್ಲರಿಗೂ ಗೊತ್ತಿರಲಿ. ಇಲ್ಲಿ ಈ ಫಸ್ಟ್ ಲೈಫ್ ಯಾವುದು, ಮೊದಲ ಜೀವಿ ಯಾವುದು ಅಂದ್ರೆ ಅದಕ್ಕೆ ಬರ್ಕೋಬೇಕು, ಸೈನೋಬ್ಯಾಕ್ಟೀರಿಯಾ ಆಯ್ತಾ. ಇದನ್ನ ಆರ್ಕಿಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ. ಆರ್ಕಿಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ, ಸಯಾನೋಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಪ್ರೋಟೋಬಯಾಂಟ್ಸ್, ಆದಿ ಜೀವಿಗಳು ಪ್ರೋಟೋಬಯಾಂಟ್ಸ್. ಉದಾಹರಣೆಗೆ ಎಕ್ಸಾಂಪಲ್ ಅಲ್ಲೇ ಹಾಕೊಳ್ಳಿ. ಎಕ್ಸಾಂಪಲ್ ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲಗಳು. ಓಕೆನಾ. ಸೊ ಇವಾಗ ಹೇಳಿ ಒಂದು ಕ್ವಶನ್ ಕೇಳ್ತೀನಿ ಇಲ್ಲಿ. ಸರ್ ಇವಾಗ ಇಲ್ಲಿ ನೋಡಿ 4.6 ಅಂದ್ರೆ ಗೊತ್ತಿಲ್ಲ, 3.8 ಗೂ 4.6 ಎಷ್ಟು ವರ್ಷಗಳ ಡಿಫರೆನ್ಸ್ ಆಯ್ತು, ಎಷ್ಟು ಡಿಫರೆನ್ಸ್ ಇದೆ. 0.8 ಬಿಲಿಯನ್ ಅಂದ್ರೆ 80 ಮಿಲಿಯನ್ ಇಯರ್ಸ್ ಆಯ್ತಲ್ಲ. 80 ಮಿಲಿಯನ್ ವರ್ಷಗಳು ಅಂದ್ರೆ 80 ಮಿಲಿಯನ್ ಅಂದ್ರೆ ಎಷ್ಟಾಯ್ತು, 80 ಮಿಲಿಯನ್ ಅಂದ್ರೆ ಎಷ್ಟಾಯ್ತು, ಕ್ರೋಸ್ ಅಲ್ಲಿ ಹೇಳೋದಾದ್ರೆ ಎಷ್ಟಾಯ್ತು, ಎಷ್ಟಾಯ್ತಪ್ಪ. ಮ್ಯಾಥ್ಸ್ ಅಲ್ಲಿ ವೀಕಾ, ಮೆಂಟಲ್ ಎಬಿಲಿಟಿ ಮಾಡಿಲ್ವಾ ಕ್ಲಾಸ್, ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡಿಲ್ವಾ. ಓಕೆ ಸರ್, ಇಲ್ಲಿ ನೋಡಿ ಸರ್, ಹೋಗಿಬಿಡಿ. 80 ಮಿಲಿಯನ್ ವರ್ಷಗಳು ಭೂಮಿಯ ಮೇಲೆ ಒಂದು ಜೀವಿ ಕಂಡು ಬರೋದಕ್ಕೆ ಭೂಮಿಯ ಉಗಮ ಆದ ನಂತರ ಇಷ್ಟೊಂದು ಕಾಲಮಾನವನ್ನು ತಗೊಳ್ತು. ಅರ್ಥ ಆಯ್ತಾ. ಭೂಮಿ ನೆನ್ನೆ ಹುಟ್ಟು, ಇವತ್ತು ಲೈಫ್ ಬಂತು, ನಾಡಿದ್ದು ಶ್ರೀಕಾಂತ್ ಬಂದ, ಆಚೆ ನಾಡಿದ್ದು ಇನ್ನೊಬ್ರು ಬಂದ್ರು, ಹಂಗಿಲ್ಲ. ಸೊ ಇಲ್ಲಿ ಲಕ್ಷಾಂತರ ವರ್ಷಗಳು ತಗೊಂಡಿದೆ. ಅರ್ಥ ಆಯ್ತಾ. ಭೂಮಿ ಕೂಲಾಗೋದಕ್ಕೆ ಲಕ್ಷಾಂತರ ವರ್ಷಗಳಾಯ್ತು ಮಳೆ ಬಂದ್ಮೇಲೆ. ಸೊ ಹಂಗಾಗಿ ಇಲ್ಲಿ ಏನಾಯ್ತು, ಈ ಭೂಮಿಯ ಮೇಲೆ ಜೀವಿ ಅನ್ನೋದು ಕಂಡು ಬಂತು. ಈ ಭೂಮಿಯ ಮೇಲೆ ಜೀವಿಗಳು ಕಂಡು ಬರೋದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಈ ಕೋ-ಅಸರ್ವೇಟ್ಸ್ ಫಾರ್ಮೇಷನ್ ಆಗಿದ್ದು. ಈ ಕೋ-ಅಸರ್ವೇಟ್ಗಳಿಂದ ಅಂದ್ರೆ ಸೂಕ್ತ ಆಯ್ತಲ್ವಾ, ಆ ಬಿಸಿಯಾದಂತಹ ಆ ಒಂದು ನೀರಿನ ಆಕಾರದ ಅಥವಾ ದ್ರವರೂಪದಲ್ಲಿದ್ದಂತಹ ಸೂಪಿನ ಆಕಾರದಂತಹ ವಸ್ತು ಏನಿತ್ತು ಸಹವರ್ತಿಗಳು ಅಂತ ಕರಿತೀವಿ. ಸಹವರ್ತಿ ಅಂದ್ರೆ ಏನು, ಕೋ-ಅಸರ್ವೇಟ್ ಅಂದ್ರೆ ಏನು, ಕೋ ಅಂದ್ರೆ ಏನಪ್ಪ, ಟುಗೆದರ್ ಅಂತ. ಅಂದ್ರೆ ಸಹ ಅಂದ್ರೆ ಏನು, ಟುಗೆದರ್. ಸೊ ಹಿಂಗೆ ವರ್ತಿಸೋದು. ಸೊ ಒಂದಕ್ಕೊಂದು ಕಂಬೈನ್ ಆಗಿ ಅಸರ್ವೇಟ್ ಅಂದ್ರೆ ಕಂಬೈನಿಂಗ್.
ಅರ್ಥ ಆಗ್ತಿದೆಯಾ? ಸೊ ಒಂದಕ್ಕೊಂದು ಕಂಬೈನ್ ಆಗಿ ಹೊಸ ಹೊಸ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡ್ತಾ ಬಂತು. ಆ ಹೊಸ ಹೊಸ ಕೆಮಿಕಲ್ಸ್ ರಿಲೀಸ್ ಆಗಿದ್ದ ಕಾರಣ ಭೂಮಿಯ ಮೇಲೆ ಸೊ ಕಂಡು ಬಂತು. ಏನ್ ಕಂಡು ಬಂತು ನೋಡಿ, ಇನ್ನೂ ಆಕ್ಸಿಜನ್ ಬಂದಿಲ್ಲ, sp_NCH ಕಂಡು ಬಂದಿತ್ತು, sp_NCH ಅಲ್ಲ. ಸೊ ಇಷ್ಟು ಬಂದಿತ್ತು, ಇನ್ನು ಆಕ್ಸಿಜನ್ ಬರಲಿಲ್ಲ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಕೋಸರ್ವೇಟ್ಸ್ಗೆ ಯಾವಾಗ ಸನ್ಲೈಟ್ ಬಿತ್ತು, ಸೂರ್ಯನ ಕಿರಣಗಳು ಯಾವಾಗ ಬಿದ್ದವು, ಅವಾಗ ಏನಾಯ್ತು ಅಂದ್ರೆ ಇದರಿಂದ ಹಲವಾರು ಹೊಸ ಹೊಸ ಕೆಮಿಕಲ್ಸ್ ಕೂಡ ಬಂದವು. ಸೊ ಹಂಗಾಗಿ ವಾತಾವರಣದಲ್ಲಿ ಈ ಅನಿಲಗಳ ನಿರ್ಮಾಣ ಆಯಿತು, sp_NCH. ಸರಿನಾ? ಇನ್ನು ಆಮ್ಲಜನಕ ಬಂದಿಲ್ಲ. ಸೊ ಜೀವಿ ಏನೋ ಬಂತು, ಇನ್ನು ಆಕ್ಸಿಜನ್ ಇಲ್ಲ ಅಟ್ಮಾಸ್ಫಿಯರ್ ಅಲ್ಲಿ. ಅರ್ಥ ಆಯ್ತಾ? ಸೊ ಇವಾಗ 3.8 ಬಿಲಿಯನ್ ಇಯರ್ಸ್ ago there was no oxygen on the earth's atmosphere. ಅರ್ಥ ಆಗ್ತಿದೆಯಾ? ಸೊ ಇದಾದ ಮೇಲೆ ಕೆಲವು ದಿನಗಳ ಕಳೆದ ಮೇಲೆ ಏನಾಯ್ತು, ಇಲ್ಲಿ ಫೋಟೋಸಿಂಥಸಿಸ್ ಆಗ್ತಾ ಬರ್ತಾ ಇದೆಯಲ್ಲ, ಫೋಟೋಸಿಂಥಸಿಸ್ ಆಗ್ತಾ ಇದೆ ತಾನೆ, ದ್ಯುತಿ ಸಂಶ್ಲೇಷಣೆ ಆಗ್ತಾ ಇದೆ ತಾನೆ. ಸೊ ದ್ಯುತಿ ಸಂಶ್ಲೇಷಣೆಗೆ ಒಳಗಡೆ ತಗೊಳ್ತಾ ಇರುವಂತ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಇಂಟೇಕ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಇಲ್ಲಿ ಫೋಟೋಸಿಂಥಸಿಸ್ ಅಲ್ಲಿ. ಹೊರಗಡೆ ಯಾವ ಅನಿಲವನ್ನು ಹಾಕ್ತಾವಪ್ಪ? ಆಕ್ಸಿಜನ್. ಸೊ ಫಸ್ಟ್ ಟೈಮ್ ಭೂಮಿಯ ವಾಯುಮಂಡಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಮ್ಲಜನಕದ ಒಂದು ಅಸ್ತಿತ್ವ ಕಂಡು ಬಂತು. ಯಾವ ಕಾರಣ? ಇವುಗಳ ಒಂದು ದ್ಯುತಿ ಸಂಶ್ಲೇಷಣೆಯ ಕಾರಣ. ಈ ಒಂದು ಬ್ಯಾಕ್ಟೀರಿಯಾಗಳ ದ್ಯುತಿ ಸಂಶ್ಲೇಷಣೆಯಿಂದ ಅಥವಾ ಆಹಾರದ ಉತ್ಪಾದನೆಯಿಂದ ವೆರಿ ಫಸ್ಟ್ ಟೈಮ್ ಏನಾಯ್ತು, ಭೂಮಿಯ ಮೇಲೆ ಆಮ್ಲಜನಕ ಕಂಡು ಬಂತು. ಆಯ್ತಾ? ಬೈ ದಿ ಫೋಟೋಸಿಂಥಸಿಸ್ ಆರ್ ದಿ ಫುಡ್ ಪ್ರಿಪರೇಷನ್ ಆಫ್ ದಿಸ್ ಬ್ಯಾಕ್ಟೀರಿಯಾಸ್ ಓಕೆ ಲೀಡ್ಸ್ ಟು ದಿ ರಿಲೀಸ್ ಆಫ್ ಆಕ್ಸಿಜನ್ ಇನ್ ದಿ ಅಟ್ಮಾಸ್ಫಿಯರ್. ಬರ್ಬೇಕಾ? ಡಿಟೇಟ್ ಮಾಡಲಪ್ಪ ಇಂಗ್ಲಿಷ್ ಅಲ್ಲಿ. ಅರ್ಥ ಆಯ್ತಾ? ಇಲ್ಲ ಶಾರ್ಟ್ ಫಾರ್ಮ್ ಬರ್ಕೊಳ್ಳಿ, ಕತೆ ತರ ನೋಟ್ಸ್ ಇಂಪಾರ್ಟೆಂಟ್ ಇಲ್ಲ, ಇದನ್ನ ಮೇನ್ಸ್ ಅಲ್ಲಿ ಕೇಳೋದು. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕಿಲ್ಲ, ಏನು ಇಂಪಾರ್ಟೆಂಟ್ ಇದೆ ನಾನೇ ಬರ್ತೀನಿ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಆಕ್ಸಿಜನ್ ಇರಲಿಲ್ಲ, ಫಸ್ಟ್ ಟೈಮ್ ಆಮ್ಲಜನಕ ಬಂತು. ಹಂಗಾಗಿ ಸೊ ಯಾವುದೇ ಒಂದು ಅನಿಮಲ್ ಅಥವಾ ಯಾವುದೇ ಒಂದು ಜೀವಿ ಅಥವಾ ಲೈಫ್ ಇರುವಂತಹ ಒಂದು ಥಿಂಗ್ ಏನಿದೆ, ಇದರ ಒಂದು ಪ್ರಮುಖವಾದಂತಹ ನೇಚರ್ ಏನಪ್ಪ, ಅವುಗಳ ಸ್ವಭಾವ ಏನಪ್ಪ, ಜೀವಿಯ ಸ್ವಭಾವ ಏನು? ರಿಯಾಕ್ಟ್ ಆಗೋದಾ? ಸೊ ಕೆಮಿಕಲ್ಸ್ ಇದು ರಿಯಾಕ್ಟ್ ಆಗ್ತವೆ. ಸೊ ಅನಿಮಲ್ ಅಥವಾ ಯಾವುದೋ ಸ್ಪೀಶೀಸ್ ಬಂತು, ಲೈಫ್ ನೇಚರ್ ಏನು? ರಿಪ್ರೊಡ್ಯೂಸ್ ಮಾಡೋದು, ರಿಪ್ರೊಡ್ಯೂಸ್ ಅಲ್ವಾ? ಸೊ ಪುನರುತ್ಪಾದನೆ ಅಥವಾ ಸಂತಾನೋತ್ಪತ್ತಿಯನ್ನು ಮಾಡೋದು. ಅಂದ್ರೆ ನಾನಿದ್ದೀನಿ, ನನ್ನ ಮಕ್ಕಳು ಬೇಕು, ನನ್ನ ಕುಟುಂಬ ಬೇಕು ಅಂತ. ಸೊ ಹಿಂಗೆ ನಿಧಾನಕ್ಕೆ ಹಿಂಗೆ ಹೋಗ್ತಾ ಹೋಗ್ತವೆ. ಸೊ ಇಲ್ಲಿ ಕೂಡ ಇಲ್ಲಿ ಫುಡ್ ಇದೆ, ಎಲ್ಲ ಇದೆ. ಅರ್ಥ ಆಯ್ತಾ? ಸೊ ಹೊಟ್ಟೆ ತುಂಬಿತು, ನೆಕ್ಸ್ಟ್ ಏನ್ ಮಾಡಬೇಕು? ಮಕ್ಕಳು ಮಾಡಬೇಕು. ಹೊಟ್ಟೆ ತುಂಬಿದ ಮೇಲೆ ಏನು? ಮಕ್ಕಳು ಮಾಡೋದು. ನೀವೇನೋ ನಾಗರಿಕರು, ನೀವೆಲ್ಲ ಸಿವಿಲೈಸ್ಡ್ ಪರ್ಸನ್ಸ್. ಸೊ ಹಂಗಾಗಿ ರಿಪ್ರೊಡಕ್ಷನ್ ಅಂದ್ರೆ ನಾಚ್ಕೋತೀರಾ. ಅನಿಮಲ್ಸ್ ಮತ್ತೆ ಕೆಲವೊಂದು ಇದ್ದಂತ ಜೀವಿಗಳೆಲ್ಲ ಏನು ಇಲ್ಲ. ಅವುಗಳ ಏನೇನು ವಾಟ್ ಇಸ್ ದಿ ಅಲ್ಟಿಮೇಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಅಂದ್ರೆ ದಟ್ ಇಸ್ ದಿ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಇವುಗಳು ಹೊಟ್ಟೆ ತುಂಬ್ತಾ ಇದೆ, ಪೋಷಣೆ ಆಗ್ತಾ ಇದೆ, ಆಮ್ಲಜನಕ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲ ಸಮೃದ್ಧವಾಗಿ ಆರೋಗ್ಯವಾಗಿದ್ದಾವೆ. ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ರಿಪ್ರೊಡಕ್ಷನ್ ಮಾಡಬೇಕು, ಸಂತಾನೋತ್ಪತ್ತಿಯನ್ನು ಮಾಡಬೇಕು. ಹೆಂಗೆ ಅಂದ್ರೆ ಒಂದಿರೋ ಸೆಲ್ 2 ಆಗೋದು, 2 ಇರೋದು 4 ಆಗೋದು, 4 ಇರೋದು 8 ಆಗೋದು, ಹಿಂಗೆ ಲ್ಯಾಕ್ಸ್ ಟುಗೆದರ್ ಡಿವೈಡ್ ಆಗಿ ಒಂದಿತ್ತಲ್ವಾ? ಸೊ ಇದೆ ಡಿವೈಡ್ ಆಗಿ ಲ್ಯಾಕ್ಸ್ ಕ್ರೋರ್ಸ್ ಆಯ್ತಾ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಅನ್ನ ಈ ನೀರಲ್ಲಿ ತುಂಬಿಸ್ತು. ಅರ್ಥ ಆಗ್ತಾ ಇದೆಯಾ? ಈ ವಾಟರ್ ಅಲ್ಲಿ ಏನಾಯ್ತು, ನಿಧಾನಕ್ಕೆ ಕಾಲ ಕಳೆದಂತೆ ಒಂದಿದ್ದು 4, 4 ಇದ್ದು 10, 10 100, 100 ಇದ್ದು 1000 ಕೋಟಿ ಲಕ್ಷ, ಹಿಂಗೆ ಏನಾಯ್ತು, ವಿಭಜನೆ ಆಗ್ತಾ ಹೋದು, ಡಿವೈಡ್ ಆದವು, ಆರಿಜಿನ್ ಆಗಲಿಲ್ಲ. ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಒಂದಿದ್ದು ಡಿವೈಡ್ ಆಯ್ತು ಮತ್ತೆ. ಸೊ ಹಿಂಗೆ ಡಿವೈಡ್ ಆಗ್ತಾ ವಿಭಜನೆ ಆಗ್ತಾ ಇವುಗಳ ಸಂಖ್ಯೆ ಏನಾಯ್ತು, ಜಾಸ್ತಿ ಆಯ್ತು. ಹಂಗಾದ್ರೆ ಇವುಗಳ ಸಂಖ್ಯೆ ಜಾಸ್ತಿ ಆದಾಗ ಇವು ತಗೊಳ್ತಾ ಇರುವಂತದ್ದು ಅಟ್ಮಾಸ್ಫಿಯರ್ ಇಂದ ಓನ್ಲಿ ಡ್ಯೂರಿಂಗ್ ದಿ ಫೋಟೋಸಿಂಥಸಿಸ್ ದೇ ಆರ್ ಟೇಕಿಂಗ್ ದಿ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತಾ ಇದಾವೆ, ಮತ್ತೆ ರಿಲೀಸ್ ಮಾಡ್ತಾ ಇರೋದೇನು ಅಂದ್ರೆ ಆಕ್ಸಿಜನ್ ಅಬಂಡೆಂಟ್ ಫಾರ್ಮ್ ಅಲ್ಲಿ ಅಟ್ಮಾಸ್ಫಿಯರ್ ರಿಲೀಸ್ ಆಗ್ತಾ ಇದೆ ಅಲ್ವಾ? ಆಘಾತವಾದಂತಹ ಒಂದು ಇದರಲ್ಲಿ ಆಮ್ಲಜನಕ ಅನ್ನುವಂಥದ್ದು ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆಯಾ ಇಲ್ವಾ? ಸೊ ಬಿಡುಗಡೆ ಆಗ್ತಾ ಇದೆ. ಹಂಗಾಗಿ ಏನಾಯ್ತು, ವರ್ಷಗಳು ಕಳೆದಂತೆ ಸೊ ಅಟ್ಮಾಸ್ಫಿಯರ್ ಅಲ್ಲಿ ಆಘಾತವಾದಂತಹ ಒಂದು ಆಮ್ಲಜನಕದ ಒಂದು ಅಸ್ತಿತ್ವ ಕಂಡು ಬಂತಪ್ಪ. ನಿಧಾನಕ್ಕೆ ಕಾಲ ಕಳೆದಂತೆ ಏನಾಯ್ತು, ಆಕ್ಸಿಜನ್ ಅನ್ನುವಂಥದ್ದು ಅಬಂಡೆಂಟ್ ಫಾರ್ಮ್ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಕಂಡು ಬಂತು, ವಾಯುಮಂಡಲದಲ್ಲಿ ಕಂಡು ಬಂತು. ಅರ್ಥ ಆಗ್ತಾ ಇದೆಯಾ? ಯಾಕೆ ಕಂಡು ಬಂತು, ಹೆಂಗ್ ಕಂಡು ಬಂತು ಅಂದ್ರೆ ಇವು ಆಮ್ಲಜನಕವನ್ನು ಬಳಸ್ಕೊಳ್ತಾ ಇಲ್ಲ, ನೇರವಾಗಿ ವಾತಾವರಣಕ್ಕೆ ಬಲಿ ಬಿಡುಗಡೆ ಮಾಡ್ತಾ ಇರೋ ಅಷ್ಟೇ ಇವುಗಳ ಕೆಲಸ. ಅರ್ಥ ಆಗ್ತಾ ಇದೆಯಾ? ಆಮ್ಲಜನಕವನ್ನು ಬೇರೆ ಯಾವುದೇ ಆಕ್ಸಿಜನ್ ಬೇರೆ ಯಾವುದೇ ಅನಿಮಲ್ಸ್ ಇಲ್ಲ ಬಳಸ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋಕೆ. ದೇ ಆರ್ ಓನ್ಲಿ ಓಕೆ these are the bacteria are living on the earth and they are releasing the oxygen in the abundant form. abundant ಅಂದ್ರೆ ಆಘಾತವಾಗಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತಾ ಬಂದು. ಹಂಗಾಗಿ ಇಲ್ಲಿ ಏನಾಯ್ತು, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಗಿ ಈ ಒಂದು ಅರ್ಥ ಅನ್ನೋದಕ್ಕೆ ಸೊ ಅಟ್ಮಾಸ್ಫಿಯರ್ ಇದೆ. ಸೊ ಅಟ್ಮಾಸ್ಫಿಯರ್ ಲೇಯರ್ಸ್ ಎಲ್ಲ ಓದಿರ್ತೀರಾ ನೀವು. ಸೊ ವಾಯುಮಂಡಲದ ಪದಗಳನ್ನು ಓದಿರ್ತೀರಾ ಅಲ್ವಾ? ಸೊ ಇದರ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಐಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಇದೆ, ಗೊತ್ತಿದಲ್ವಾ? ಇವಾಗ ಓದತ್ತಲ್ವಾ? ಸೊ ಇಲ್ಲಿ ಈ ಒಂದು ಟ್ರೋಪೋಸ್ಫಿಯರ್ ಏನಿದೆ, ಸೊ ಇದು ಗೊತ್ತಿಲ್ಲ ನಿಮಗೆ. ಸೊ ತುಂಬಾ ರಿಚ್ ಆಗಿರುವಂತಹ ಡೆನ್ಸ್ ಗ್ಯಾಸಸ್ ಎಲ್ಲ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಇಲ್ಲ ಆಯ್ತಾ, ಲೋವರ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ, ಲೋವರ್ ಸಮೋಷ್ಣ ಮಂಡಲದಲ್ಲಿ, ಕೆಳಾದಿ ಸಮೋಷ್ಣ ಮಂಡಲದಲ್ಲಿ, ಸಮೋಷ್ಣ ಮಂಡಲ ತಾನೇ ಸ್ಟ್ರಾಟೋಸ್ಫಿಯರ್ ಅಂದ್ರೆ. ಸೊ ಅಲ್ಲಿ ಈ ಆಮ್ಲಜನಕ ಎಲ್ಲ ಹೋಗಿ ಅಲ್ಲಿ ತುಂಬಿಕೊಳ್ತು. ಸೊ ಹಂಗಾಗಿ ಇಲ್ಲಿ ಆಯ್ತಾ ಈ ಆಮ್ಲಜನಕ ಒಂದಕ್ಕೊಂದು ಸೇರ್ಕೊಂಡು ಆಕ್ಸಿಜನ್ ಒಂದಕ್ಕೊಂದು ರಿಯಾಕ್ಟ್ ಆಗುತ್ತೆ, ಸೇರ್ಕೊಳ್ತಾನೆ. ಸೊ ಹಿಂಗೆ ಕಂಬೈನ್ ಆಗಿ ಏನಾಯ್ತಪ್ಪ, ಫಾರ್ ವೆರಿ ಫಸ್ಟ್ ಟೈಮ್ ಓಝೋನ್ ಆಗಿ ಫಾರ್ಮೇಷನ್ ಆಯ್ತು. ಇಲ್ಲಿ ಓಝೋನ್ ಆಗಿ ನಿರ್ಮಾಣ ಆಯ್ತು. ಇಂಥ ಓಝೋನ್ ಕಣಗಳು ಒಂದಕ್ಕೊಂದು ಸೇರ್ಕೊಂಡು ಒಂದು ಲೇಯರ್ ಅನ್ನೇ ಫಾರ್ಮೇಷನ್ ಮಾಡಿದ್ವು, ಒಂದು ಪದರವನ್ನೇ ನಿರ್ಮಾಣ ಮಾಡಿದ್ವು. ಈ ಓಝೋನ್ ಪದರ ಭೂಮಿಯನ್ನು ಕಾಪಾಡೋದಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಸೊ ಎಲ್ಲ ಫೀಚರ್ಸ್ ಎಲ್ಲ ಕ್ವಾಲಿಟೀಸ್ ಕೂಡ ಇದು ಹೊಂದಿದೆ. ಏನು ಪ್ರೊಟೆಕ್ಟ್ ಮಾಡಬೇಕಲ್ಲ ಭೂಮಿನ ಅದಕ್ಕೆ. ಸೊ ಇದೇನ್ ಮಾಡ್ತಾರೆ, ಇಂಪಾರ್ಟೆಂಟ್ಲಿ ಸೋಲಾರ್ ರೇಡಿಯೇಷನ್ ಫಿಲ್ಟರ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಫೀಚರ್ ಹೊಂದಿತ್ತು. ಸೊ ಇದರಲ್ಲಿ ಹಜಾರ್ಡಸ್ ಅಥವಾ ಡೇಂಜರಸ್ ಅಥವಾ ಹಾನಿಕಾರಕ ವಿಕಿರಣಗಳನ್ನ ಸೂರ್ಯನಿಂದ ಬರ್ತಾ ಇರುವಂತಹ ಅಥವಾ ಸೌರ ಮಾರುತಗಳಿಂದ ಬರ್ತವೆ, ಇವುಗಳಿಂದ ಬರ್ತಾ ಇರುವಂತಹ ಹಾನಿಕಾರಕ ಅಥವಾ ಹಜಾರ್ಡಸ್ ಡೇಂಜರಸ್ ವಿಕಿರಣಗಳನ್ನ ಇದು ಹೀರ್ಕೊಂಡು ಆಯ್ತಾ ಯಾವುದೇ ಹಾನಿ ಮಾಡದೇ ಇರೋ ರೀತಿ ಸೊ ಈ ಒಂದು ವಿಕಿರಣಗಳನ್ನು ಭೂಮಿಗೆ ಕಳಿಸುವಂತ ಕೆಲಸ ಇದು ಮಾಡ್ತಾ ಇತ್ತು. ಫಿಲ್ಟರ್ ತರ ಕೆಲಸ ಮಾಡ್ತಾ ಇದೆ ಯಾವುದು ಓಝೋನ್ ಪದರ. ಆಯ್ತಾ? ಇವಾಗ ಹೇಳಿ ನೀವು, ಭೂಮಿಯಲ್ಲಿ ನೀರಿದೆ, ವಾಟರ್ ಇದೆ, ಆಕ್ಸಿಜನ್ ಇದೆ, ಸೊ ಮಿನರಲ್ಸ್ ಇದಾವೆ ಅಲ್ವಾ? ಸೊ ಓಝೋನ್ ಲೇಯರ್ ಇದೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಾನೆ. ಸೊ ಇಲ್ಲಿ ಕೂಲ್ ಟೆಂಪರೇಚರ್ ಇದೆ, ಎಲ್ಲ ಇದೆ ಅಲ್ವಾ? ಸೊ ಹಂಗಾಗಿ ಬ್ಯಾಕ್ಟೀರಿಯಾ ಇವಾಗ ನೆಲದ ಮೇಲೆ ಬರಕ್ಕೆ ಟ್ರೈ ಮಾಡ್ತಾ ತಾನೆ. ಸೊ ವಾಟರ್ ಬಿಟ್ಟು ಲ್ಯಾಂಡ್ ಮೇಲೆ ಬರಕ್ಕೆ ಟ್ರೈ ಮಾಡ್ತಾ ತಾನೆಪ್ಪ. ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವೇನ್ರೋ? ಗೊತ್ತಿರುತ್ತೆ. ಸೊ ಹಿಂಗೆ ಏನಾಯ್ತು ಅಂದ್ರೆ ಜೀವಿಗಳ ವಿಕಸನದಲ್ಲಿ ಸೊ ಆರಿಜಿನ್ ಅಥವಾ ಎವಲ್ಯೂಷನ್ ಆಫ್ ಲೈಫ್ ಅಲ್ಲಿ ಸೊ ಸಿಂಪ್ಲೆಸ್ಟ್ ಟು ಕಾಂಪ್ಲೆಕ್ಸಿಟಿಗೆ ಏನು ಡೆವಲಪ್ ಆಗ್ತಾ ಹೋಗ್ತಾ ಇದೆ ಆರ್ಗಾನಿಸಮ್ಸ್. ಅಂದ್ರೆ ಸರಳತೆಯಿಂದ ಜೀವಿಗಳು ಸಂಕೀರ್ಣತೆಯ ಕಡೆಗೆ ವಿಕಸನವನ್ನು ಮಾಡ್ಕೊಳ್ತಾ ಹೋದು. ಅರ್ಥ ಆಯ್ತಾ? ಬೇಸ್ಡ್ ಆನ್ ದಿ ಕಂಫರ್ಟ್ಸ್, ನಿಮಗೆ ಹೆಚ್ಚು ಕಂಫರ್ಟ್ ಕೊಟ್ಟರೆ ನೀವು ಇರೋದು 20 kg 20 kg ಇದೀರಾ. ಸೊ ನಿಮ್ಗೆ ಚೆನ್ನಾಗಿ ಚೇರ್ ಮೇಲೆ ಕೂರಿಸ್ಬಿಡೋದು, ಒಳ್ಳೆ ಒಂದು 30,000 ರೂಪಾಯಿ ಚೇರ್ ನಿಮ್ಮ ಮನೆ ತಂದ್ಬಿಟ್ಟು ನಿಮ್ಗೆ ಚೆನ್ನಾಗಿ ಕೂರಿಸೋದು, ಆ ಚೇರ್ ಮೇಲೆ ಏನು ಎಲ್ಲ ಸಿಸ್ಟಮ್ ಬಟನ್ಸ್ ಎಲ್ಲ ಅದೇ ಬೆಡ್ ಆಗುತ್ತೆ, ಅದೇ ಕೂತ್ಕೊಳ್ಳೋದು, ಅಲ್ಲೇ ಒಳ್ಳೆ ಟಿವಿ ಆಯ್ತಾ, 5G ಇಂಟರ್ನೆಟ್ ನಿಮ್ಮ ಮನೆಯಲ್ಲಿ ಸರಿನಾ. ಏನಿಲ್ಲ ಟೈಮ್ ಏನು ಬೇಕೋ ಎಲ್ಲ ಫುಡ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ನಿಮ್ಮನ್ನ ಯಾರು ಬಯೋರಿಲ್ಲ ಮನೆಯಲ್ಲಿ, ಬರೀ ತಿನ್ನೋದು ಮಲಗೋದು ಅಷ್ಟೇ. ಹಂಗೆ ಮಾಡ್ತಾ ಏನಾಗುತ್ತೆ ನಿಧಾನಕ್ಕೆ ಹೊಟ್ಟೆ ಇಷ್ಟಪ್ಪ ಆಗುತ್ತೆ ಆಯ್ತಾ. ಎಲ್ಲ ರೋಗಗಳು ಅವಸ್ಕೊಳ್ತವೆ. ನಿಧಾನಕ್ಕೆ ನಡೆಯೋದನ್ನೇ ಮತ್ತೆ ಹೋಗ್ತಾರೆ, ನಡೆಯೋಕ್ಕಾಗಲ್ಲ ಅವ್ನ ಕೈಯಲ್ಲಿ ಅಲ್ಲ, ನಡೆಯೋಕ್ಕಾಗಲ್ಲ. ಕೂತು ತಿಂದು ಓವರ್ ಕಂಫರ್ಟ್ ಇಂದ ಏನಾಯ್ತು
ಜಾಸ್ತಿ ಆಯ್ತು ಅಲ್ವಾ. ಸೊ ಹಂಗೆ ಇವು ಕೂಡ ತಿಂದು 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 ಬೇರೆ ಕೆಲಸ ಇಲ್ಲ ಇವಳಿಗೆ. ತಿಂದು 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 ಕೂಡ ಏನಾಯ್ತು, ನಿಧಾನಕ್ಕೆ ಆಮ್ಲಜನಕವನ್ನು ಹೆಚ್ಚು ಬಿಡುಗಡೆ ಮಾಡೋದು, ಮಕ್ಕಳು ಮಾಡಿ ಜಾಸ್ತಿ 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 ಸಂಖ್ಯೆಯಲ್ಲಿ ಎಲ್ಲ ಬಿಡುಗಡೆ ಆದವು. ಸೊ ಅದಾದ್ಮೇಲೆ ನಿಧಾನಕ್ಕೆ ಸಾಕಪ್ಪ ಇನ್ನೂ ನನ್ನ ದೊಡ್ಡ ಗಾತ್ರಕ್ಕೆ ಬೆಳಿಬೇಕು ಅಂತ ಹೇಳಿ ಏನಾಯ್ತು, ನೆಕ್ಸ್ಟ್ ಸಿಂಪ್ಲೆಸ್ಟ್ ಆರ್ಗಾನಿಸಮ್ ತಾನೆ ಇದು, ವೆರಿ ಸಿಂಪ್ಲೆಸ್ಟ್ ಆರ್ಗಾನಿಸಮ್ ತಾನೆ, ಅತ್ಯಂತ ಸರಳ ಜೀವಿ ತಾನೆ. ಇಂಥದ್ದು ನಿಧಾನಕ್ಕೆ ಏನಾಯ್ತಂತೆ ಮಾಡಿಫೈ ಆಗ್ತಾ ಬಂತಂತೆ, ಕಾಂಪ್ಲೆಕ್ಸಿಟಿ ಸಂಕೀರ್ಣತೆಯಡೆಗೆ ಇದು ಸಾಗಿ ಬಂತಂತೆ, ಸರಳತೆಯಿಂದ ಸಂಕೀರ್ಣತೆಯಡೆಗೆ ಜೀವಿಗಳ ವಿಕಸನ ಆಗ್ತಾ ಬಂತಂತೆ. ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಅರ್ಥ ಆಗದೆ ಇರೋ ಏನೂ ಇಲ್ಲ ಆಯ್ತಾ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ ನನಗಂತೂ. ಸೊ ಅರ್ಥ ಆಗದೆ ಇದ್ರೆ ಅರ್ಥ ಮಾಡ್ಕೋಬೇಕು, ಇಟ್ಸ್ ವೆರಿ ಈಸಿ. ಓಕೆನಾ? ನಾನು ಏನು ಟೆಕ್ನಿಕಲ್ ಟರ್ಮಿನಾಲಜಿ ಇದೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ನಿಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಇಲ್ಲಿ ಓಝೋನ್ ಪದರ ಇದೆ, ಓಝೋನ್ ಲೇಯರ್ ಇದೆ, ಆಕ್ಸಿಜನ್ ಇದೆ, ಫುಡ್ ಇದೆ, ಆಯ್ತಾ, ಬದುಕೋದು ಒಳ್ಳೆ ಮನೆ ಇದೆ, ಶೆಲ್ಟರ್ ಇದೆ, ಎಲ್ಲ ಇದೆ. ಮತ್ತೆ ಯಾಕೆ ಬದುಕಬಾರದು? ಚೆನ್ನಾಗಿ ಬರ್ತಾನೆ ನಾವು ಬರ್ತಾನೆ. ಸೊ ಹಂಗಾಗಿ ಇಲ್ಲಿ ಕಂಫರ್ಟ್ ಬರ್ತಾ ಸೊ ಇಲ್ಲೊಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಯಿತು. ಹಂಗಾಗಿ ಉತ್ತಮವಾದಂತಹ ಜೀವಿಗಳ ಅಭಿವೃದ್ಧಿ ಕೂಡ ಆಗ್ತಾ ಬಂತು. ಅರ್ಥ ಆಯ್ತಾ? ಸೊ ಇದನ್ನೇ ಜೀವಿಗಳ ವಿಕಸನ, ಎವಲ್ಯೂಷನ್ ಆಫ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಓದಬೇಕಾಗಿರುವಂತದ್ದು, ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂತದ್ದು. ಇವಾಗ ನಾನು ಸ್ವಲ್ಪ ಕ್ವಶನ್ಸ್ ಅನ್ನು ಕೇಳ್ತೀನಿ, ಎಲ್ಲರೂ ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಭೂಮಿಗೆ ಅರ್ಥಗೆ ಅಟ್ಮಾಸ್ಫಿಯರ್ ಬರೋಕೆ, ಅರ್ಥಗೆ ಲೈಫ್ ಬರೋದಕ್ಕೆ ಕಾರಣ ಏನಪ್ಪ? ಒನ್ ವರ್ಡ್ ಆನ್ಸರ್, ಎಟ್ಟು ಹೆಡ್ ಶಾಟ್ ಇರಬೇಕು ನಿಮ್ದು. ಕಾರಣ ಏನು? ಕೆಮಿಕಲ್ಸ್ ತಾನೆ. ಕೆಮಿಕಲ್ಸ್ ಆಗಿಲ್ವಾ? ಕೆಮಿಕಲ್ಸ್ ಇರಲಿಲ್ಲ ಅಂದ್ರೆ ಇವಾಗ ನಾನು ಇಷ್ಟೊತ್ತು ಹೇಳಿ ಕತೆ ನೀವು ಹೇಳಿಲ್ಲ ಅಂದ್ರೆ ಹೆಂಗೆ? ಕೆಮಿಕಲ್ಸ್ ಇರಲಿಲ್ಲ ಅಂದ್ರೆ ಲೈಫ್ ಅನ್ನು ಭೂಮಿಯಲ್ಲಿ ಬರ್ತಾಯ್ತಾ? ಸೊ ಈ ಪ್ರೋಟೀನ್ ಹೆಂಗ್ ನಿರ್ಮಾಣ ಆಯ್ತು? ನೈಟ್ರೋಜನ್ ಇಂದ ತಾನೆ. ನೈಟ್ರೋಜನ್ ಇರಲಿಲ್ಲ ಅಂದ್ರೆ ಪ್ರೋಟೀನ್ ನಿರ್ಮಾಣ ಆಗ್ತಾಯ್ತಾ? ಸೊ ಇವೆಲ್ಲ ಗ್ಯಾಸಸ್ ಇರಲಿಲ್ಲ ಅಂದ್ರೆ ಇವತ್ತು ಇಷ್ಟೆಲ್ಲ ಒಂದು ವಾಯುಮಂಡಲ ಮತ್ತೆ ಈ ರೀತಿಯಾದಂತಹ ಒಂದು ಕಂಫರ್ಟ್ ಝೋನ್ ಅರ್ಥ ಕ್ರಿಯೇಟ್ ಆಗ್ತಾಯ್ತಾ? ಇಲ್ಲ ತಾನೆ. ಸೊ ಅಂದ್ರೆ ಏನು ಹೇಳಬೇಕು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೆಮಿಕಲ್ಸ್ ಇಂದಾನೆ ಲೈಫ್ ಅನ್ನೋದು ಭೂಮಿಯಲ್ಲಿ ಬಂತು, ರಾಸಾಯನಿಕ ವಸ್ತುಗಳಿಂದಾನೆ ಭೂಮಿ ಮೇಲೆ ಜೀವಿಗಳ ಉಗಮ ಆಗಿತ್ತು ಅಲ್ವಾ? ಏನೋ ಡೌಟ್ ಇದೆಯಾ ಇದರಲ್ಲಿ? ಏನು ಡೌಟ್ ಇಲ್ಲ. ಸೊ ಕೋಆರ್ಬೇಟ್ ಅಂತ ಹೇಳಿದ್ರೆ ಸಹವರ್ತಿ. ಸೊ ಇದರಿಂದ ಹಲವಾರು ಹೊಸ ಕೆಮಿಕಲ್ಸ್ ರಿಲೀಸ್ ಆದವು. ನಿಮ್ಗೆ ಗೊತ್ತಿದೆ ಸೂಪು, ಸೊ ಕುದಿತಾ ಇರಬೇಕಾದ್ರೆ ಅದನ್ನು ಹೊಗೆ ಬರ್ತಾ ಇರಲ್ಲ, ಬರುತ್ತೆ ತಾನೆ. ಸೊ ಅಲ್ಲೂ ಕೂಡ ಹೊಸ ಕೆಮಿಕಲ್ಸ್ ರಿಲೀಸ್ ಆಗ್ತಾ ತಾನೆ, ಹೊಸ ಗ್ಯಾಸಸ್ ಬಿಡುಗಡೆ ಆಗ್ತಾ ತಾನೆ. ಸೊ ಹಂಗೆ ಬಿಡುಗಡೆ ಆಗಿ 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 ಏನಾಯ್ತು, ಸೊ ಈ ತರ ಕೆಮಿಕಲ್ಸ್ ಎಲ್ಲ ನಿರ್ಮಾಣ ಆಗಿ ಈ ಎಲ್ಲಾ ಕೆಮಿಕಲ್ಸ್ ಬಂದ ಮೇಲೆ ಭೂಮಿಯಲ್ಲಿ ಜೀವಿಯ ಉಗಮ ಕಂಡು ಬಂತು. ಸೊ ಈ ಕೆಮಿಕಲ್ಸ್ ಇರಲಿಲ್ಲ ಅಂದ್ರೆ ಅರ್ಥಲ್ಲಿ ಲೈಫ್ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಕೆಮಿಕಲ್ಸ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಇದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ಬೇಕು ನಾನು. ಸೊ ನಿಧಾನಕ್ಕೆ ಬಂತು ಯಾವುದು? ಆಕ್ಸಿಜನ್, ಆಮ್ಲಜನಕ. ಸೊ ಹಂಗಾಗಿ ಒಂದು ಕೋಡ್ ನೆನ್ಪಿಟ್ಕೊಳ್ಳಿ, ಸ್ಪಾಂಜ್ ಅಂತ. ಸ್ಪಾಂಜ್ ಅಂತ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ದಿ ಬಯೋಮಾಲಿಕ್ಯೂಲ್ಸ್. ಆಯ್ತಾ? ಅಂತ ಹಾಕ್ಬಿಟ್ಟು ಒಂದು ಕಾಮ ಹಾಕ್ಬಿಟ್ಟು ರೀಸನ್ ಫಾರ್ ದಿ ಅಪಿಯರೆನ್ಸ್ ಆಫ್ ಲೈಫ್ ಆನ್ ದಿ ಅರ್ತ್. ರೀಸನ್ ಫಾರ್ ದಿ ಅಪಿಯರೆನ್ಸ್ ಆಫ್ ಲೈಫ್ ಆನ್ ದಿ ಅರ್ತ್. ಆಯ್ತಾ? ಇವುಗಳನ್ನು ಜೀವರಾಸಾಯನಗಳು ಎಂದು ಕರೆಯಲಾಗುತ್ತದೆ. ಯಾವುದನ್ನ? ಸ್ಪಾಂಜ್ ಅನ್ನು ಜೀವರಾಸಾಯನಗಳು ಎಂದು ಕರೆಯಲಾಗುತ್ತದೆ. ಸ್ಪಾಂಜ್. ಆಯ್ತಾ? ಏಕೆಂದರೆ ಇವುಗಳಿಂದ ಭೂಮಿಯ ಮೇಲೆ ಜೀವಿಗಳ ಉಗಮವಾಯಿತು. ಗೊತ್ತಾಯ್ತಾ? ಸೊ ಸ್ಪಾಂಜ್ ನಿಧಾನ ಬಂತು, ಲೇಟೆಸ್ಟ್ ಬಂತು ಯಾರು? ಆಕ್ಸಿಜನ್. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋದೇನು, ಸ್ಟೇಟ್ಮೆಂಟ್ ವೈಸ್ ಕ್ವೆಶ್ಚನ್ಸ್ ಬಂದಿದ್ದಾವೆ ಪ್ರೀವಿಯಸ್ ಫಿಲ್ಮ್ಸ್ ಅಲ್ಲಿ ಮತ್ತೆ UPSC ಅಲ್ಲಿ ಬಂದಿದೆ. ಸೊ ಏನಂತ ಅಂದ್ರೆ ಪ್ರೈಮರಿ ಅಟ್ಮಾಸ್ಫಿಯರ್ ಅಲ್ಲಿ ಅಂದ್ರೆ ಪ್ರಾಥಮಿಕ ವಾಯುಮಂಡಲ ನಿರ್ಮಾಣ ಆಯ್ತಲ್ಲ, ಅದರಲ್ಲಿ ಆಮ್ಲಜನಕ ಇತ್ತಾ ಇಲ್ವಾ ಅಂತ ಕೇಳ್ತಾನೆ. ಇತ್ತಾ ಇಲ್ವಾ ಆಕ್ಸಿಜನ್ ಅಂತ? ದೇರ್ ಇಸ್ ನೋ ಆಕ್ಸಿಜನ್. ಸರ್ ಹೈಡ್ರೋಜನ್ ಇತ್ತಲ್ವಾ? H2O ಅಲ್ವಾ ಕೆಮಿಕಲ್ ನೇಮ್? ಸರ್ H2O ನೇ, ಬಟ್ ಫ್ರೀ ಆಕ್ಸಿಜನ್ ಇಲ್ಲ, ಸ್ವತಂತ್ರವಾದಂತಹ ಆಮ್ಲಜನಕ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಇತ್ತಲ್ವಾ ಸರ್ ಅಂತ ಕೇಳ್ಬೋದು ಮತ್ತೆ ನೀವು. ಸೊ ಕಾರ್ಬನ್ ಡೈಆಕ್ಸೈಡ್ ಇತ್ತು, ಇಟ್ ಇಸ್ ಇನ್ ದಿ ಬೈಂಡಿಂಗ್ ಫಾರ್ಮ್ ಅಲ್ವಾ? ಸೊ ಅಲ್ಲಿ ಸ್ವತಂತ್ರವಾದಂತಹ ಆಮ್ಲಜನಕ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಇತ್ತಲ್ವಾ ಸರ್ ಅಂತ ಕೇಳ್ಬೋದು ಮತ್ತೆ ನೀವು. ಸೊ ಕಾರ್ಬನ್ ಡೈಆಕ್ಸೈಡ್ ಇತ್ತು, ಇಟ್ ಇಸ್ ಇನ್ ದಿ ಬೈಂಡಿಂಗ್ ಫಾರ್ಮ್ ಅಲ್ವಾ? ಸೊ ಅಲ್ಲಿ ಸ್ವತಂತ್ರವಾದಂತಹ ಆಮ್ಲಜನಕ ಇಲ್ಲ, ಫ್ರೀ ಆಕ್ಸಿಜನ್ ಇಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ದೇರ್ ವಾಸ್ ನೋ ಫ್ರೀ ಆಕ್ಸಿಜನ್. ಬರ್ಕೊಳ್ಳಿ ಒಂದು ಪಾಯಿಂಟ್. ದೇರ್ ವಾಸ್ ನೋ ಫ್ರೀ ಆಕ್ಸಿಜನ್ ಡ್ಯೂರಿಂಗ್ ದಿ first million years of formation of atmosphere. ಆಯ್ತಾ? ಕನ್ನಡದ ಬರ್ಕೊಳ್ಳಿ. ಮೊದಲ ವಾಯುಮಂಡಲ ನಿರ್ಮಾಣವಾದ ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೋಬೇಕು, ಇದು ನೆನಪಿರಬೇಕು ನಿಮಗೆ. ವಾಯುಮಂಡಲ ನಿರ್ಮಾಣವಾದ ಮೊದಲ ಮಿಲಿಯನ್ ವರ್ಷಗಳಲ್ಲಿ ಆಮ್ಲಜನಕ ಕಂಡು ಬರುತ್ತಿರಲಿಲ್ಲ. ಬರ್ಕೊಂಡಪ್ಪ? ಓಕೆ ಸರ್. ಇವಾಗ ಕಡೆ ನೋಡಿ, ಕ್ವಿಕ್ ಆಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಏನಾಯ್ತು ಕತೆ ಎಲ್ಲ ರಿಕಾಲ್ ಮಾಡ್ಕೋಬೇಕು, ಇಲ್ಲ ಫಿಕ್ಸ್ ಮಾಡ್ಕೊಳ್ಬೇಕು. ಸರ್ ಭೂಮಿ ಮೇಲೆ ನೀರಿತ್ತಾ ಬಾಯ್ಬಿಡ್ಬೇಕು. ಇದು ಆಕ್ಸಿಜನ್ ಇತ್ತಾ? ಅಟ್ಮಾಸ್ಫಿಯರ್ ಇತ್ತಾ? ಇಲ್ಲ ಅಲ್ವಾ? ಲೈಫ್ ಇತ್ತಾ? ಇಲ್ಲ. ಹೆಂಗ್ ಬಂತು ಅಂದ್ರೆ ಮೆಟೀರಿಯಲ್ಸ್ ಮತ್ತೆ ಕಾಮೆಟ್ಸ್ ಭೂಮಿ ಮೇಲೆ ಬಿದ್ದು ಏನಾಯ್ತು, ಇದರಲ್ಲಿ ಕ್ರೇಟಸ್ ಫಾರ್ಮೇಷನ್ ಆಯ್ತು. ಈ ಕ್ರೇಟಸ್ ಫಾರ್ಮೇಷನ್ ಅದರ ಜೊತೆಯಲ್ಲಿ ಕುಳಿಗಳ ನಿರ್ಮಾಣವಾದ ಜೊತೆಯಲ್ಲಿ ಹಲವಾರು ಉಲ್ಕೆಗಳು, ಧೂಮಕೇತುಗಳು, ಮೆಟೀರಿಯಲ್ಸ್, ಕಾಮೆಟ್ಸ್ ಭೂಮಿಗೆ ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಅಂಡ್ ಗ್ಯಾಸಸ್ ತಂದು ಅನಿಲಗಳನ್ನ ಮತ್ತೆ ಈ ಒಂದು ಅನಿಲಗಳು ಮತ್ತೆ ಕೆಮಿಕಲ್ಸ್, ರಾಸಾಯನಿಕ ವಸ್ತುಗಳನ್ನ ಬಿಡುಗಡೆ ಮಾಡೋದು ಒಂದು. ಆಯ್ತಾ? ಸೊ ಬಿಡುಗಡೆ ಮಾಡ್ತಾ ಭೂಮಿಗೆ ಏನಿದೆ, ಗುರುತ್ವಾಕರ್ಷಣ ಶಕ್ತಿ ಇದೆ. ಹಂಗಾಗಿ ಇಲ್ಲಿ ಇದ್ದಂತ ಯಾವುದೇ ಒಂದು ಆಯ್ತಾ ವಸ್ತುವನ್ನಾಗಿ ಯಾವುದೇ ಒಂದು ತಿಂಗನಾಗಿ ಹೊರಗಡೆ ಬಿಡಲಿಲ್ಲ, ಯಾಕಂದ್ರೆ ಅದಕ್ಕೆ ಗ್ರಾವಿಟಿ ಇದೆ, ಸ್ಟ್ರಾಂಗ್ ಆಗಿದೆ ಗ್ರಾವಿಟಿ. ಸೊ ಹಂಗಾಗಿ ಇಲ್ಲಿ ಏನಾಯ್ತು, ಎಲ್ಲ ಅನಿಲಗಳೇ ನಿಂತ್ಕೊಂಡು, ಎಲ್ಲ ಗ್ಯಾಸಸ್ ನಿಂತ್ಕೊಂಡು ಏನಾಗೋ ನಿಧಾನಕ್ಕೆ ಒಂದೊಂದು ಕೆಮಿಕಲ್ ರಿಯಾಕ್ಟ್ ಆಗ್ತಾ ಬಂದು ವರ್ತನೆ ಮಾಡ್ತಾ ಬಂದು ರಾಸಾಯನಿಕ ವಸ್ತುಗಳು ವರ್ತನೆ ಮಾಡಿ ಒಂದು ವಾಯುಮಂಡಲವನ್ನು, ಒಂದು ಹೊದಿಕೆಯನ್ನು, ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನು, ಒಂದು ಬ್ಲಾಂಕೆಟ್ ತರ ನಿರ್ಮಾಣ ಮಾಡ್ಕೊಳ್ಳಿ, ಗ್ಯಾಸಿಯಸ್ ಬ್ಲಾಂಕೆಟ್ ಅಂತ ಕರಿತೀವಿ. ಸೊ ಈ ಬ್ಲಾಂಕೆಟ್ ಫಾರ್ಮೇಷನ್ ಆಯ್ತು. ಸೊ ಅದಾದ್ಮೇಲೆ ಇದರಲ್ಲಿ ಸಾವಿರಾರು ವರ್ಷಗಳ ಕಳೆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್ ಕಂಡು ಬಂತು. ಸೊ ಈ ಮಾಯಿಶ್ಚರ್ ಕಂಟೆಂಟ್ ಇರುವಂತಹ ಎಲ್ಲ ಅನಿಲಗಳು ಒಂದುಗೂಡಿ ಸೊ ಮೋಡಗಳಾಗಿ ಕ್ಲೌಡ್ಸ್ ಫಾರ್ಮೇಷನ್ ಆದವು. ಸೊ ಈ ಕ್ಲೌಡ್ಸ್ ಏನಾಯ್ತು, ಪ್ರೆಸಿಪಿಟೇಷನ್ ಆಗಿ ನಿಧಾನಕ್ಕೆ ಮಳೆ ಬಂತು ಭೂಮಿ ಮೇಲೆ. ಸೊ ಮಳೆ ಬಂದ ಮೇಲೆ
ಏನಾಯ್ತು ಅಂದ್ರೆ ಭೂಮಿ ಸೊ ಕುದಿತಾ ಇರುವಂತ ಕಾಯ್ತಾ ಇರುವಂತ ಅಂಚು ಎಂಚಂತ ಏನ್ ಕೈತು ಕನ್ನಡದಲ್ಲಿ ಸೊ ದೋಸೆ ಹಾಕುವಂತ ತವ ತರ ಆಯ್ತು ಸೊ ಫೈರ್ ಬಾಲ್ ತರ ಆಯ್ತು ಅಥವಾ ಭೂಮಿ ಬೆಂಕಿ ಚೆಂಡಿದಂಗಿತ್ತು ಇದ್ರ ಮೇಲೆ ನೀರು ಬಿದ್ದು ಏನಾಯ್ತು ಎಲ್ಲ ಒಂದು ಕಡೆಗೆ ಈ ಕುಳಿಗಳು ತುಂಬಿಕೊಂಡು ಆ ಕ್ರೇಟಸ್ ಅಲ್ಲಿ ತುಂಬಿಕೊಂಡು ಆ ಕ್ರೇಟಸ್ ಅಲ್ಲಿ ಇದ್ದ ವಾಟರ್ ಹೆಂಗಿತ್ತು ಅಂದ್ರೆ ಸೂಪ್ ಆಯ್ತು ಸೂಪಿನ ಆಕಾರದಲ್ಲಿತ್ತು ಸೊ ಅದನ್ನ ಕೋ ಅಸರ್ವೇಟ್ ಅಂತ ಕರೆದ್ವಿ ಕೋ ಅಸರ್ವೇಟ್ ಇಟ್ ಇಸ್ ಸೆಮಿ ಲಿಕ್ವಿಡ್ ಅಲ್ವಾ ಸೊ ಇದೊಂದು ಅದೇ ದ್ರವ ಸರಿನಾ ಈ ಕೋ ಅಸರ್ವೇಟ್ ಇಂದ ಹಲವಾರು ರಾಸಾಯನಿಕ ವಸ್ತುಗಳು ಭೂಮಿಯ ವಾಯುಮಂಡಲಕ್ಕೆ ಮತ್ತೆ ಬಿಡುಗಡೆ ಆಗ್ತವೆ ಇದರಲ್ಲಿ ಪ್ರಮುಖವಾಗಿ ಏನೇನು ಗ್ಯಾಸಸ್ ಬಿಡುಗಡೆ ಆಗಿದ್ದು ಅಂದ್ರೆ SPNCH ಸಲ್ಫರ್ ಫಾಸ್ಫರಸ್ ನೈಟ್ರೋಜನ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಕನ್ನಡದಲ್ಲಿ ಸಲ್ಫರ್ ಅಂದ್ರೆ ಗಂಧಕ ಮತ್ತೆ ಫಾಸ್ಫರಸ್ ಅಂದ್ರೆ ರಂಜಕ ನೈಟ್ರೋಜನ್ ಅಂದ್ರೆ ಸಾರಜನಕ ಕಾರ್ಬನ್ ಅಂದ್ರೆ ಇಂಗಾಲ ಮತ್ತೆ ಹೈಡ್ರೋಜನ್ ಅಂದ್ರೆ ಜಲಜನಕ ಅಲ್ವಾ ಇಷ್ಟು ಅನಿಲಗಳು ಅಥವಾ ರಾಸಾಯನಿಕ ವಸ್ತುಗಳು ವಾಯುಮಂಡಲಕ್ಕೆ ಬಂದು ಇದಾದ್ಮೇಲೆ ನಿಧಾನಕ್ಕೆ ಭೂಮಿಯಲ್ಲಿ ಮಳೆ ಆಗಿ ಮೋಡಗಳ ನಿರ್ಮಾಣ ಆಗಿ ಭೂಮಿ ತಂಪಾಗ್ತಾ ಹೋಯ್ತು ಸೈಕಲ್ ಗೊತ್ತಲ್ವಾ ಭೂಮಿ ತಂಪಾಗ್ತಾನೆ ಹೋಯ್ತು ಕೂಲ್ ಆಗಿ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡಿಕೊಳ್ಳುವಂತ ಶಕ್ತಿ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಬಂತು ಒಂದು ನಿರ್ದಿಷ್ಟ ತಾಪಮಾನವನ್ನು ಕಾಪಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ವಾಯುಮಂಡಲಕ್ಕೆ ನಿರ್ಮಾಣ ಆಯ್ತಪ್ಪ ಸೊ ಯಾವಾಗ ಈ ನಿರ್ದಿಷ್ಟ ತಾಪಮಾನವನ್ನು ಕಾಪಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಕಾಪಾಡಿಕೊಳ್ಳುವಂತ ಇದನ್ನ ಮಾಡ್ತು ಸೊ ಅವಾಗ ಈ ವಾಟರ್ ಫಾರ್ಮ್ ಅಲ್ಲಿ ಇತ್ತು ನೀರಿನ ರೂಪದಲ್ಲಿ ಇತ್ತು ಯಾಕಂದ್ರೆ ನೈಟ್ 100 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಿಟ್ರೆ ಎಲ್ಲ ನೀರೇನಾಯ್ತು ಐಸ್ ಆಗ್ಬಿಡ್ತಾಯಿತ್ತು ಅಲ್ವಾ ಹಂಗಾಗಿಲ್ಲ ಸೊ ಹಂಗಂತ 100 ಡಿಗ್ರಿ ಸೆಲ್ಸಿಯಸ್ ಹೋಗಿಲ್ಲ ಯಾಕಂದ್ರೆ ನೀರೆಲ್ಲ ಕುದಿತಾ ಇತ್ತು ಅಲ್ಲೂ ಏನು ಬರ್ತಾ ಇಲ್ಲ ಯಾರು ಕೂಡ ಸೊ ಇಲ್ಲಿ ಒಂದು ಡಯೋನಲ್ ಟೆಂಪರೇಚರ್ ಅಲ್ಲಿ ಸೊ ಕನ್ಸಿಸ್ಟೆನ್ಸಿ ಬಂತು ಡಯೋನಲ್ ಟೆಂಪರೇಚರ್ ಅಂದ್ರೆ ದೈನಂದಿಕ ತಾಪಮಾನದ ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ ಸೊ ಇದರಲ್ಲಿ ಏನು ವ್ಯತ್ಯಾಸ ಕಂಡು ಬಂದಿಲ್ಲ ಸೊ ಹಂಗಾಗಿ ಭೂಮಿಯ ಮೇಲೆ ನೀರಾಗಿತ್ತು ಸೊ ಎಲ್ಲ ಗ್ಯಾಸಸ್ ಅಲ್ಲೇ ಇದ್ವು ಸೊ ಎಲ್ಲ ಕೂಡ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡಿದ್ವು ಹಂಗಾಗಿ ಮೊಟ್ಟ ಮೊದಲ ಬಾರಿಗೆ ನೈಟ್ರೋಜನ್ ಇಂದ ಏನಾಯ್ತು ಒಂದು ಅಮೈನೋ ಆಸಿಡ್ ಡೆವಲಪ್ ಆಯಿತು ಈ ಅಮೈನೋ ಆಮ್ಲಗಳು ಒಗ್ಗೂಡಿ ಒಂದಾಗಿ ಕಂಬೈನ್ ಆಗಿ 20 ಅಮೈನೋ ಆಸಿಡ್ಸ್ ಒಂದು ಪ್ರೋಟೀನ್ ಆಗಿ ನಿರ್ಮಾಣ ಆಯಿತು ಈ ಪ್ರೋಟೀನ್ಗೆ ಒಂದು ರಕ್ಷಣಾ ಕವಚ ಒಂದು ಪ್ರೊಟೆಕ್ಟಿವ್ ಲೇಯರ್ ಬಂತು ಅದನ್ನ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಸೊ ಇಲ್ಲಿ ಮೆಂಬ್ರೇನ್ ಒಂದು ಪೊರೆ ಬಂತು ಆಟೋಮೋಸ್ಟ್ ಕವರಿಂಗ್ ಮತ್ತೆ ಮಧ್ಯದಲ್ಲಿ ಒಂದು ದ್ರವ ಬಂತು ಫ್ಲೂಯಿಡ್ ಅಂದ್ರೆ ಏನು ಇಟ್ ಇಸ್ ಸೆಮಿ ಲಿಕ್ವಿಡ್ ಇದೊಂದು ಅರೆ ದ್ರವ ಫ್ಲೂಯಿಡ್ ಅಂದ್ರೆ ಜೆಲ್ ಗೊತ್ತಲ್ಲ ಎಲ್ಲರಿಗೂ ಸೊ ಜೆಲ್ ಸೊ ಆ ಜೆಲ್ ಏನ್ ಮಾಡ್ತಾ ಇದೆ ಇಲ್ಲಿರುವಂತ ಈ ಪ್ರೋಟೀನ್ ಮತ್ತೆ ಇದಕ್ಕೆ ಕನೆಕ್ಷನ್ ಅನ್ನು ಕೊಡ್ತಾ ಇದೆ ಸಂಪರ್ಕವನ್ನು ಕೊಡ್ತಾ ಇದೆ ಕಮ್ಯುನಿಕೇಶನ್ ಮಾಡ್ತಾ ಇದೆ ಸಂವಹನ ಮಾಡ್ತಾ ಇದೆ ಇಲ್ಲಿಂದ ಅದ್ರ ಜೊತೆಲಿ ದೇವರು ಏನ್ ಮಾಡಿದ್ರು ಇದಕ್ಕೆ ಪೋಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಆಯ್ತಾ ಇದು ನ್ಯೂಟ್ರಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಏನ್ ಮಾಡಿದ್ರು ದೇವರು ಸೊ ಕ್ಲೋರೋಫಿಲ್ ಅನ್ನು ಕೊಟ್ಟರು ಕ್ಲೋರೋಫಿಲ್ ಏನ್ ಮಾಡುತ್ತೆ ಸನ್ಲೈಟ್ ಅನ್ನು ಯೂಸ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ನೀರಿದೆಯಾ ಇದಲ್ವಾ ನೀರಿದೆ ಖನಿಜಾಂಶಗಳು ಎಲ್ಲ ಮಿನರಲ್ಸ್ ಇದಾವೆ ಎಲ್ಲ ಫುಡ್ ಮೆಟೀರಿಯಲ್ಸ್ ಇದಾವೆ ಎಲ್ಲವನ್ನು ಬಳಸ್ಕೊಂಡು ಕಚ್ಚಾ ವಸ್ತುಗಳನ್ನ ಇಲ್ಲಿ ಏನಾಯ್ತು ಈ ಕ್ಲೋರೋಫಿಲ್ ಅಡುಗೆಯನ್ನು ಮಾಡಿ ಈ ಒಂದು ಇದಕ್ಕೆ ಬ್ಯಾಕ್ಟೀರಿಯಾಗೆ ತಿನ್ನಿಸುವಂತ ಕೆಲಸ ಮಾಡ್ತಾ ಇತ್ತು ಕುಕ್ ಮಾಡಿ ತಿನ್ನಿಸುವಂತ ಕೆಲಸ ಮಾಡ್ತಾ ಇತ್ತು ಸೊ ಇದಾದ್ಮೇಲೆ ಹೊಟ್ಟೆ ತುಂಬಿತು ನೆಕ್ಸ್ಟ್ ಸ್ಟೆಪ್ ಏನು ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಹೊಟ್ಟೆ ತುಂಬಿತು ಮಕ್ಕಳು ಮಾಡೋದು ಅಷ್ಟೇ ಸೊ ಹಿಂಗೆ ಡಿವೈಡ್ ಆಗಿ ಲಾಸ್ಟ್ ಟುಗೆದರ್ ಕ್ಲೋಸ್ ಟುಗೆದರ್ ಸಮುದ್ರಗಳಲ್ಲಿ ಸಾಗರಗಳಲ್ಲಿ ಆಯ್ತಾ ಸೊ ಯಥೇಚ್ಛವಾಗಿ ಓಷನ್ಸ್ ಅಲ್ಲಿ ಎಲ್ಲ ಕಡೆ ಸೀಸ್ ಅಲ್ಲಿ ಏನಾಯ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಂಡು ಬಂದು ಸೊ ಇವು ಇಂಟೇಕ್ ಏನ್ ಮಾಡ್ತಾ ಇದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೊಳ್ತಾ ಇದ್ದಾರೆ ಆಕ್ಸಿಜನ್ ಹೊರಗಡೆ ಬಿಡ್ತಾ ಇದ್ದಾರೆ ಸೊ ಹಿಂಗೆ ಇವುಗಳ ನಂಬರ್ ಜಾಸ್ತಿ ಆಯಿತು ಆಕ್ಸಿಜನ್ ಅಬಂಡೆಂಟ್ ಫಾರ್ಮ್ ಅಲ್ಲಿ ಅರ್ತ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಯಿತು ವಾಯುಮಂಡಲಕ್ಕೆ ಬಿಡುಗಡೆ ಆಗ್ತಾ ಬಂತು ಹಿಂಗಾಗಿ ವಾಯುಮಂಡಲ ಒಂದು ಪದವಾಗಿರುವಂತಹ ಸಮುದ್ರ ಮಂಡಲ ಸ್ಟ್ರಾಟೋಸ್ಫಿಯರ್ ನಲ್ಲಿ ಅದರಲ್ಲೂ ಲೋವರ್ ಸ್ಟ್ರಾಟೋಸ್ಫಿಯರ್ ನಲ್ಲಿ ಕೆಳದಿ ಸಮುದ್ರ ಮಂಡಲದಲ್ಲಿ ಒಂದು ಓಝೋನ್ ಮಾಲಿಕ್ಯೂಲ್ಗಳು ಮೂರು ಓಝೋನ್ ಮಾಲಿಕ್ಯೂಲ್ ಸೇರ್ಕೊಂಡು ಆಕ್ಸಿಜನ್ ಮಾಲಿಕ್ಯೂಲ್ ಮೂರು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಸೇರ್ಕೊಂಡು ಒಂದೊಂದು ಓಝೋನ್ ಕಣಗಳಾಗಿ ನಿರ್ಮಾಣ ಆದವು ಸೊ ಇಂಥ ಓಝೋನ್ ಕಣಗಳೆಲ್ಲ ಕೂಡ ಅಲ್ಲಿ ಒಂದು ಲೇಯರ್ ಆಗಿ ಒಂದು ಪದರವಾಗಿ ನಿರ್ಮಾಣ ಆದವು ಸೊ ಈ ಪದರ ಏನ್ ಮಾಡ್ತಾ ಇದೆ ಅಂದ್ರೆ ಭೂಮಿಯ ಮೇಲೆ ಸೊ ಯಾವುದೇ ಜೀವಿಯನ್ನ ಸೂರ್ಯನ ಹಾನಿಕಾರಕ ವಿಕಿರಣಗಳಾಗಿರಬಹುದು ಅಥವಾ ಸೌರಮಂಡಲದಿಂದ ಬರುವಂತಹ ಯಾವುದೇ ಹಾನಿಕಾರಕ ವಿಕಿರಣಗಳಿಂದ ಭೂಮಿಯಲ್ಲಿ ಇರುವಂತಹ ಜೀವಿಗಳನ್ನು ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೊಂದು ಫಿಲ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ನಿರ್ಮಾಣ ಆಯಿತು ಸೊ ಹಂಗಾಗಿ ಭೂಮಿಯಲ್ಲಿ ಒಳ್ಳೆ ಉತ್ತಮವಾದ ವಾತಾವರಣ ಇದೆ ಸೊ ಉತ್ತಮವಾದಂತಹ ಏನು ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಅಂದ್ರೆ ಜೀವಿಗಳಿಗೆ ಸಹಾಯ ಮಾಡುವಂತಹ ಒಂದು ಎಕೋಸಿಸ್ಟಮ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಯಿತು ಹಂಗಾಗಿ ಸೊ ಏನಾಯ್ತು ಜೀವಿಗಳಲ್ಲಿ ಸೊ ಎವಲ್ಯೂಷನ್ ಅನ್ನುವಂಥದ್ದು ವಿಕಸನ ಅನ್ನುವಂಥದ್ದು ಕಾಣಿಸ್ಕೊಟ್ಟು ಸರಳ ಜೀವಿಯಿಂದ ಸಂಕೀರ್ಣ ಜೀವಿಯ ಉಗಮ ಆಯಿತು ಅಂತ ಹೇಳ್ತಾರೆ ಅರ್ಥ ಆಗಿಲ್ವಾ ಸೊ ಇವೆಲ್ಲಕ್ಕೂ ಕಾರಣ ಏನು ರಾಸಾಯನಿಕಗಳು ಕೆಮಿಕಲ್ಸ್ ಸೊ ದಿಸ್ ಕೆಮಿಕಲ್ಸ್ ಆರ್ ಆಲ್ಸೋ ನೋನ್ ಆಸ್ ಬಯೋಮಾಲಿಕ್ಯೂಲ್ಸ್ ಜೀವ ರಸಾಯನಗಳು ಅಂತ ಕರಿತೀವಿ ಯಾವ ಸ್ಪಾಂಜ್ ಅಂತ ನೆನಪಿಟ್ಕೋಬೇಕು ಸ್ಪಾಂಜ್ ಇವೆಲ್ಲಿದ್ರೆ ಅಲ್ಲಿ ಲೈಫ್ ಅನ್ನುವಂಥದ್ದು ಸೊ ಎವಲ್ಯೂಷನ್ ಆಗುತ್ತೆ ವಿಕಸನ ಆಗುತ್ತೆ ಇವಾಗ ಟೈಟಾನ್ ಎಲ್ಲರೂ ಕೇಳಿರಲ್ಲ ಟೈಟಾನ್ ಇಸ್ ದಿ ಸ್ಯಾಟಲೈಟ್ ಆರ್ ಮೂನ್ ಆಫ್ ಸ್ಯಾಟರ್ನ್ ಶನಿ ಗ್ರಹ ಸೊ ಅಲ್ಲಿ ನೀರಿದೆ ಅಂತೆ ತೇವಾಂಶ ಇದೆ ಅಂತೆ ಇವೆಲ್ಲ ಕೂಡ ಗ್ಯಾಸಸ್ ಇದಾವಂತೆ ಎಲ್ಲ ಕೆಮಿಕಲ್ಸ್ ಇದೆ ಸೊ ಅಲ್ಲಿ ಕೂಡ ಲೈಫ್ ಅನ್ನೋದು ಇರಬಹುದು ಸೊ ಅದ್ರ ಮೇಲೆ ನಾವು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದೀವಿ ಅರ್ಥ ಆಗ್ತಾ ಇದೆಯಾ ಸೊ ನೆಕ್ಸ್ಟ್ ಅಲ್ಲೂ ಕೂಡ ಮನುಷ್ಯ ಕಂಡು ಬರ್ಬೋದು ಸೊ ಇಲ್ಲ ಇನ್ನೆಲ್ಲರೂ ಈ ಒಂದು ಮನುಷ್ಯ ಇದಾನ ಎಲ್ಲವನ್ನು ತಿಳ್ಕೋಬೇಕಲ್ಲ ಹಂಗಾಗಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸ್ಪೇಸ್ ಮಿಷನ್ಸ್ ಮಾಡ್ತಾ ಇದೀವಿ ನಾವು ಸೊ ಅದು ಬೇರೆ ಪಾರ್ಟ್ ಬಟ್ ಇಲ್ಲಿ ನಿಮಗೆ ಏನ್ ನೆನಪಿರಬೇಕು ಅಂದ್ರೆ ಇಷ್ಟು ಗ್ಯಾಸಸ್ ಅಥವಾ ಅನಿಲಗಳು ಅಥವಾ ರಾಸಾಯನಿಕಗಳು ಕೆಮಿಕಲ್ಸ್ ಕಂಡು ಬಂದ್ರೆ ಅಲ್ಲಿ ಪಕ್ಕ ಲೈಫ್ ಅನ್ನುವಂಥದ್ದು ಕಂಡು ಬರುತ್ತೆ ಆದರೆ ಅದಕ್ಕೆ ಭೂಮಿ ಕೋಪರೇಟ್ ಮಾಡಬೇಕು ಅರ್ಥ ಕೋಪರೇಟ್ ಮಾಡಬೇಕು ಅಲ್ವಾ ಸೊ ಸನ್ಲೈಟ್ ಚೆನ್ನಾಗಿ ಕೋಪರೇಟ್ ಮಾಡಬೇಕು ಆಮೇಲೆ ಅಲ್ಲಿರುವಂತಹ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಕೋಪರೇಟ್ ಮಾಡಬೇಕು ಇಲ್ಲ ಅಂದ್ರೆ ಆಗಲ್ಲ ಮರ್ಕ್ಯೂರಿಯಲ್ಲಿ ಬುಧ ಗ್ರಹದಲ್ಲಿ ಲೈಫ್ ಬರೋಕೆ ಸಾಧ್ಯ ಇದೆಯಾ ಇಲ್ಲ ಯಾಕೆ ಸೂರ್ಯನ ಕಿರಣಗಳು ಸೋಲಾರ್ ರೇಡಿಯೇಷನ್ಸ್ ಆ ಒಂದು ಮರ್ಕ್ಯೂರಿ ಒಳಗಡೆಯಿಂದ ಪೆನಿಟ್ರೇಟ್ ಆಗ್ತಾ ಇರುವಂತೆ ಅಷ್ಟು ಪವರ್ಫುಲ್ ಇದೆ ಸೋಲಾರ್ ರೇಡಿಯೇಷನ್ಸ್ ಅರ್ಥ ಆಗ್ತದೆ ನಿಮಗೆ ಸೊ ಅದು ಒಳಗಡೆಯಿಂದ ಸೂರ್ಯನ ಕಿರಣಗಳು ಆ ಕಡೆ ಹೋಗ್ತಾ ಇರುವಂತೆ ಅಷ್ಟು ವೀಕ್ ಮಾಡಿಬಿಟ್ಟಿದೆ ಮರ್ಕ್ಯೂರಿನ ಸೋಲಾರ್ ರೇಡಿಯೇಷನ್ಸ್ ಸೂರ್ಯ ವಿಕಿರಣಗಳು ಆ ಒಂದು ಬುಧ ಗ್ರಹವನ್ನು ತುಂಬಾ ವೀಕ್ ಮಾಡಿಬಿಟ್ಟಿದೆ ದೌರ್ಬಲ್ಯಗೊಳಿಸಿಬಿಟ್ಟಿದೆ ಯಾಕೆ ಅದು ಒಳಗಡೆಯಿಂದ ನುಗ್ಕೊಂಡು ಹೋಗ್ತಾ ಆ ಕಡೆಗೆ ಸೂರ್ಯ ವಿಕಿರಣಗಳು ಸೊ ಅಷ್ಟು ವೀಕ್ ಇದೆ ಪ್ಲಾನೆಟ್ ಸೊ ನಮ್ಮ ಭೂಮಿ ಸೊ ತುಂಬಾ ಅದೃಷ್ಟವಾಗಿರುವಂತಹ ಸೊ ಒಂದು ಗ್ರಹ ಅದೃಷ್ಟವನ್ನು ಹೊಂದಿರುವಂತಹ ಸೊ ಲಕ್ಕಿಯಸ್ಟ್ ಪ್ಲಾನೆಟ್ ಹಂಗಾಗಿ ಅದಿರುವಂತ ಸ್ಥಾನವನ್ನು ನಾವು ಆಧರಿಸಿ ಗಾಡಿಲಾಕ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ತೀವಿ ಸುವರ್ಣ ಸ್ಥಾನದಲ್ಲಿ ಭೂಮಿ ಇದೆ ಅದು ಕೂಡ ಒಂದು ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ಗೆ ಒಂದು ಮೇಜರ್ ಫ್ಯಾಕ್ಟರ್ ಅರ್ಥ ಆಗ್ತಾ ಇದೆಯಾ ಓಕೆ ಸರ್ ಇಷ್ಟೆಲ್ಲರಿಗೂ ಗೊತ್ತಾಯ್ತಲ್ವಾ ಇವಾಗ ಇಲ್ಲಿ ಯಾವಾಗ ಭೂಮಿ ಹುಟ್ಟು ಅಂದ್ರೆ 4.6 ಬಿಲಿಯನ್ ಇಯರ್ಸ್ 4.6 ಶತಕೋಟಿ ವರ್ಷಗಳ ಹಿಂದೆ ಸರ್ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ ಈ ಸೈನೋಬ್ಯಾಕ್ಟೀರಿಯಾ ಆರ್ಕಿಬ್ಯಾಕ್ಟೀರಿಯಾ ಯೂಬ್ಯಾಕ್ಟೀರಿಯಾ ಪ್ರೋಟೋಬಯೋನ್ಸ್ ಆದಿ ಜೀವಿಗಳು ಯಾವಾಗ ಕಂಡು ಬಂದು ಸರ್ ಅಂದ್ರೆ 3.8 ಬಿಲಿಯನ್ ಇಯರ್ಸ್ ಅರ್ಥ ಆಗ್ತಾ ಇದೆಯಾ ಆಕ್ಸಿಜನ್ ಯಾವಾಗ ಕಂಡು ಬಂತು ಸರ್ ಅಂದ್ರೆ ಸೊ ಫಾರ್ಮೇಷನ್ ಅಟ್ಮಾಸ್ಫಿಯರ್ ಫಾರ್ಮೇಷನ್ ಆದ್ಮೇಲೆ 1 ಮಿಲಿಯನ್ ಇಯರ್ಸ್ ಆದ್ಮೇಲೆ 1 ಮಿಲಿಯನ್ ವರ್ಷಗಳ ಆದ್ಮೇಲೆ ಭೂಮಿಯ ಮೇಲೆ ಈ ಒಂದು ಆಮ್ಲಜನಕ ಅನ್ನೋದು ಕಂಡು ಬಂತು ಅರ್ಥ ಆಗ್ತಾ ಇದೆಯಾ ಕ್ಲಾರಿಟಿ ಇದೆಯಾ ಎನಿ ಡೌಟ್ ಇದೆಯಾ ಇಲ್ಲ ಅಲ್ವಾ ಓಕೆ ಸರ್ ಸೊ ಇಷ್ಟೊತ್ತು ನಾನು ಹೇಳಿದ್ದನ್ನ ನೀವೆಲ್ಲ ನಂಬಿದಿರಲ್ವಾ ಅರ್ಥ ಮಾಡ್ಕೊಂಡಿದ್ದೀರಲ್ಲ ನಂಬಿದಿರಾ ಎಲ್ಲರೂ ಸರ್ ನೀವು ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ ನೀವು ನೋಡಿದ್ರ ಸರ್ ಹಿಂಗಾಯ್ತು ಅಂತ ಕೇಳ್ಬೋದಲ್ಲ ನೀವು ಕೇಳ್ಬೋತಾನೆ ಈ ಕಥೆ ಹೇಳ್ದೆ ಎಲ್ಲ ನಂಬಿಟ್ಟ ಈ ನಿಜಾನ ಇದು ನಮ್ಮ ದೇಹದ ಕಣಕಣದಲ್ಲೂ ಕೆಮಿಕಲ್ಸ್ ಇರೋದು ಸೊ ಈಸ್ ಅಂಡ್ ಎವ್ರಿ ಪಾರ್ಟಿಕಲ್ ಆಫ್ ಓಕೆ ಅವರ್ ಬಾಡಿ ಇಸ್ ಮೇಡ್ ಬೈ ಕೆಮಿಕಲ್ಸ್ ಇದು ನಂಬ್ತೀರಾ ಓಕೆ ಸರ್ ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ ಸೊ ಇಲ್ಲಿ ಇಷ್ಟು ಕಥೆ ಏನಿದೆ ಸೊ ಈ ಕಥೆನ ನಾನು ಹೇಳ್ಕೊಟ್ಟಿಲ್ಲ ಸೊ ನಿಮ್ಮ NCERT ಅವರು ಇಟ್ಟಿಲ್ಲ ಸೊ ನಿಮ್ಮ UPSC ಅಥವಾ KPSC ಬೋರ್ಡ್ ಅವರು ಇಟ್ಟಿಲ್ಲ ಆದರೆ ಇದನ್ನು ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡಿರುವಂತಹ ಒಂದು ಸಿದ್ಧಾಂತ ಒಂದು ಥಿಯರಿ ಇದು ಅರ್ಥ ಆಗ್ತಾ ಇದೆಯಾ ಇದನ್ನ ಪ್ರಪಂಚಾದ್ಯಂತ ಎಲ್ಲರೂ ಒಪ್ಕೊಂಡಿರುವಂತಹ ಒಂದು ಸಿದ್ಧಾಂತ ಇದು ಅರ್ಥ ಆಯ್ತಾ ಈ ಸಿದ್ಧಾಂತದ ಹೆಸರು ನಾನು ಇವಾಗ ಬರ್ತೀನಿ ಯಾಕೆ ಗೊತ್ತಾ ಫಸ್ಟೇ ಬರ್ಸಿಲ್ಲ ನಾನು ಸ್ವಲ್ಪ ಉಲ್ಟಾ ಯಾಕಂದ್ರೆ ಫಸ್ಟ್ ಹೆಸರು ಬರ್ಸ್ಬಿಟ್ರೆ ನಿಮ್ಗೆ ಮೇಲೆ ಅರ್ಥ ಆಗಲ್ಲ
ಅದಕ್ಕೆ ಇವಾಗ ಹೆಸರು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ, ನೆನಪಿರುತ್ತಿಲ್ಲ. ಇದು ನಂಬೇಕಲ್ಲ, ಇದೇ ಸತ್ಯ. ಅದಕ್ಕೆ ಸೊ ಇದು ಬರ್ಕೊಳ್ಳಿ. ಇದರ ಹೆಸರು ಕೆಮಿಕಲ್ ಎವಲ್ಯೂಷನ್ ಥಿಯರಿ ಅಂತ. ಕೆಮಿಕಲ್ ಎವಲ್ಯೂಷನ್ ಥಿಯರಿ ಕನ್ನಡದಲ್ಲಿ ರಾಸಾಯನಿಕ ರಾಸಾಯನಿಕ ಹೆಡಿಂಗ್ ಅಲ್ಲಿ ಬರ್ಕೋಬೇಕು ಫ್ರಂಟು. ರಾಸಾಯನಿಕ ವಿಕಾಸ ಸಿದ್ಧಾಂತ, ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಸೊ ಇಷ್ಟೊತ್ತು ನಾನು ಹೇಳಿದ್ನಲ್ವಾ, ಇಷ್ಟೊತ್ತು ಬೆಳಗ್ಗೆಯಿಂದ ಜೀವಿಗಳು ಹೆಂಗ್ ಉಟ್ಕೊಂಡು ಅಂತ ಹೇಳಿದ್ನಲ್ಲ, ಸೊ ಎಲ್ಲವನ್ನೂ ಹೇಳಿದ್ದು ಸೊ ಯಾವ ಥಿಯರಿಯಲ್ಲಿ ಅಂದ್ರೆ ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಸೊ ಕನ್ನಡದಲ್ಲಿ ರಾಸಾಯನಿಕ ವಿಕಾಸ ಸಿದ್ಧಾಂತ. ಈ ರಾಸಾಯನಿಕ ವಿಕಾಸ ಸಿದ್ಧಾಂತವನ್ನೇ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾವ ಅಂತ ಕೇಳ್ತಾರೆ, ಹೂ ಪ್ರಪೋಸ್ಡ್ ದಿಸ್ ಥಿಯರಿ ಅಂದ್ರೆ ಸೊ ಹಾಲ್ಡೇನ್ ಅಂಡ್ ಒಪಾರಿನ್. ಬರ್ಕೊಳ್ಳಿ, ಹಾಲ್ಡೇನ್ ಅಂಡ್ ಒಪಾರಿನ್ ಪ್ರಪೋಸ್ಡ್. ಹಾಲ್ಡೇನ್ ಬರ್ಕೊಳ್ಳಿ, ಇಲ್ಲಿ ಬರ್ತೀನಿ. ಹಾಲ್ಡೇನ್ ಅಂಡ್ ಒಪಾರಿನ್, ಓಕೆ, ಪ್ರಪೋಸ್ಡ್ ಹಾಲ್ಡೇನ್ ಮತ್ತು ಒಪಾರಿನ್, ಕನ್ನಡದಲ್ಲಿ ಒಪಾರಿನ್, ಒಪಾರಿನ್, ಹಾಲ್ಡೇನ್ ಮತ್ತು ಒಪಾರಿನ್ ಎಂಬ ಇಬ್ಬರು ವಿಜ್ಞಾನಿಗಳು ಓಕೆ ಈ ರಾಸಾಯನಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಓಕೆ, ಹಾಲ್ಡೇನ್ ಅಂಡ್ ಒಪಾರಿನ್ ಪ್ರಪೋಸ್ಡ್ ದಿ ಥಿಯರಿ ಕಾಲ್ಡ್ ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಓಕೆ, ವಿಚ್ ವಾಸ್ ಯೂನಿವರ್ಸಲಿ accepted ಸುಲಭ ಅಕ್ಸೆಪ್ಟ್ ಮಾಡಿದೀವಿ ತಾನೆ, accepted theory ಓಕೆ ಆನ್ ದಿ ಎವಲ್ಯೂಷನ್ ಆಫ್ ಲೈಫ್. ಸೊ ಜೀವಿಗಳ ವಿಕಸನವನ್ನು ಕುರಿತು ನಾವೆಲ್ಲರೂ ಒಪ್ಕೊಂಡಿರುವಂತಹ ಸಿದ್ಧಾಂತ ಯಾವ್ದಪ್ಪ? ರಾಸಾಯನಿಕ ವಿಕಾಸ ಸಿದ್ಧಾಂತ, ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಸೊ ಇದನ್ನು ಯಾರು ಪ್ರಪೋಸ್ ಮಾಡಿದ್ರು? ಹಾಲ್ಡೇನ್ ಅಂಡ್ ಒಪಾರಿನ್ ಅನ್ನುವಂತವರು ಪ್ರಪೋಸ್ ಮಾಡಿದ್ರು. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್. ಸೊ ಇದನ್ನ ನಂಬೇಕಂದ್ರೆ ನಂಬಬೇಕು, ಯಾಕಂದ್ರೆ ಇದನ್ನ ಎಲ್ಲರೂ ಕೂಡ ನಂಬಿದ್ದಾರೆ. ಸೊ ಎಲ್ಲರೂ ಕೂಡ ಇದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿ ಅಂತ ಕೇಳಿದಾಗ ಮುಲ್ಲರ್ ಅನ್ನುವಂತ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಮುಲ್ಲರ್ ಅವನ ಹೆಸರು. ಸೊ ಅವನೇನ್ ಮಾಡ್ತಾನೆ ಅಂದ್ರೆ, ಕೆಮಿಕಲ್ಸ್ ಇಂದಾನೆ ಲೈಫ್ ಅನ್ನೋದು ಎವಲ್ಯೂಷನ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ನು ತಿಳಿಸಬೇಕು ಅಂತ ಒಂದು ವ್ಯಾಕ್ಯೂಮ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ, ನಿರ್ವಾತ. ದೇರ್ ಇಸ್ ನೋ ಫೋರ್ಸಸ್, ಆಬ್ಸೆನ್ಸ್ ಆಫ್ ಫೋರ್ಸಸ್ ಇದೆ ಅಲ್ಲಿ. ಸೊ ಯಾವುದೇ ಶಕ್ತಿಗಳಿಲ್ಲ. ಸೊ ಅಲ್ಲಿ ನಿರ್ವಾತದಲ್ಲಿ, ಸೊ ಒಂದು ವ್ಯಾಕ್ಯೂಮ್ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ ಇವನು? ಸೊ ಭೂಮಿ ಹೆಂಗುಟ್ಟು ಅದೇ ತರ ಏನೂ ಇಲ್ಲ ಅಲ್ಲಿ, ಅರ್ಥಾಗ್ತದೆ, ಏನೂ ಇಲ್ಲ. ಸೊ ಈ ಒಂದು ನಿರ್ವಾತವನ್ನು ತಗೊಂಡ, ನಿರ್ವಾತ ಅಂದ್ರೆ ಗೊತ್ತಿಲ್ಲ, ಎಲ್ಲ ಕಡೆಯಿಂದ ಪ್ಯಾಕ್ ಇದೆ, ಅದರಲ್ಲಿ ಏನೂ ಇಲ್ಲ, ಗಾಳಿ ಇಲ್ಲ, ಫೋರ್ಸಸ್ ಯಾವುದು ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ, ಅರ್ಥಾಯ್ತಾ? ಅಂತದ್ರಲ್ಲಿ ಇವನೇನ್ ಮಾಡ್ದ, ನಿಧಾನಕ್ಕೆ ಕೋ ಅಸರ್ವೇಟ್ ಅನ್ನ ಫಾರ್ಮೇಷನ್ ಮಾಡ್ತಾನೆ. ಕೋ ಅಸರ್ವೇಟ್ ಅರ್ಥಾಗ್ತದೆ? ಕೋ ಅಸರ್ವೇಟ್ ಅಂದ್ರೆ ಸಹವರ್ತಿ. ಈ ಕೋ ಅಸರ್ವೇಟ್ ನ ಫಾರ್ಮ್ ಮಾಡ್ತಾ, ಸೊ ಇದರಿಂದ ಹೊಗೆ ಬಿಡುಗಡೆ ಆಗ್ತಾ ಇದೆ, ಗೊತ್ತಿಲ್ಲ, ಹೊಗೆ ಸ್ಟೀಮ್ ಬಿಡುಗಡೆ ಆಗುತ್ತೆ, ಇದರಿಂದ ಹಲವಾರು ರಾಸಾಯನಿಕ ವಸ್ತುಗಳು, ಕೆಮಿಕಲ್ಸ್ ಎಲ್ಲ ಬಿಡುಗಡೆ ಆಗ್ತವೆ. ಸೊ ಇದನ್ನ ಇವನೇನ್ ಮಾಡ್ತಾನೆ ಅಂದ್ರೆ ಸೋಲಾರ್ ರೇಡಿಯೇಷನ್ಸ್ ಅನ್ನು ಕೊಡ್ತಾನೆ, ಅದರಲ್ಲಿ ವಿಸಿಬಲ್ ಯುವಿ ರೇಡಿಯೇಷನ್ಸ್ ಅನ್ನು ಕೊಡ್ತಾನೆ. ಸೊ ಈ ಕೋ ಅಸರ್ವೇಟ್ಸ್ ರಿಲೀಸ್ ಆಗ್ತದಲ್ಲ, ಸೊ ಇದಕ್ಕೆ ಅವನು ಸೋಲಾರ್ ರೇಡಿಯೇಷನ್ಸ್ ಅನ್ನು ಕೊಡ್ತಾನೆ. ಆ ಶಾಖವನ್ನು ಕೊಟ್ಟಾಗ ಇದರಿಂದ ಹೊಸ ಹೊಸ ಕೆಮಿಕಲ್ಸ್ ಎಲ್ಲ ಬಿಡುಗಡೆ ಆಗಿ ಸೊ ಇಲ್ಲೂ ಕೂಡ ಏನಾಗುತ್ತಂತೆ, ಸ್ಪಾಂಜ್ ನಿರ್ಮಾಣ ಆಗುತ್ತಂತೆ. ಸಾರಿ, SPNCH ಇದು ನಿರ್ಮಾಣ ಆಗುತ್ತಂತೆ. ನಿರ್ಮಾಣ ಆದ್ಮೇಲೆ ಸೊ ಇಲ್ಲೂ ಕೂಡ ಫಸ್ಟ್ ಟೈಮ್ ಒಂದು ಲೈಫ್ ಅನ್ನುವಂಥದ್ದು ಒಂದು ವ್ಯಾಕ್ಯೂಮ್ ಅಲ್ಲಿ ಕಂಡು ಬಂದಂತ, ಒಂದು ವ್ಯಾಕ್ಯೂಮ್ ನಿರ್ವಾತದಲ್ಲಿ. ಸೊ ಈಗ ಮಾಡಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸೊ ಫಸ್ಟ್ ಟೈಮ್ ಒಂದು ಲೈಫ್ ಅನ್ನ ಇವರು ಕ್ರಿಯೇಟ್ ಮಾಡಿದ್ರಂತೆ, ಅರ್ಥ ಆಗ್ತಿದೆಯಾ? ಆದ್ರೆ ಇಲ್ಲಿ ಇರುವಂತ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿರುವಂತ ಅವರ ಪ್ರೀಸ್ಟ್ಗಳು, ಧರ್ಮಗುರುಗಳು ಇವ್ರನ್ನ ಗಲ್ಲಿಗಾಕದಂತೆ, ಸಾಯಿಸ್ಬಿಟ್ಟಂತೆ ಇವರು. ಯಾಕೆ ಗೊತ್ತಾ? ನೀನು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆಯಾ, ಎಲ್ಲರನ್ನೂ ಹುಟ್ಟಿರುವಂತದ್ದು ಭಗವಂತ ಯೇಸು, ಅರ್ಥ ಆಯ್ತಾ? ಸೊ ನೀನು ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆಯಾ, ದೇವರೇ ಎಲ್ಲದಕ್ಕೂ ಅಂತಿಮ, ದೇವರಿಂದಾನೇ ಎಲ್ಲರೂ ಹುಟ್ಟಿರುವಂತದ್ದು. ಸೊ ಆ ಕೆಮಿಕಲ್ಸ್ ಇಂದ ಅಲ್ಲ, ನೀನು ದೇವರನ್ನ ಡಮ್ಮಿ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಸೊ ಇದಕ್ಕೆ ನಿನ್ನ ಶಿಕ್ಷೆ ಏನು ಅಂದ್ರೆ ಗಲ್ ಶಿಕ್ಷೆ ಅಂತ ಹೇಳಿ ಸೊ ಅವನು ಗಲ್ಲಿಗಾಕಿ ಮೆರವಣಿಗೆ ತಗೊಂಡು ಹೋಗ್ತಾನೆ ಬೀದಿ ಬೀದಿಗಳಲ್ಲಿ, ಅರ್ಥ ಆಗ್ತಾ ಇದೆಯಾ? ಸೊ ಹಂಗೆ ಇವನ್ನ ಸಾಯಿಸ್ತಾರೆ. ಫೈನಲ್ ಯಾವ್ದು ಒಪ್ಕೊಂಡ್ವಿ ಅದನ್ನ, ಅರ್ಥ ಆಯ್ತಾ? ಇದನ್ನ ಮತ್ತೆ ಪ್ರಪೋಸ್ ಮಾಡಿದವರು ಯಾರು? ಹಾಲ್ಡೇನ್ ಮತ್ತು ಒಪಾರಿನ್, ಅರ್ಥ ಆಯ್ತಾ? ಹಂಗೆಲ್ಲ ಕೋಪರ್ನಿಕಸ್ ಸಾಯಿಸಿದ್ದು ಗೊತ್ತಲ್ಲ, ಕೋಪರ್ನಿಕಸ್ ಕತೆ. ಸೊ ಅದು ಕೂಡ ಅವನು ಹೀಲಿಯೋಸೆಂಟ್ರಿಕ್ ಥಿಯರಿ, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ನು. ಅಲ್ಲ, ತಪ್ಪು, ನೀನು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂತಾ ಇದೆಯಾ? ಸೊ ನಮ್ಮ ಯೇಸು ಪ್ರಭು ಹೇಳಿದ್ದಾರೆ, ಸೊ ಇಲ್ಲಿ ಭೂಮಿಯೇ ಎಲ್ಲದಕ್ಕೂ ದೊಡ್ಡದು, ಅಥವಾ ಭೂಮಿಯೇ ಎಲ್ಲದಕ್ಕೂ ತಂದೆ ಇದ್ದಂಗೆ, ಸೊ ಭೂಮಿಯ ಸುತ್ತಲೂ ಎಲ್ಲ ಸುತ್ತಾ ಇದಾವೆ ಅಂತ ಹೇಳಿ ಅವನು ಕೂಡ ಶಿಕ್ಷೆಗಳು ಪಟ್ಟು ಅವನು ಸಾಯಿಸ್ತಾರೆ. ಸೊ ಅದೇ ತರ ಇಲ್ಲೂ ಕೂಡ ಮುಲ್ಲರ್ ಅನ್ನುವಂತವರು ಅವನು ಸಾಯಿಸ್ತಾರೆ, ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಓಕೆ ಸರ್, ಇವಾಗ ಫೈನಲಿ ಅಕ್ಸೆಪ್ಟೆಡ್ ಯಾವುದು? ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಕೆಮಿಕಲ್ ಎವಲ್ಯೂಷನ್ ಥಿಯರಿ, ರಾಸಾಯನಿಕ ವಿಕಾಸ ಸಿದ್ಧಾಂತ. ಓಕೆನಾ? ಬರ್ಕೊಳ್ಳಿ ಇದನ್ನ ಇಷ್ಟು ಬರ್ಕೊಂಡಲ್ಲ ಎಲ್ಲರೂ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಏನಾದರೂ ಡೌಟ್ ಇದೆಯಾ? ಪ್ಲೀಸ್ ಕೇಳಬೇಕು, ಡೌಟ್ ಇದೆ? ಯಾರಿಗೂ ಏನೋ ಡೌಟ್ ಇಲ್ಲಲ್ಲ? ಓಕೆ ಸರ್, ಇವಾಗ ಗೊತ್ತಾಯ್ತಲ್ಲ, ಯಾರಾದರೂ ಕೇಳಿದ್ರೆ ಭೂಮಿ ಮೇಲೆ ಲೈಫ್ ಹೆಂಗ್ ಬಂತು ಅಂತ ಹೇಳ್ತಿರಲ್ಲ? ಓಕೆ ಸರ್, ಇವಾಗ ಇನ್ನೊಂದು ನೋಡೋಣ. ನೋಡಿ ಸರ್, ಇನ್ನೊಂದು ಥಿಯರಿ ಇದೆ, ಆರ್ಗ್ಯಾನಿಕ್. ಹೆಡಿಂಗ್ ಹಾಕೊಳ್ಳಿ, ಆರ್ಗ್ಯಾನಿಕ್ ಎವಲ್ಯೂಷನ್ ಥಿಯರಿ, ಸಾವಯವ ವಿಕಾಸ ಸಿದ್ಧಾಂತ. ಆರ್ಗ್ಯಾನಿಕ್ ಎವಲ್ಯೂಷನ್ ಥಿಯರಿ, ಸಾವಯವ ವಿಕಾಸ ಸಿದ್ಧಾಂತ, ಆಯ್ತಾ? ಸೊ ಇಲ್ಲೇನು ಅಂದ್ರೆ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡಿ, ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಆಗಿ. ಸೊ ಫಸ್ಟ್ ಒಂದು ಬ್ಯಾಕ್ಟೀರಿಯಾ ಉಟ್ಕೊಳ್ತಲ್ಲ ಕೆಮಿಕಲ್ ಎವಲ್ಯೂಷನ್ ಥಿಯರಿಯಲ್ಲಿ, ಆ ಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಶೈವಗಳಿದ್ವಲ್ವಾ, ಸೊ ಬ್ಲೂ ಗ್ರೀನ್ ಆಲ್ಗೆ, ಸೊ ಅವೇ ಏನಾದಂತೆ ಮುಂದಕ್ಕೆ ಅನಿಮಲ್ಸ್ ಹೇಳಿಲ್ಲ ಇವನು, ಫಂಗಸ್ ಅಂದ್ರೆ ಶಿಲೀಂಧ್ರ, ಆಯ್ತಾ? ಆಲ್ಗೆ ಆಯ್ತಾ? ಆಮೇಲೆ ಪ್ರೋಟಿಸ್ಟಾ ಆಗಿ ಡೆವಲಪ್ ಆದಂತೆ, ಕನ್ನಡದಲ್ಲೂ ಪ್ರೋಟಿಸ್ಟಾ, ಕನ್ನಡದಲ್ಲೂ ಕೂಡ ಪ್ರೋಟಿಸ್ಟಾನೆ. ಸೊ ಇದರ ಅರ್ಥ ಏನು? ಅಂದ್ರೆ ಎವಲ್ಯೂಷನ್ ಫ್ರಮ್ ದಿ ಸಿಂಪ್ಲೆಕ್ಸ್ ಟು ಕಾಂಪ್ಲೆಕ್ಸ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾನೆ. ಅಂದ್ರೆ ಈ ಜೀವಿಗಳು ಹುಟ್ಟೋ ಕಾರಣ ಏನು? ಕಾರಣ ಏನು? ಅದೇ ಬ್ಯಾಕ್ಟೀರಿಯಾ, ಅರ್ಥ ಆಯ್ತಾ? ಆ ಬ್ಯಾಕ್ಟೀರಿಯಾನೇ ಇನ್ನು ಡೆವಲಪ್ಡ್ ವರ್ಷನ್ಸ್ ಅನ್ನ ಭೂಮಿಯ ಮೇಲೆ ಪಡ್ಕೊಳ್ತಾ ಇದೆ ಅಂತ ಹೇಳ್ತಾನೆ, ಅರ್ಥ ಆಗ್ತಿದೆಯಾ? ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಕೂಡ ಈ ಆರ್ಗ್ಯಾನಿಕ್ ಎವಲ್ಯೂಷನ್ ಥಿಯರಿ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಇಲ್ಲಿ ಸೊ ಆರ್ಗ್ಯಾನಿಕ್ ಎವಲ್ಯೂಷನ್ ಥಿಯರಿ ಯಾವ್ದನ್ನು ಒಪ್ಕೊಂಡಿದೆ ಅಂದ್ರೆ ಕೆಮಿಕಲ್ ಎವಲ್ಯೂಷನ್ ಥಿಯರಿ, ರಾಸಾಯನಿಕ ವಿಕಾಸ ಸಿದ್ಧಾಂತವನ್ನು ಒಪ್ಪಿಕೊಂಡಿದೆ. ಸೊ ಅದರ ಜೊತೆಯಲ್ಲಿ ಅಲ್ಲಿ ಉಗಮವಾದಂತಹ ಒಂದು ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮ ಜೀವಿ ಇನ್ನು ಅಭಿವೃದ್ಧಿ ಹೊಂದಿದ ಹಂತಕ್ಕೆ ಬರ್ತಾ ಇದೆ, ಇನ್ನು ಡೆವಲಪ್ಡ್ ವರ್ಷನ್ಸ್ ಆಗಿ ಇಲ್ಲಿ ಕಂಡುಕೊಳ್ತಾ ಇದಾವೆ. ಸಿಂಪ್ಲೆಕ್ಸ್ ಇಂದ ಕಾಂಪ್ಲೆಕ್ಸಿಟಿಗೆ ಲೈಫ್ ಏನಾಗ್ತದೆ, ಎವಲ್ಯೂಷನ್ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಓಕೆ ಸರ್, ನೆಕ್ಸ್ಟ್ ಥಿಯರಿ ಬರ್ಕೊಳ್ಳಿ. ನೆಕ್ಸ್ಟ್ ಕೇಳಿರ್ತೀರಾ ಎಲ್ಲರೂ, ಲ್ಯಾಮಾರ್ಕಿಸಮ್. ಲ್ಯಾಮಾರ್ಕಿಸಮ್, ಇಟ್ ಇಸ್ ಆಲ್ಸೋ ನೋನ್ ಆಸ್ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ. ಸೊ ಲ್ಯಾಮಾರ್ಕ್ ಸಿದ್ಧಾಂತ ಅಥವಾ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಅಂತ ಕರಿತೀವಿ. ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ.
ಆಯ್ತಾ. ಲ್ಯಾಮಾರ್ಕಿಸಮ್ ಆರ್ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ, ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಆಯ್ತಾ, ಟೈಮ್ ಆಯ್ತಾ? ಟಿಫನ್ಗ ಎಷ್ಟೊತ್ತು ಬಿಡಬೇಕು ಇವಾಗ ಬಿಡ್ಲಾ? 9 ಆಯ್ತಾ? ಓಕೆ, ಹೋಗೋಣ ಟಿಫನ್ಗೆ, ಹೋಗೋಣ ಸ್ಟಾರ್ಟ್ ಮಾಡ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ.